ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಮತ್ತೊಂದು ಭಾನುವಾರ ಕೂಡ ನಮ್ಮ ಸಭೆಗೆ ದೇವರಿಂದ ಅಭಿಷೇಕಿಸಲ್ಪಟ್ಟಿರುವಂಥ ಸೇವಕರು ಬರುವ ಹಾಗೆ ದೇವರು ಸಹಾಯ ಮಾಡಿದ್ದಾರೆ. ನಮಗಾಗಿ ಅಂಗಳನ್ನು ಕಲಿಸಿಕೊಟ್ಟ ದೇವರಿಗೆ ನಾವು ಫಸ್ಟ್ ಸ್ತೋತ್ರ ಮಾಡೋಣ. ಮತ್ತು ದೇವರು ಅಂಗಳನ್ನು ಈ ವಯಸ್ಸಲ್ಲಿಯೂ ಅಧಿಕವಾಗಿ ಉಪಯೋಗಿಸಿಕೊಂಡು ಈಗ 2 ಅವರು ಪ್ರಯಾಣ ಮಾಡಿದ್ದಾರೆ. 2 ಅವರು ಪ್ರಯಾಣ ಮಾಡಿ ಬಹುದೂರ ಸಂಚರಿಸಿ ನಮ್ಮ ಮಧ್ಯದಲ್ಲಿ ಬಂದಿರುವಂಥ ಎಮ್ಮೆ ವರ್ಗೀಸ್ ಅವರನ್ನು ನಾವು ಸಂತೋಷವಾಗಿ ಮತ್ತೊಂದು ಸಾರಿ ಚಪ್ಪಾಳೆ ಹೊಡೆದು ಸುಸ್ವಾಗತ ಮಾಡಿಕೊಳ್ಳೋಣ. ಕರ್ತವ್ಯ ഒരു പ്രാവശ്യം കൂടെ നന്ദിയോടെ സ്തുതിക്കുന്നു. ಕರ್ತನನ್ನು ಮತ್ತೊಂದು ಸಾರಿ ನಾವು ವಂದನೆಗಳೊಂದಿಗೆ ಸ್ತುತಿಸುತ್ತೇನೆ. ഇന്ന് ഒരു വിഷയം നമ്മളെടുത്ത് പഠിച്ചു തുടങ്ങാൻ ദൈവകൃപയിൽ ശരണപ്പെടുക. ಇವತ್ತು ನಾವು ಒಂದು ಸಬ್ಜೆಕ್ಟ್ ಆಗಿ ಒಂದು ವಿಷಯವನ್ನು ತೆಗೆದು ನಾವು ಆ ವಿಷಯದಲ್ಲೇ ನಾವು ಕ್ಲಾಸು ಪ್ರಾರಂಭ ಮಾಡಲಿಕ್ಕೆ ದೇವರಲ್ಲಿ ಆಶ್ರಯಿಸಿಕೊಳ್ಳುತ್ತೇನೆ. യെശയ്യാവിൻ്റെ പുസ്തകം 34-ാം അധ്യായത്തിൻ്റെ 16-ാമത്തെ വാക്യം വായിച്ച് നമുക്ക് ആരംഭിക്കാം. യെശയ്യാവ് 34:16. യെശയ്യാ ಪ್ರವಾದಿಯ ಪುಸ್ತಕ 34ನೇ ಅಧ್ಯಾಯ 16ನೇ ವಾಕ್ಯ ನಾವು ಓದಿ ನಾವು ಕ್ಲಾಸನ್ನು ಪ್ರಾರಂಭಿಸೋಣ. യഹോവയുടെ പുസ്തകത്തിൽ അന്വേഷിച്ച് വായിച്ചു നോക്കുവീൻ, അവയിൽ ഒന്നും കാണാതിരിക്കുകയില്ല, ഒന്നിനും ഇണയില്ലാതിരിക്കുകയുമില്ല. അവൻ്റെ വായല്ലോ കൽപ്പിച്ചത്, അവൻ്റെ ആത്മാവത്രേ അവയെ കൂട്ടിവരുത്തിയത്. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. നമ്മൾ ദൈവവചനം പഠിക്കേണ്ടത് എങ്ങനെയാണ്, ബൈബിൾ പഠിക്കേണ്ടത് എങ്ങനെയാണ് എന്ന് അതിനകത്തുനിന്ന് തന്നെ നമ്മൾ ചില മാർഗനിർദ്ദേശങ്ങൾ എടുക്കുക. ನಾವು ದೇವರ ವಾಕ್ಯ ಕಲಿಯೋದು ಹೇಗೆ, ಯಾವ ರೀತಿಯಲ್ಲಿ ಅದು ಅರ್ಥ ಮಾಡಿಕೊಳ್ಳಬೇಕೆಂಬುದನ್ನು ಈ ವಾಕ್ಯದಿಂದಲೇ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ഏതെങ്കിലും ഒരു വിഷയം നമ്മൾ പഠിക്കാൻ ആഗ്രഹിക്കുമ്പോൾ അതിനുവേണ്ടി അന്വേഷിച്ചു വായിക്കണം. ನಾವು ಯಾವುದಾದ್ರೂ ಒಂದು ವಿಷಯ ಕಲಿಯಬೇಕಂದ್ರೆ ಅದರಲ್ಲಿ ಹುಡುಕಿ ನಾವು ಕಲಿಯಬೇಕಾಗುತ್ತದೆ. യേശു പറഞ്ഞു, ആകാശവും ഭൂമിയും മാറിപ്പോയാലും എൻ്റെ വചനത്തിൽ നിന്ന് ഒരു വള്ളിയും പുള്ളിയും മാറത്തില്ല. ಯೇಸು ಸ್ವಾಮಿ ಹೇಳಿದ್ದಾರೆ, ಆಕಾಶವು ಮಾರ್ಪಟ್ಟಿದ್ರು, ಭೂಮಿ ಬದಲಾವಣೆ ಆಗಿದ್ರು, ನನ್ನ ವಾಕ್ಯದ ಒಂದು ಉಡುಸಾಗಲಿ ಒಂದು ಸೊನ್ನೆಯಾಗಲಿ ಮಾರ್ಪಾಡಾಗುವುದಿಲ್ಲ. അങ്ങനെയാണെങ്കിൽ ഇതിനകത്തെ വള്ളിക്കും പുള്ളിക്കും വരെ അർത്ഥമുണ്ട്. ಹಾಗಾದರೆ ಒಂದು ಗುಡಿಸಿಗೆ ಒಂದು ಸೊನ್ನೆಗೆ ಅದಕ್ಕೆ ಬಹಳ ಅರ್ಥ ಇದೆ. ഇതിനകത്ത് അന്വേഷിച്ചു വായിച്ചാൽ എല്ലാം ഇതിനകത്ത് കാണും. ನಾವು ಹುಡುಕಿ ಓದೋದಾಗಿದರೆ ಎಲ್ಲವೂ ನಮಗೆ ಅದರಿಂದ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ഒന്ന്, അതിലൊന്നും കാണാതിരിക്കത്തില്ല. ಅದರಲ್ಲಿ ಹೇಳ್ತಾ ಇದೆ, ಯಾವುದು ನಮಗೆ ಸಿಕ್ಕದೆ ಹೋಗೋದಿಲ್ಲ. 2, ഒന്നിനും ഇണയില്ലാതിരിക്കത്തില്ല. ಎರಡನೇದಾಗಿ ಅದಕ್ಕೆ ಒಂದು ಜೋಡಿ ಸಿಕ್ಕದೆ ಹೋಗೋದಿಲ್ಲ. ബൈബിളിൽ എന്ത് വായിച്ചാലും അതിന് ഒരു ഇണവാക്യമുണ്ട്. ಬೈಬಲಲ್ಲಿ ನಾವು ಏನೇ ಓದಿದರೂ ಅದಕ್ಕೊಂದು ಜೋಡಿ ಒಂದು ವಾಕ್ಯ ಸಿಕ್ಕುತ್ತದೆ. ഒറ്റ വാക്യം കൊണ്ട് നമുക്ക് പലതിന്റെ അർത്ഥം മനസ്സിലാകത്തില്ല. ಒಂದೇ ವಾಕ್ಯದಿಂದ ನಮಗೆ ಎಲ್ಲವನ್ನು ಅರ್ಥ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. അതിന്റെ ഇണവാക്യങ്ങൾ ചേർത്ത് വായിച്ചാൽ അർത്ഥം വ്യക്തമാകും. ಅದರ ಜೊತೆಯಾಗಿರುವಂತ ಜೋಡಿ ವಾಕ್ಯ ಓದಿದರೆ ನಮಗೆ ಅದು ಬೇಗ ಅರ್ಥ ಆಗುತ್ತದೆ. അടുത്തത്, അവന്റെ വായല്ലോ കൽപ്പിച്ചത്, അവന്റെ ആത്മാവത്രേ കൂട്ടിവരുത്തിയത്. ಮತ್ತು ಎರಡನೇದು ಹೇಳ್ತಾ ಇದ್ರೆ, ಆತನ ಬಾಯಿಂದ ಹೊರಟಿದರನ್ನು ಆತನ ಆತ್ಮವೇ ಕೂಡಿಸಿಕೊಂಡಿದ್ದನು. പക്ഷേ നമ്മൾ വേദപുസ്തകം വായിച്ചു വരുമ്പോൾ ഇണയില്ലാത്ത പലതും ഉണ്ട്. ನಾವು ವಾಕ್ಯ ಬೈಬಲಲ್ಲಿ ಓದಿದರೆ ಒಂದು ವೇಳೆ ನಮಗೆ ಜೋಡಿ ಸಿಕ್ಕದ ವಾಕ್ಯಗಳು ಇರಬಹುದು. ഉദാഹരണത്തിന് പൗലോസ് അപ്പോസ്തലൻ ലേഖനം എഴുതുമ്പോൾ തീമോത്തിയോസിനോട് പറഞ്ഞു, നീ വരുമ്പോൾ എൻ്റെ ചർമ്മലിഖിതങ്ങളും പുതപ്പും കൂടെ കൊണ്ടുവരണം. ಈಗ ಉದಾಹರಣೆಯಾಗಿ ಪೌಲ ಅಪೊಸ್ತಲನು ತಿಮೋಥಿಯನಿಗೆ ಪತ್ರಿಕೆ ಬರೆಯುವಾಗ ಹೇಳ್ತಾ ಇದ್ದಾರೆ, ನೀ ಬರುವಾಗ ನನ್ನ ಚರ್ಮ ಲಿಖಿತಗಳನ್ನು ಮತ್ತು ನನ್ನ ಕಂಬಳಿಯನ್ನು ನೀನು ತೆಗೆದುಕೊಂಡು ಬರಬೇಕು. അതിന് ബൈബിളിൽ എങ്ങും ഒരു ഇണവാക്യമില്ല. ಆ ಒಂದು ವಾಕ್ಯಕ್ಕೆ ಜೋಡಣ ವಾಕ್ಯವಾಗಿ ಬೇರೆ ಎಲ್ಲಿ ಹುಡುಕಿದ್ರು ನಮಗೆ ಇನ್ನೊಂದು ವಾಕ್ಯ ಸಿಕ್ಕೋದಿಲ್ಲ. അത് ദൈവത്തിന്റെ വാ കൽപ്പിച്ചതുമല്ല, ദൈവാത്മാവ് കൂട്ടി വരുത്തിയതുമല്ല. ಅದು ದೇವರ ಬಾಯಿಂದ ಹೊರಟಿದ್ದು ಅಲ್ಲ, ದೇವರಾತ್ಮನು ಕೂಟಿ ಸೇರಿಸಿದ್ದು ಅಲ್ಲ. ಅದು പൗലോസിന്റെ ഒരു ആവശ്യം തീമോത്തിയോസിനെ അറിയിച്ചു. ಅದು ಪೌಲನ ಒಂದು ಅಗತ್ಯವು തീമോಥಿಯನೆಂಬ ತನ್ನ ಶಿಷ್ಯನಿಗೆ ತಿಳಿಸಿಕೊಟ್ಟ ವಿಷಯ. അങ്ങനെയാണെങ്കിൽ നമുക്ക് ഒന്നുകൂടെ അതിനെ എടുത്തു പറയാം.
ಹಾಗಾದರೆ ನಾವು ಒಂದು ಕೂಡ ಸ್ವಲ್ಪ ಕೂಡ ನಾವು ಅದನ್ನು ಸೇರಿಸಿ ಹೇಳಬಹುದು. ദൈവത്തിൻ്റെ വാ കൽപ്പിച്ചതും ദൈവത്തിൻ്റെ ആത്മാവ് കൂട്ടി വരുത്തിയതുമായ ಎಲ್ಲറ്റിനും ഇണവാക്യമുണ്ട്. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದಾದರೆ ದೇವರ ಬಾಯಿಂದ ಹೊರಟಿದ್ದು ಮತ್ತು ದೇವರ ಆತ್ಮನಿಂದ ಕಲ್ಪಿಸಿದ್ದು ಆಗಿರುವಂತ ಪ್ರತಿಯೊಂದು ವಾಕ್ಯಕ್ಕೆ ಒಂದು ಜೋಡಣೆ ವಾಕ್ಯ ಇದ್ದೇ ಇರುತ್ತದೆ. ദൈവസഭയ്ക്ക് ആവശ്യമായ ഉപദേശത്തിന്റെ സകല ഭാഗത്തും ഇണവാക്യങ്ങളുണ്ട്. ದೇವರ ಸಭೆಗೆ ಬೇಕಾದ ಎಲ್ಲ ಉಪದೇಶಗಳಿಗೂ ಬೈಬಲಲ್ಲಿ ನೋಡಿದರೆ ಒಂದು ಜೋಡಿ ವಾಕ್ಯ ಇದ್ದೇ ಇರುತ್ತದೆ. നമ്മളെ ആരും കളിപ്പിക്കാൻ ഇടയാകത്തില്ല. ನಮ್ಮನ್ನು ಯಾರು ಮೋಸಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ഞാൻ ഡിഫൻസ് സർവീസിൽ ഒത്തിരി നാൾ ജോലി ചെയ്ത. ನಾನು ಪ್ರತಿರೋಧ ಸೇನೆಯಲ್ಲಿ ನಾನು ಸುಮಾರು ವರ್ಷ ಕಾಲ ಸೇವೆ ಮಾಡಿದ ಒಂದು ವ್ಯಕ್ತಿಯಾಗಿದೆ. യുദ്ധ സമയത്ത് ഏതെങ്കിലും ഒരു സന്ദേശം അയച്ചാൽ അത് ഏറ്റവും കുറഞ്ഞത് 3 പ്രാവശ്യമെങ്കിലും ആവർത്തിച്ചെഴുതും. ಈಗ ಯುದ್ಧ ಸಮಯದಲ್ಲಿ ಒಂದು ಮೇಲಧಿಕಾರಿಯಿಂದ ಒಂದು ಸಂದೇಶ ಬಂದಿದ್ದರೆ ಅದು ಕನಿಷ್ಠ 3 ಸಾರಿಯಾದರೂ ಅದು ಕೇಳಿಸ್ಕೊಳ್ಳಬೇಕು. ഉദാഹരണത്തിന് വേണ്ടി ബാംഗ്ലൂരിൽ നിന്നും ആസാമിലേക്ക് 10 പട്ടാളക്കാരെ അയക്കാൻ ഡൽഹിയിൽ നിന്ന് ഒരു ഓർഡർ വരിക. ಉದಾಹರಣೆ, ಬೆಂಗಳೂರು ಇಲ್ಲಿರುವಂಥ ಕ್ಯಾಂಪಿನಿಂದ 10 ಸೈನಿಕರನ್ನು ಆಸಾಮಿಗೆ ಕಳಿಸಿರಿ ಎಂದು ಡೆಲ್ಲಿಯಿಂದ ಒಂದು ಆರ್ಡರ್ ಬಂದಿದೆ ಎಂದು ಇಟ್ಕೊಳ್ಳಿರಿ. ಆ ಆರ್ಡರಿന്റെ ಫಾರ್ಮ್ ഞാനൊന്ന് പറഞ്ഞു കേൾപ്പിക്കാം. ಅದರದ್ದು ಒಂದು ರೀತಿ ನಾನು ನಿಮಗೆ ಹೇಳ್ತೇನೆ. ഒന്നാമത്തേത് അഡ്രസ് ടു ദ കമാൻഡർ ബാംഗ്ലൂർ. ಬೆಂಗಳೂರಲ್ಲಿ ಇರುವಂಥ ಕಮಾಂಡರಿಗೆ ಅದನ್ನು ಅಡ್ರೆಸ್ ಮಾಡಿಕೊಂಡು ಹೇಳ್ತಾರೆ. രണ്ടാമത്തെ ലൈന് ಇನ್ಫಾರ್ಮೇಷನ್ ಕಮಾಂಡರ್ ಆಸಾಮ್. ಎರಡನೇದಾಗಿ ಆಸಾಮಲ್ಲಿರುವಂಥ ಕಮಾಂಡರಿಗಿರುವಂಥ ಒಂದು ಇನ್ಫಾರ್ಮೇಷನ್, ಅವರಿಗೆ ಒಂದು ಮಾಹಿತಿ. അടുത്തത് മെസ്സേജാണ് 10 പട്ടാളക്കാരെ ബാംഗ്ലൂരിൽ നിന്നും ആസാമിലേക്ക് അയക്കുക. ಮೂರನೇದಾಗಿ 10 ಸೈನಿಕರನ್ನು ಬೆಂಗಳೂರಿಂದ ಆಸಾಮಿಗೆ ಕಳಿಸಿರಿ. അടുത്ത ലൈന് 20ന്റെ പകുതി പട്ടാളക്കാരെ തെക്ക് നിന്ന് കിഴക്കേക്ക് അയക്കുക. ಈಗ 4ನೇ ವಿಷಯವಾಗಿ ಹೇಳ್ತಾರೆ, 20 ಸೈನಿಕರಲ್ಲಿ ಅದರಲ್ಲಿ ಅರ್ಧ ಭಾಗವನ್ನು ದಕ್ಷಿಣ ಪ್ರಾಂತ್ಯದಿಂದ ಪೂರ್ವ ಪ್ರಾಂತ್ಯಕ್ಕೆ ಕಳಿಸಿರಿ. ഒരിക്കലും ഇത് തെറ്റത്തില്ല. ಇಷ್ಟು ಈ ರೀತಿಯಾಗಿ ಮೆಸೇಜ್ ಕೊಟ್ಟರೆ ಯಾವತ್ತೂ ಮೆಸೇಜ್ ತಪ್ಪಾಗೋದಿಲ್ಲ. ಇದೇ രീതിയിലാണ് ബൈബിളിൽ ഉപയോഗിച്ചിരിക്കുന്നത്. ಇದೇ ರೀತಿಯಲ್ಲೇ ಬೈಬಲ್ ಉಪಯೋಗಿಸಿಕೊಂಡಿದೆ. ബൈബിൾ പഠിക്കുന്ന ഒരു വ്യക്തിക്ക് തെറ്റാൻ സാധ്യമല്ല. തെറ്റാത്തതുപോലെ ഇണവാക്യങ്ങൾ അതിനുണ്ട്. ಬೈಬಲ್ ಓದುವಂತ ಅಥವಾ ಕಲಿಯುವಂತ ಒಂದು ವ್ಯಕ್ತಿಗೆ ತಪ್ಪು ಬರಬಾರದು ಎಂಬ ಉದ್ದೇಶಕ್ಕೆ ಅದಕ್ಕೆ ಜೋಡಣೆ ವಾಕ್ಯಗಳು ಕೂಡ ಕೊಟ್ಟಿದೆ. ഇനിയും സദൃശവാക്യങ്ങൾ 30-ാം അധ്യായത്തിന്റെ 5-6 വാക്യങ്ങൾ. ನಾವು ಅದೇ ರೀತಿಯಾಗಿ ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 5 ಮತ್ತು 6 ವಾಕ್ಯ ನೋಡಿಕೊಳ್ಳೋಣ. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ. ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ. ദൈവത്തിന്റെ വചനം സകല വചനവും ശുദ്ധ ചെയ്തത്. ಅದರಲ್ಲಿ ನಾವು ಕೇಳಿಸ್ತಾ ಇದೆ, ದೇವರ ಸಕಲ ವಾಕ್ಯಗಳು ಶುದ್ಧವಾದದ್ದು. അതിനോട് ನೀ ഒന്നും കൂട്ടരുത്. ಅದರ ಜೊತೆಯಲ್ಲಿ ನೀನು ಯಾವುದು ಸೇರಿಸಬಾರದು. ആദ്യമേ പറഞ്ഞു ಎಲ್ಲറ്റിനും ഇണവാക്യങ്ങൾ ഉണ്ടായിരിക്കും. ಫಸ್ಟ್ ನಾವು ತಿಳ್ಕೊಂಡಿದ್ದೇನಿದೆ, ಎಲ್ಲಾ ವಾಕ್ಯಗಳಿಗೂ ಒಂದು ಜೋಡಿ ವಾಕ್ಯ ಇರುತ್ತದೆ. രണ്ടാമത് പറഞ്ഞു സകല വചനവും ശുദ്ധ ചെയ്തത്. ಎರಡನೇದಾಗಿ ಹೇಳ್ತಾ ಇದೆ, ಸಕಲ ವಾಕ್ಯವು ಶುದ್ಧಿ ಮಾಡಿದ ವಾಕ್ಯವಾಗಿದೆ. ദൈവത്തിന്റെ വചനത്തോട് ഒന്നും കൂട്ടാൻ പാടില്ല. ಮತ್ತು ಅದೇ ರೀತಿಯಾಗಿ ದೇವರ ವಾಕ್ಯಕ್ಕೆ ಏನು ಹೆಚ್ಚಾಗಿ ಸೇರಿಸಬಾರದು. എന്തെങ്കിലും കൂട്ടിയാൽ അവൻ എന്നെ വിസ്തരിച്ച് കള്ളൻ എന്ന് വിളിക്കും. ಏನಾದರೂ ಹೆಚ್ಚಾಗಿ ಸೇರಿಸಿಕೊಂಡು ಅದನ್ನು ಓದಿದರೆ ಅವನು ಸುಳ್ಳುಗಾರನು ಎಂದು ಕರೆಯಲ್ಪಡುತ್ತದೆ. ഒന്ന് ദൈവത്തിന്റെ വചനം ശുദ്ധ ചെയ്തത്. ಫಸ್ಟ್ ನಾವು ತಿಳ್ಕೊಂಡು ಹೇಳೋಣ, ಮೊದಲನೇದಾಗಿ ದೇವರ ವಾಕ್ಯ ಶುದ್ಧವಾದದು. അതിനോട് എന്ത് ചേർത്താലും അത് ಅಶುದ್ಧಿಯ. ಅದರ ಜೊತೆಯಲ್ಲಿ ಏನೇ ಎಕ್ಸ್ಟ್ರಾ ಸೇರಿಸಿದರೂ ಅದು ಅಶುದ್ಧವಾಗುತ್ತದೆ. നമുക്കൊന്നും ചേർക്കാൻ അനുവാദമില്ല. ಆದ್ದರಿಂದ ಯಾವುದರ ಜೊತೆಯಲ್ಲಿ ಯಾವುದು ನಾವು ಸೇರಿಸಲಿಕ್ಕೆ ಅನುಮತಿ ಇಲ್ಲ. ഒരു നല്ല ഉദാഹരണം,
ಒಂದು ಒಳ್ಳೆ ಉದಾಹರಣೆ ಹೇಳ್ತೇನೆ. ഏദൻ തോട്ടത്തിലേക്ക് ആദം ഹവ്വമാരെ ദൈവം പാർപ്പിക്കുമ്പോൾ, ಏದನ್ ತೋಟಕ್ಕೆ ಆದಮನನ್ನು ಹವ್ವಳನ್ನು ದೇವರು ಅಲ್ಲಿ ಇಟ್ಟಿರುವಾಗ അവരോട് പറഞ്ഞു, തോട്ടത്തിന്റെ നടുവിലുള്ള വൃക്ഷത്തിന്റെ ഫലം തിന്നരുത്, തിന്നുന്ന നാളിൽ നീ മരിക്കും. ತೋಟದ ಮಧ್ಯದಲ್ಲಿರುವಂತ ವೃಕ್ಷದ ಫಲವನ್ನು ನೀವು ತಿನ್ನಬಾರದು, ತಿನ್ನುವ ದಿವಸ ನೀವು ಸತ್ತೇ ಸಾಯುವಿ. സർപ്പം വന്ന് ഹവ്വായോട് ചോദിച്ചു, ഒന്നും തിന്നരുതെന്ന് ദൈവം വാസ്തവമായി കൽപ്പിച്ചിട്ടുണ്ടോ? ಹವ್ವಳ ಬಳಿಯಲ್ಲಿ ಸರ್ಪ ಬಂದು ಕೇಳುತ್ತಾರೆ, ಈ ಯಾವುದು ತಿನ್ನಬಾರದು ಎಂದು ನಿಜವಾಗಿಯೂ ದೇವರು ಹೇಳಿದ್ದೀರಾ? എടുത്ത വായിലെ ഹവ്വ പറഞ്ഞു, തിന്നരുത്, തൊടുക പോലും അരുതെന്ന് പറഞ്ഞിട്ടുണ്ട്. ಬೇಗವಾಗಿ ಹವ್ವಳ ಹೇಳಿದರು, ತಿನ್ನಬಾರದು ಎಂದು ಮಾತ್ರವಲ್ಲ ಮುಟ್ಟಲೂ ಬಾರದು ಎಂದು ಹೇಳಿದೆ. തൊടരുതെന്ന് ദൈവം കൽപ്പിച്ചില്ല. ಮುಟ್ಟಬಾರದು ಎಂದು ದೇವರು ಹೇಳಿದ್ರ? ഒരൽപ്പം ചേർത്തു, അവൾ കള്ളിയായി മാറി. ಸ್ವಲ್ಪ ಅದಲ್ಲಿ ದೇವರು ಹೇಳಿದಕ್ಕಿಂತ ಸ್ವಲ್ಪ ಸೇರಿಸಿ ಹೇಳಿದೆ. ಈಗ ಹವ್ವಳು ಯಾರಾಗೋಯ್ತು? ಸುಳ್ಳುಗಾರತಿ ಆಗೋಯ್ತು. നമ്മളോട് ദൈവം എന്ത് ദൈവവചനത്തിൽ കൽപ്പിച്ചോ അത് ഇന്ന് കൂട്ടരുത്, അത് അതുപോലെ അനുസരിക്കണം. ಹಾಗಾದರೆ ದೇವರ ವಾಕ್ಯದಲ್ಲಿ ನಾವು ಏನು ಸೇರಿಸಬಾರದು, ಏನು ದೇವರು ಹೇಳಿದೆಯೋ ಅದು ನಾವು ಅನುಸರಿಸಬೇಕಾಗಿರುತ್ತದೆ. അടുത്തത് ആവർത്തന പുസ്തകം 4-ാം അധ്യായത്തിന്റെ 2-ാമത്തെ വാക്യം. ಮತ್ತು ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ 2ನೇ ವಾಕ್ಯ ನೋಡೋಣ. ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಕೊಳ್ಳಬೇಕೇ ಹೊರತು ಅವುಗಳಿಗೆ ಏನು ಕೂಡಿಸಬಾರದು, ಅವುಗಳಿಂದ ಏನು ತೆಗೆದು ಬಿಡಬಾರದು. വേദപുസ്തകത്തിലുള്ള സകലതിനും ഇണവാക്യമുണ്ടെന്ന് നമ്മൾ ആദ്യം കണ്ടു. ಈಗ ನಾವು ಫಸ್ಟ್ ತಿಳ್ಕೊಂಡಿದೆ ಎಲ್ಲಾ ವಾಕ್ಯಗಳಿಗೂ ಜೋಡಿ ವಾಕ್ಯ ಇರುತ್ತದೆ. 2 ಪ್ರೊವರ್ಬ್ಸಿൽ നമ്മൾ കണ്ടു, ദൈവത്തിന്റെ വചനത്തോട് കൂട്ടരുത്. 2ನೇ ಜ್ಞಾನೋಕ್ತಿಗಳಲ್ಲಿ ನಾವು ತಿಳ್ಕೊಂಡಿದೆ, ದೇವರ ವಾಕ್ಯದ ಜೊತೆಯಲ್ಲಿ ನಾವು ಏನು ಸೇರಿಸಬಾರದು. ആവർത്തന പുസ്തകത്തിൽ അതിന്റെ ഇണവാക്യം കാണുകയാണ്. ಈಗ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಅದಕ್ಕೊಂದು ಜೋಡಿ ವಾಕ್ಯ ನಾವು ನೋಡ್ತಾ ಇದ್ದೇವೆ. കൂട്ടരുത്, കുറയ്ക്കുകയും അരുത്. ಯಾವುದು ಸೇರಿಸಬಾರದು ಮತ್ತು ಯಾವುದು ಕಡಿಮೆಯೂ ಮಾಡಬಾರದು. കൂട്ടുകയോ കുറയ്ക്കുകയോ ചെയ്യാൻ പാടില്ല. ഇത് 2 ഭാഗങ്ങളിൽ നിന്നായി തെളിഞ്ഞു വരുന്നു. ಈಗ ಸೇರಿಸಲೂಬಾರದು ಮತ್ತು ಕಡಿಮೆಯೂ ಮಾಡಬಾರದು ಎಂಬುದು ಇದು ಎರಡೂ ಮತ್ತೊಂದು ವಾಕ್ಯದಲ್ಲಿ ನಮಗೆ ತೋರಿ ಬರ್ತಾ ಇದೆ. അടുത്തത് വെളിപ്പാട് പുസ്തകം 22-ാം അധ്യായത്തിന്റെ 18-ാമത്തെ വാക്യം. ಮತ್ತೆ ಇನ್ನೊಂದು ವಾಕ್ಯ ಹೇಳ್ತಾ ಇದೆ, ಪ್ರಕಟಣೆ 22ನೇ ಅಧ್ಯಾಯ 12ನೇ ವಾಕ್ಯ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. 19 വായിച്ചാട്ടെ. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ഈ പുസ്തകത്തിലെ വചനത്തോട് ആരെങ്കിലും കൂട്ടിയാൽ, ಈ ಪುಸ್ತಕದಲ್ಲಿರುವಂತ ವಾಕ್ಯದೊಂದಿಗೆ ಯಾರಾದರೂ ಏನಾದರೂ ಸೇರಿಸಿದರೆ ഈ പുസ്തകത്തിൽ എഴുതിയ ബാധകൾ മുഴുവനും ദൈവം അവന് വരുത്തും. ಈ ಪುಸ್ತಕದಲ್ಲಿ ಬರೆದಿರುವಂತ ಸಕಲ ಬಾಧಗಳು ಅವನಿಗೆ ಭವಿಷ್ಯತ್ತದೆ എന്ന് പറഞ്ഞാൽ അവനെ നരകത്തിലേക്ക് മാറ്റും. ಅದಕ್ಕೆ ಅರ್ಥ ಏನು? ಅವರನ್ನು ನರಕಕ್ಕೆ ತಳ್ಳಿಬಿಡುತ್ತದೆ. ഇനി ആരെങ്കിലും ഇതിൽ നിന്ന് വല്ലതും നീക്കിക്കളഞ്ഞാൽ, ಇನ್ನು ಯಾರಾದರೂ ಈ ವಾಕ್ಯದಿಂದ ಏನಾದರೂ ತೆಗೆದು ಬಿಟ್ಟಿದರೆ ಜೀವ ಪುಸ್ತಕത്തിലും സ്വർഗത്തിലുമുള്ള അവന്റെ ಅಂಶം ദൈവം നീക്കിക്കളയും. ಜೀವ ಪುಸ್ತಕದಲ್ಲಿ ಮತ್ತು ಸ್ವರ್ಗದಲ್ಲಿ ಇರುವಂತ ಅವನ ಪಾಲನ್ನು ತೆಗೆದು ಬಿಡುತ್ತದೆ എന്ന് പറഞ്ഞാൽ അവൻ നരകത്തിൽ തന്നെ പോകും. ಅದಕ್ಕೆ ಅರ್ಥ ಏನು? ಜೀವ ಪುಸ್ತಕದ ಹೆಸರು ತೆಗೆದ್ರೆ ಏನಾಗುತ್ತೆ? നമ്മൾ എന്താണ് പറഞ്ഞത്? ಹೋಗುತ್ತೆ. നമ്മൾ എന്താണ് പറഞ്ഞത്? കൂട്ടരുത്, കുറയ്ക്കരുത്. ನಾವೇನ್ ಕಲಿತು ಬರ್ತಾ ಇದ್ದೀವಿ? ದೇವರ ವಾಕ್ಯದೊಂದಿಗೆ ಯಾವುದು ಸೇರಿಸಬಾರದು, ಯಾವುದು ಕಡಿಮೆ ಮಾಡಬಾರದು. അതിനകത്ത് തന്നെ ഇണവാക്യങ്ങളുണ്ട്. അത് വായിക്കുമ്പോൾ അർത്ഥം 100% മനസ്സിലാവും. ಅದರ ಜೊತೆಯಲ್ಲಿ ನಾವು ಜೋಡಣೆಯ ವಾಕ್ಯಗಳಿದೆ. ಆ ಜೋಡಣೆ ವಾಕ್ಯಗಳು ನೋಡುವಾಗ ನಮಗೆ ಇನ್ನೂ ಅಧಿಕವಾಗಿ ಅದರ ಅರ್ಥಗಳು ಗೊತ್ತಾಗುತ್ತೆ. നമ്മൾ ഇതുവരെ പഠിച്ചത് ബൈബിൾ എങ്ങനെ പഠിക്കണം, അതിനകത്തെ വാക്യങ്ങൾ എങ്ങനെ എടുക്കണം എന്ന ഒരാശയമാണ്. ನಾವು ಇಷ್ಟು ಸಮಯ ಏನು ತಿಳ್ಕೊಂಡಿದೆ? ದೇವರ ವಾಕ್ಯ ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು, ಅದು ಹೇಗೆ ಓದಬೇಕು, ಕಲಿಯಬೇಕೆಂಬುದನ್ನು ನಾವು ತಿಳ್ಕೊಂಡಿದೆ. ഇന്ന് ദൈവത്തിന്റെ വചനത്തിനകത്തോട്ട് നമുക്ക് കയറാം. നമുക്ക് ഓരോന്ന് പയ്യെ പഠിച്ചു തുടങ്ങാം. ನಾವು ಇವತ್ತು ದೇವರ ವಾಕ್ಯಕ್ಕೆ ನಾವು ಒಂದೊಂದು ವಿಷಯಗಳು ಇದೇ ತರ ನಾವು ತಿಳ್ಕೊಳ್ಳಿಕ್ಕೆ ಮುಂದಕ್ಕೆ ಹೋಗೋಣ. ഒന്നാമത്തെ ആശയം,
ഭൂമിയിൽ നമ്മളെ അറിയാത്ത കാണാത്ത രണ്ട് ಸಾಮ್ರಾಜ್ಯങ്ങളുണ്ട്. ನಾವು ಅದರಲ್ಲಿ ತಿಳ್ಕೊಳ್ತೇವೆ, ಗಮನಿಸಿಕೊಳ್ಳಿ. ಭೂಮಿಯಲ್ಲಿ ನಾವು ಕಾಣದಂತ ಎರಡು ವಿಧವಾದ ಸಾಮ್ರಾಜ್ಯಗಳಿದೆ. യേശു പ്രാർത്ഥിക്കാൻ പഠിപ്പിച്ചു, അങ്ങയുടെ രാജ്യം വരണമേ. ಯೇಸು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿಕೊಡುವಾಗ ಏನಿದೆ, ದೇವರೇ ನಿಮ್ಮ ರಾಜ್ಯ ಬರಲಿ. അങ്ങനെയാണെങ്കിൽ ഒരു ദൈവിക സാമ്രാജ്യം ഇവിടെ ഉണ്ട്. ಹಾಗಾದರೆ ದೇವರ ಒಂದು ರಾಜ್ಯ ಇಲ್ಲಿ ಇದೆ. അതേ സമയത്ത് ഒരു പൈശാചിക സാമ്രാജ്യവും ഇവിടെയുണ്ട്. ಅದೇ ಸಮಯದಲ್ಲಿ ದೇವರ ರಾಜ್ಯ ಇರುವ ಹಾಗೆ ಒಂದು ಸೈತಾನನ ರಾಜ್ಯವೂ ಇದೆ. നമ്മൾ നോക്കുമ്പോൾ നമുക്ക് ഇതൊന്നും കാണത്തില്ല, നമുക്ക് കർണാടക ഗവൺമെന്റിനെ മാത്രമേ കാണത്തുള്ളൂ. ನಾವು ನೋಡುವಾಗ ನಮ್ಗೆ ಯಾವ ರಾಜ್ಯ ಕಾಣಿಸ್ತಾ ಇದೆ? ನಾವು ಯಾವ ರಾಜ್ಯದಲ್ಲಿ ಕಾಣಿಸ್ತಾ ಇದೆ? ನಮಗೆ ಕರ್ನಾಟಕ ರಾಜ್ಯ ನಮ್ಗೆ ಗೊತ್ತಾಗ್ತಾ ಇದೆ, ಅದು ಕಾಣಿಸ್ತಾ ಇದೆ. പക്ഷേ നാം കാണാത്ത ഒരു രാജ്യം ഇവിടെയുണ്ട്, ദൈവരാജ്യം. ನಾವು ಕಾಣದಂತ ಒಂದು ರಾಜ್ಯ ಇದೆ, ಅದು ಯಾವುದು? ದೇವರ ರಾಜ್ಯ. വേറൊരു കാണാത്ത രാജ്യമുണ്ട്, അതാണ് സാത്താന്റെ രാജ്യം. ನಾವು ಮತ್ತೆ ಕಾಣದಿರುವಂತ ಇನ್ನೊಂದು ರಾಜ್ಯ ಇದೆ, ಅದು ಸೈತಾನನ ರಾಜ್ಯ. ദൈവരാജ്യം എന്നാൽ എന്താണ്? ಹಾಗಾದರೆ ದೇವರ ರಾಜ್ಯ ಅಂದ್ರೆ ಏನು? മത്തായിയുടെ സുവിശേഷം 6:9 യേശു പഠിപ്പിച്ചു, അങ്ങയുടെ സ്വർഗസ്ഥനായ ഞങ്ങളുടെ പിതാവേ, അങ്ങയുടെ രാജ്യം വരണമേ. ಮತ್ತೇನು ಸುವಾರ್ತೆ ನಾವು 6ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿ ಪ್ರಾರ್ಥನೆ ಕಳಿಸಿಕೊಡ್ತಾ ಇರುವಾಗ ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ರಾಜ್ಯವು ಬರಲಿ. ദൈവരാജ്യത്തിന്റെ പ്രത്യേകത പ്രാർത്ഥന, കൂട്ടായ്മ, ആരാധന, നന്മ പ്രവൃത്തികൾ, ഇതെല്ലാം നടക്കും. ದೇವರ ರಾಜ್ಯದಲ್ಲಿ ಇರುವಂತ ವಿಷಯಗಳೇನಿದೆ? ಪ್ರಾರ್ಥನೆ, ಆರಾಧನೆ ಮತ್ತು ದೇವರ ವಚನ ಧ್ಯಾನ, ಇವುಗಳು ದೇವರ ರಾಜ್ಯದಲ್ಲಿ ಇರುತ್ತೆ. സാത്താന്റെ രാജ്യം എന്ന് പറയുമ്പോൾ തിന്മയുടെ രാജ്യമാണ്, ഇരുട്ടിന്റെ രാജ്യമാണ്, അധർമ്മത്തിന്റെ രാജ്യമാണ്. ಆದರೆ ಸೈತಾನನ ರಾಜ್ಯ ಅಂತ ಹೇಳಿದ್ರೆ ಅದು ಕತ್ತಲೆಯ ರಾಜ್ಯ, ಅದು ಅಧರ್ಮದ ಕೆಲಸಗಳು ನಡೆಯುವಂತ ರಾಜ್ಯವಾಗಿದೆ. സാത്താന്റെ രാജ്യത്തിൽ ഒരു വ്യക്തി താമസിക്കുന്നെങ്കിൽ പുകവലിക്കാൻ തോന്നും, മദ്യപിക്കാൻ തോന്നും, വേണ്ടാത്തതൊക്കെ തോന്നും. ಆ ಸೈತಾನನ ರಾಜ್ಯದಲ್ಲಿ ಇರುವಂತ ವ್ಯಕ್ತಿಗೆ ಮದ್ಯಪಾನ ಮಾಡಲಿಕ್ಕೆ ಆಸೆ ಬರುತ್ತದೆ, ಧೂಮಪಾನ ಮಾಡಲಿಕ್ಕೆ ಆಸೆ ಬರುತ್ತದೆ, ಈ ರೀತಿಯಾಗಿ ಎಲ್ಲಾ ತರ ಕೆಟ್ಟದು ಮಾಡಲಿಕ್ಕೆ ಇರುವಂತ ಪ್ರೇರೇಪಣೆ ಬರುತ್ತದೆ. ദൈവരാജ്യത്തിൽ ഒരാൾ താമസിക്കുന്നെങ്കിൽ പ്രാർത്ഥനയ്ക്ക് പോകാൻ താല്പര്യം വരും, ആരാധനയ്ക്ക് പോകാൻ താല്പര്യം വരും, ദൈവത്തിനു വേണ്ടി ദൈവത്തെ ആരാധിക്കാനുള്ള താല്പര്യം. ದೇವರ ರಾಜ್ಯದಲ್ಲಿ ಇರುವಂತ ಒಂದು ವ್ಯಕ್ತಿಗೆ ದೇವರ ಆಲಯಕ್ಕೆ ಹೋಗಬೇಕು ಅಂತ ಆಸೆ, ದೇವರನ್ನು ಪ್ರಾರ್ಥಿಸಬೇಕೆಂದ ಆಸೆ, ದೇವರನ್ನು ಧ್ಯಾನಿಸಬೇಕೆಂಬ ಆಸೆ ಬರುತ್ತದೆ. നമ്മുടെ സ്വഭാവം കാണുമ്പോഴറിയാം നമ്മൾ ദൈവരാജ്യത്തിന് ഉൾപ്പെട്ടവരോ സാത്താന്റെ രാജ്യത്തിന് ഉൾപ്പെട്ടവരോ. ಒಬ್ಬರದು ಸ್ವಭಾವ ನೋಡಿಕೊಂಡು ತಿಳ್ಕೊಳ್ಳೋದು, ಇವನು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಾ, ಇವರು ಸೈತಾನ ರಾಜ್ಯಕ್ಕೆ ಸಂಬಂಧಪಟ್ಟವರಾ ಎಂದು ತಿಳ್ಕೊಂಡ್ಬಿಡ್ತಾರೆ. അപ്പോസ്തല പ്രവൃത്തികളുടെ പുസ്തകം 26:18 വാക്യം ദയവായി വായിക്കാമോ? ಈಗ ಅಪೊಸ್ತಲರ ಕೃತ್ಯಗಳ ಪುಸ್ತಕ 26ನೇ ಅಧ್ಯಾಯ 12ನೇ ವಾಕ್ಯ ನಾವು ಓದಿಕೊಳ್ಳೋಣ. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು. പൗലോസ് അപ്പോസ്തലനെ അല്ലെങ്കിൽ ശൗല് എന്ന് പറയുന്ന മനുഷ്യനെ ഒരു വഴിമധ്യേ ദൈവം പിടിച്ചു. ಹೀಗೆ ಶೌಲೆಂಬ ವ್ಯಕ್ತಿಯನ್ನು ಮಾರ್ಗದ ಮಧ್ಯದಲ್ಲಿ ದೇವರು ಹಿಡಿದರು. ശൗൽ ആരായിരുന്നു? ಶೌಲ್ ಯಾರಾಗಿದನು? പുരോഹിതന്മാരുടെ അടുക്കലിരുന്ന് വേദപുസ്തകം പഠിച്ചവനും ಅವರು ಮಹಾಯಾಜಕರ ಬಳಿಯಲ್ಲಿ ಕುಳಿತುಕೊಂಡು ಧರ್ಮಶಾಸ್ತ್ರವನ್ನು ಕಲಿತ ವ್ಯಕ್ತಿಯಾಗಿದ್ದರು. സഭയുടെ നേതാവായിരുന്നവനും ಒಂದು ಅವರು ಯಹೂದ್ಯ ಸಭೆಯ ಒಂದು ನಾಯಕತ್ವದಲ್ಲಿದ್ದ ವ್ಯಕ್ತಿ. ദൈവസഭയെ ഉപദ്രവിക്കാൻ തീരുമാനിച്ചവനും ದೈವಸಭೆಗೆ ಹಿಂಸೆ ಕೊಡಲಿಕ್ಕೆ ತೀರ್ಮಾನ ಮಾಡಿದವರು. ഇങ്ങനെയൊക്കെയുള്ള ഒരു മനുഷ്യനായിരുന്നു. ಈ ರೀತಿಯಾಗಿದ್ದ ಮನುಷ್ಯನಾಗಿ അദ്ദേഹത്തെ ദൈവത്തിന് ആവശ്യം വന്നു. ಆತನನ್ನು ದೇವರಿಗೆ ಬೇಕಾಗಿತ್ತು. ഒരു ദിവസം വഴിമധ്യേ അദ്ദേഹത്തെ സ്വർഗത്തിലെ ദൈവം പിടിച്ചു നിർത്തി. ಒಂದು ದಿವಸ ಮಾರ್ಗದ ಮಧ್ಯದಲ್ಲಿ ದೇವರು ಅವನು ಹಿಡಿದು ನಿಲ್ಲಿಸಿದರು. ദൈവത്തിന് ആരെയെങ്കിലും ആവശ്യമുണ്ടെങ്കിൽ അവരെ വഴിമധ്യേ പിടിച്ചു നിർത്തും. ದೇವರಿಗೆ ಯಾರಾದರೂ ಬೇಕಾಗಿದ್ರೆ ಅವರು ಮಾರ್ಗ ಮಧ್ಯದಲ್ಲಾದರೂ ಹಿಡಿದು ನಿಲ್ಲಿಸ್ತಾರೆ. പോയ വഴിക്ക്
പോയ വഴിക്ക് നട്ടുച്ചയുടെ സൂര്യനെ കവിയുന്ന ഒരു പ്രകാശം അദ്ദേഹത്തിന് ചുറ്റും മിന്നി. ಅವರು ಹೋಗುವಂತ ಮಾರ್ಗದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಮಧ್ಯಾಹ್ನ ಸೂರ್ಯನಿಕ್ಕಿಂತ ಒಂದು ಪ್ರಕಾಶವನ್ನು ಅವನ ಮೇಲೆ ಬೀಳುತ್ತಿತ್ತು. അദ്ദേഹം യാത്ര ചെയ്തിരുന്ന കുതിരയുടെ പുറത്തു നിന്ന് താഴെ വീണു. ಆತನು ಪ್ರಯಾಣ ಮಾಡಿರುವಂತ ಕುದುರೆಯಿಂದ ಮೇಲೆಯಿಂದ ಕೆಳಗಡೆ ಬಿದ್ದು ಹೋದ್ರು. എന്തിനാണ് ദൈവം അദ്ദേഹത്തെ പിടിച്ചത്? ಯಾವುದಕ್ಕಾಗಿ ದೇವರು ಆತನನ್ನು ಹಿಡಿದುಕೊಂಡಿದ್ದಾರೆ? പൗലോസിനോട് ദൈവം സംസാരിക്കുന്നത് ಶೌಲನನ್ನು ಪೌಲನನ್ನಾಗಿ ಮಾರ್ಪಡಿಸಿ ದೇವರು ಆತನೊಂದಿಗೆ ಮಾತನಾಡ್ತಾ ಇದ್ದಾರೆ. ഞാൻ നിന്നെ ജാതികളുടെ അടുക്കലേക്ക് അയക്കുകയാണ്. ನಾನು ನಿನ್ನನ್ನು ಅನ್ಯ ಜನರ ಬಳಿಯಲ್ಲಿ ಕಳುಹಿಸಲಿಕ್ಕಾಗಿ ಕರೆದಿದ್ದೇನೆ. എന്തിനു വേണ്ടിയാണ് അയക്കുന്നത്? ಯಾವ ಉದ್ದೇಶಕ್ಕಾಗಿ ಕಳಿಸ್ಕೊಡ್ತಾ ಇದೆ? ഒന്ന്, അവർക്ക് പാപമോചനം പ്രസംഗിക്കുവാൻ. ಒಂದು, ಅವರಿಗೆ ಪಾಪದ ಬಗ್ಗೆ ಪಾಪಮೋಚನ ಇದೆ ಎಂಬುದನ್ನು ಅವರಿಗೆ ತಿಳಿಸಬೇಕು. രണ്ട്, എന്നിലുള്ള ವಿಶ್ವಾസം അവർക്ക് കൊടുക്കുവാൻ. ಎರಡನೇದಾಗಿ ನನ್ನ ಮೇಲೆ ಅವರಿಗೊಂದು ನಂಬಿಕೆ ಬರುವಂತೆ ಮಾಡಬೇಕು. മൂന്ന്, അവരുടെ ആത്മകണ്ണുകളെ തുറക്കുവാൻ. ಮೂರು, ಅವರ ಆತ್ಮೀಕ ಕಣ್ಣುಗಳನ್ನು ತೆರೆಯುವಂತೆ ಮಾಡಬೇಕು. സാത്താന്റെ അധികാരത്തിൽ നിന്ന് അവരെ വിടുവിക്കുവാൻ. ಸೈತಾನನ ಅಧಿಕಾರದಿಂದ ಅವರನ್ನು ಬಿಡಿಸಿಕೊಳ್ಳಲಿಕ್ಕಾಗಿ, അവരെ ദൈവത്തിങ്കിലേക്ക് കൊണ്ടുവരുവാൻ, ಅವರನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳಲಿಕ್ಕಾಗಿ. അങ്ങനെയാണെങ്കിൽ യേശു പറഞ്ഞു രണ്ട് അധികാരങ്ങൾ നിലവിലുണ്ട്. ಆವಾಗ ಯೇಸು ಹೇಳ್ತಾ ಇದ್ದಾರೆ, ಎರಡು ಅಧಿಕಾರಗಳು ಈ ಕಾಣಿಸ್ತಾ ಇದೆ. ഒന്ന് സാത്താന്റെ അധികാരം, ಒಂದು ಸೈತಾನನ ಅಧಿಕಾರ, വേറൊന്ന് ദൈവിക അധികാരം. ಎರಡು ದೈವಿಕ ಅಧಿಕಾರ. ഇവരെ സാത്താന്റെ അധീനതയിൽ നിന്ന് ദൈവിക അധികാരത്തിലേക്ക് കൊണ്ടുവരേണ്ടതിന്, ಹೀಗೆ ಸೈತಾನನ ಅಧಿಕಾರದಿಂದ ಅವರನ್ನು ದೇವರ ಅಧಿಕಾರದ ಕಡೆಗೆ ತೆಗೆದುಕೊಂಡು ಬರಲಿಕ್ಕಾಗಿ, അവരുടെ ആത്മകണ്ണുകൾ തുറക്കേണ്ടതിന്, ಅವರ ಆತ್ಮೀಕ ಕಣ್ಣುಗಳನ್ನು ತೆರೆಯುವಂತೆ ಮಾಡಲಿಕ್ಕಾಗಿ. ഒരാൾ പോയി പ്രസംഗിക്കണം, എനിക്ക് നിന്നെ അതിന് ആവശ്യമുണ്ട്. ನೀನು ಹೋಗಿ ಜನರ ಬಳಿಯಲ್ಲಿ ಪ್ರಸಂಗ ಮಾಡಬೇಕು, ಅದಕ್ಕಾಗಿ ನೀ ನನಗೆ ಬೇಕಾಗಿದೆ. ഞാൻ പറഞ്ഞു വരുന്നത് രണ്ട് സാമ്രാജ്യങ്ങളാണ്. ನಾನು ಹೇಳಿಕೊಂಡು ಬರೋದು ಎರಡು ರಾಜ್ಯಗಳ ಬಗ್ಗೆ ಹೇಳಿಕೊಂಡು ಬರ್ತಾ ಇದೆ. ഒന്ന് ദൈവത്തിന്റെ രാജ്യം, ಒಂದು ನೀವು ಹೇಳಿ ರಾಜ್ಯ. ಎರಡು നമ്മൾ പ്രാർത്ഥിക്കുന്നത് ദൈവമേ അങ്ങയുടെ രാജ്യം വരണമേ. ನಾವು ಪ್ರಾರ್ಥಿಸುವುದು ದೇವರೇ ನಿಮ್ಮ ರಾಜ್ಯ ಬರಲಿ ಎಂದು ಪ್ರಾರ್ಥಿಸುವುದು. ഇനിയും കൊലോസ്യ ലേഖനം 1-ാം അധ്യായത്തിന്റെ 13-ാമത്തെ വാക്യത്തിൽ, ಕೊಲೋಸ್ಯ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 13ನೇ ವಾಕ್ಯ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. നമ്മെ ഇരുട്ടിന്റെ അധികാരത്തിൽ നിന്ന് വിടുവിച്ചു. ನಮ್ಮನ್ನು ಕತ್ತಲೆಯ ಅಧಿಕಾರದಿಂದ ಬಿಡಿಸಿದನು. നിങ്ങൾക്ക് ഇണവാക്യങ്ങൾ ബൈബിളിൽ നിന്ന് മനസ്സിലാകുന്നുണ്ടോ? ನಮಗೆ ಇದಕ್ಕೆ ಜೊತೆ ವಾಕ್ಯ ಸಿಗ್ತಾ ಇದೆಯಾ? ഒരേ ആശയം തന്നെ ഒന്നിലധികം പ്രാവശ്യം എഴുതുകയാണ്. ಒಂದೇ ಅದರದ ಸಾರಾಂಶ ಹಲವಾರು ಸಾರಿ ಬರೆದನ್ನು ಕಾಣಿಸುತ್ತದೆ. ಅದು ಪಲ ವಾക്കുകളിൽ പുറത്തു വരുമ്പോൾ അർത്ഥം 100% വ്യക്തമാണ്. ಅದು ಒಂದೇ ಪದವಾಗಿ ಹೊರಗಡೆ ಬರುವಾಗ ಅದರದ ಅರ್ಥ ಅದು ಸತ್ಯವಾಗಿದೆ ಎಂದು ನಮಗೆ ಖಚಿತವಾಗ್ತಾ ಇದೆ. നമ്മെ ഇരുട്ടിന്റെ അധികാരത്തിൽ നിന്ന് വിടുവിക്കുവാൻ, ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಲಿಕ್ಕಾಗಿ, സ്നേഹസ്വരൂപനായ യേശുവിന്റെ രാജ്യത്തിലാക്കി വെക്കുവാൻ, ಪ್ರೀತಿ ಸ್ವರೂಪನಾದ ಯೇಸುವಿನ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯರಾಗಿ ಮಾಡಲಿಕ್ಕೆ, ഇതാണ് ദൈവത്തിന് നമ്മെ കുറിച്ചുള്ള താല്പര്യം. ಇದು ನಮ್ಮ ಬಗ್ಗೆ ದೇವರ ಉದ್ದೇಶವಾಗಿದೆ. ഈ സാത്താന്യ രാജ്യവും ദൈവത്തിന്റെ രാജ്യവും തമ്മിൽ എന്നും ഒരു യുദ്ധമുണ്ട്. ಈ ಸಾತಾನ ರಾಜ್ಯಕ್ಕೂ ದೇವರ ರಾಜ್ಯಕ್ಕೂ ಯಾವಾಗಲೂ ಯುದ್ಧ ನಡೀತಾ ಇದೆ. ഈ യുദ്ധത്തിന്റെ ആയുധങ്ങൾ എന്തൊക്കെയാണ്? ಈ ಯುದ್ಧದಲ್ಲಿರುವಂತಹ ಆಯುಧಗಳು ಯಾವುಗಳು? ഒന്ന്, ദൈവത്തിന്റെ അഭിഷക്തരായ നാം തന്നെ ദൈവരാജ്യത്തിന്റെ യുദ്ധ ഉപകരണങ്ങളാണ്. ಹೀಗೆ ದೇವರ ಅಭಿಷಿಕ್ತರುಗಳು ದೇವರ ರಾಜ್ಯಕ್ಕೆ ಯುದ್ಧ ಮಾಡುವಂತ ಉಪಕರಣಗಳಾಗಿದೆ. ദൈവം ഒരിക്കലും ഒറ്റയ്ക്കൊരു കാര്യം ചെയ്യത്തില്ല. ದೇವರು ಯಾವತ್ತೂ ಒಬ್ಬಂಡಿಗರಾಗಿ ಯಾವುದೋ ಕಾರ್ಯ ಮಾಡ್ತಾ ಇಲ್ಲ. ഞാനിത് ആത്മലോകത്തിന്റെ അല്പം ഉയർന്ന ലെവലാണ് സംസാരിക്കുന്നത്. ನನಗೆ ಹೇಳ್ತಾ ಇರೋದು ಆತ್ಮಲೋಕದಲ್ಲಿ ಅಥವಾ ದೇವರ ರಾಜ್ಯದಲ್ಲಿರುವಂತ ಉನ್ನತವಾದ ವಿಷಯ ಹೇಳ್ತಾ ಇದೆ. ദൈവം ഒരിക്കലും ഒരു കാര്യവും ഒറ്റയ്ക്ക് ചെയ്യത്തില്ല. ದೇವರು ಯಾವಾಗಲೂ ಒಂದು ಕಾರ್ಯ ಒಂಟಿಯಾಗಿ ಮಾಡಲ್ಲ. ഞാൻ ഉദാഹരണങ്ങൾ എടുക്കാൻ ആഗ്രഹിക്കുന്നു. ನಾನೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ. ഒന്ന്, ദൈവം മനുഷ്യനെ സൃഷ്ടിക്കാൻ തീരുമാനിച്ചു. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಲಿಕ್ಕೆ ತೀರ್ಮಾನಿಸಿದ. നമ്മൾ ദൈവം എന്ന് പറയുന്നത് പിതാവ്, പുത്രൻ, പരിശുദ്ധാത്മാവ് എന്ന 3 വ്യക്തിത്വങ്ങളെ ഒരുമിച്ച് നിർത്തിയ. ನಾವು ದೇವರೆಂದು ಹೇಳುವಾಗ ನಮಗೆ ಗೊತ್ತಿದೆ, ನಾವು ಜೋರಾಗಿ ಹೇಳಿ, ತಂದೆ, ಕುಮಾರ,
ಪವಿತ್ರಾತ್ಮರು. ഈ മൂന്ന് വ്യക്തിത്വങ്ങളെ ഒരുമിച്ച് ചേർത്താണ് ദൈവം എന്ന് വിളിക്കുന്നത്. ಈ ಮೂರು ವ್ಯಕ್ತಿತ್ವಗಳನ್ನು ಒಂದಾಗಿ ಸೇರಿ ನಾವು ಸತ್ಯ ಏಕೈಕ ದೇವರು ಎಂದು ಕರೆಯುವುದು. ഇതിനകത്ത് ഏറ്റവും ശക്തൻ പിതാവായ ദൈവമാണ്. ಇದರಲ್ಲಿ ಎಲ್ಲದಕ್ಕಿಂತ ಶಕ್ತವಾದದ್ದು ತಂದೆಯಾದ ದೇವರು. പിതാവാം ദൈവം മനുഷ്യനെ ഉണ്ടാക്കാൻ തീരുമാനിച്ചു. ತಂದೆಯಾದ ದೇವರು ಮನುಷ್ಯನನ್ನು ಉಂಟು ಮಾಡಲಿಕ್ಕೆ തീരുമാനിಸಿದನು. ഉൽപ്പത്തി പുസ്തകത്തിൽ പറയുന്നത് ദൈവം ഒരു വിളി വിളിച്ചു, വരുവീൻ നാം നമ്മുടെ സാദൃശ്യത്തിൽ നമ്മുടെ സ്വരൂപപ്രകാരം മനുഷ്യനെ ഉണ്ടാക്കുക. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ದೇವರು ಮನುಷ್ಯನ ಸೃಷ್ಟಿ ಮಾಡಲಿಕ್ಕೆ ಮುಂಚೆ ಹೇಳ್ತಾರೆ, ಬನ್ನಿರಿ ನಾವು ನಮ್ಮ ಹೋಲಿಕೆ ಪ್ರಕಾರ മനുഷ്യരನ್ನು ಉಂಟು ಮಾಡೋಣ ಎಂದು ಹೇಳ್ತಾ ಇದ್ದಾರೆ. ഞാൻ അവിടെ ഉണ്ടായിരുന്നെങ്കിൽ ദൈവത്തോടൊരു ചോദ്യം ചോദിക്കായിരുന്നു. ನಾನು ಅಲ್ಲಿ ಇದ್ದಿದ್ರೆ ನಾನು ದೇವರಿಗೆ ಒಂದು ಮಾತು ಕೇಳ್ತಾ ಇದ್ದೆ, പിതാവേ അങ്ങേക്ക് ഒറ്റയ്ക്ക് മനുഷ്യനെ ഉണ്ടാക്കാൻ അറിയാൻ വയ്യായോ? ತಂದೆಯೇ ನಿಮಗೆ ಒಬ್ಬಂಡಿಗನಾಗಿ ಮನುಷ್ಯನ ಉಂಟು ಮಾಡಲಿಕ್ಕೆ ಶಕ್ತಿ ಇಲ್ಲವೋ? പിതാവാം ദൈവം എന്നോട് പറയും, ಆವಾಗ ತಂದೆಯಾದ ದೇವರು ನನಗೆ ಹೇಳ್ತಾರೆ, എമ്മവർഗീസേ എന്റെ സ്വഭാവം വേറെയാ. ಎಮ್ಮೆವರಿಗಿಸ್ತು ನನ್ನ ಸ್ವಭಾವ ಬೇರೆಯಾಗಿದೆ. ഞാൻ ഒറ്റയ്ക്ക് ഒരു പണി ചെയ്യത്തില്ല. ನಾನು ಒಬ್ಬಂಡಿಗನಾಗಿ ಯಾವುದು ಕೆಲಸ ಮಾಡಲ್ಲ. എന്റെ കൂടെ ഓരോ കാര്യത്തിന് കൊള്ളാവുന്നത് ആരെയോ അവരെ കൂടെ ഞാൻ കൂട്ടി വിളിക്കും. ನನ್ನ ಜೊತೆಯಲ್ಲಿ ಅದಕ್ಕೆ ಉತ್ತಮರಾದವರು ಯಾರು ಇದೆಯೋ ಅವರನ್ನು ನಾನು ಜೊತೆ ಸೇರಿಸುತ್ತೇನೆ. അന്ന് ഒരുപാട് ദൂതന്മാരുണ്ടായിരുന്നു. ಆವಾಗ ಅನೇಕ ದೂತರುಗಳಿದ್ದರು. ദൈവം ഒരിക്കലും ദൂതന്മാരെ വിളിച്ചില്ല. ದೇವರು ಯಾವತ್ತೂ ಆವಾಗ ದೂತರುಗಳನ್ನು ಕರೆದಿಲ್ಲ. പുത്രനെയും പരിശുദ്ധാത്മാവിനെയും കൂടെ വിളിച്ചു. ಕುಮಾರನಾದ ಯೇಸು ಕ್ರಿಸ್ತನನ್ನು ಮತ್ತು ಪವಿತ್ರಾತ್ಮರನ್ನು ಕರೆದರು, ನಮಗೆ ಮನುಷ್ಯನುಂಟು ಮಾಡೋಣ. ചിലപ്പോൾ ദൈവത്തിന് സഹായം നീക്കാൻ ദൈവം ദൂതന്മാരെ വിളിക്കും. ಆದರೆ ಕೆಲ ಸಂದರ್ಭಗಳಲ್ಲಿ ದೇವರು ಸಹಾಯ ಮಾಡಲಿಕ್ಕಾಗಿ ದೂತರುಗಳನ್ನು ಕರೀತಾರೆ. ഒരിക്കൽ പത്രോസ് കാരാഗ്രഹത്തിൽ കിടക്കുക. ಒಂದು ಸಂದರ್ಭದಲ್ಲಿ ಪೇತ್ರನು ಸೆರೆಮನೆಯೊಳಗಡೆ ಮಲಗಿದ್ದಾನೆ. പത്രോസിനെ കാരാഗ്രഹത്തിൽ നിന്ന് അഴിച്ചുവിടണം. ಆ ಪೇತ್ರನನ್ನು ಸೆರೆಮನೆಯಿಂದ ಕರೆದುಕೊಂಡು ಬರಬೇಕು. അതിന് ദൈവം ഒരു ദൂതനെയാണ് അയച്ചത്. ಅದಕ್ಕೆ ದೇವರು ಒಬ್ಬ ದೂತರನ್ನು ಕಳಿಸಿಕೊಟ್ಟಿದ್ದಾರೆ. കാരാഗ്രഹത്തിന്റെ അകത്ത് മനുഷ്യന് കയറാനൊക്കത്തില്ല. ಆ ಸೆರೆಮನೆ ಒಳಗಡೆ ಮನುಷ್ಯನಿಗೆ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ദൈവം നേരിട്ട് വരത്തുമില്ല. ಆ ದೇವರು ಅಲ್ಲಿ ಸೆರೆಮನೆ ಒಳಗಡೆ ಎದುರಾಗಿ ಬರುವುದೂ ഒരു ಇಲ್ಲ. ദൂതന്റെ സഹായം എടുത്തു. ಅದಕ್ಕೆ ದೂತನ ಸಹಾಯವನ್ನು ಕೇಳಿದೆ. പക്ഷെ മനുഷ്യനെ സൃഷ്ടിക്കുമ്പോൾ ಆದ್ರೆ ಮನುಷ್ಯನ ಉಂಟು ಮಾಡುವಾಗ ദൂതനെ പോരാ, ಅಲ್ಲಿ ದೂತನ ಸಹಾಯ ಸಾಲದು. പുത്രനെയും പരിശുദ്ധാത്മാവിനെയും കൂടെ വിളിച്ചു. ಆವಾಗ ಕುಮಾರನನ್ನು ಮತ್ತು ಪವಿತ್ರಾತ್ಮರನ್ನು ಕರೆದಿದ್ದಾರೆ. ദൈവം ഒറ്റയ്ക്ക് ഒരിക്കലും ഒരു ജോലിയും ചെയ്യത്തില്ല. ಆ ದೇವರು ಒಬ್ಬಂಡಿಗನಾಗಿ ಯಾವತ್ತೂ ಯಾವ ಕೆಲಸವೂ ಮಾಡುವುದಿಲ್ಲ. ദൈവത്തിന് ഈ ഭൂമിയിൽ ജോലി ചെയ്യണമെങ്കിൽ എന്നെ നിങ്ങളെയും ദൈവത്തിന് വേണം. ದೇವರಿಗೆ ಭೂಮಿಯಲ್ಲಿ ಕಾರ್ಯ ನಿರ್ವಹಿಸಲಿಕ್ಕೆ ನನ್ನನ್ನು ಮತ್ತು ನಿಮ್ಮನ್ನು ಬೇಕಾಗಿದೆ. ദൈവത്തിന്റെ ഒന്നാമത്തെ യുദ്ധയായുധം ദൈവത്തിന്റെ അഭിഷക്തനാണ്. ದೇವರಿಗೆ ಯುದ್ಧ ಮಾಡಲಿಕ್ಕಿರುವ ಮೊದಲನೇ ಆಯುಧ ದೇವರಿಂದ ಅಭಿಷೇಕಿಸಲ್ಪಟ್ಟವರಾಗಿದ್ದಾರೆ. ഒരിക്കൽ ദൈവത്തിന് മിസ്രയീമിൽ നിന്ന് ജനത്തെ വിടുവിക്കണമായിരുന്നു. ಒಂದು ಸಂದರ್ಭದಲ್ಲಿ ದೇವರಿಗೆ ಐಗುಪ್ತರಿಂದ ತನ್ನ ಜನರನ್ನು ಬಿಡಿಸಬೇಕಾಯಿತು. ഒരു മോശെ ദൈവം വിളിച്ചു. ಅದಕ್ಕೆ ದೇವರೊಂದು ಮೋಶೆಯನ್ನು ಕರೆದನು. മോശെ വിളിച്ചേച്ച് പറഞ്ഞു, പോയി ഫറവോന്റെ അടുക്കേന്ന് എന്റെ ജനത്തെ വിടുവിക്കുക. ನೀನು ಹೋಗಿ ಆ ಫರೋಹನ ಬಳಿಯಿಂದ ನನ್ನ ಜನರನ್ನು ಬಿಡಿಸಿಕೊಂಡು ಬನ್ನಿ. മോശെ പറഞ്ഞു, ദൈവമേ എന്റെ പേഴ്സണാലിറ്റി അതിന് പോരാത്തതാ. ಮೋಶೆ ಹೇಳ್ತಾರೆ, ದೇವರೇ ಅದಕ್ಕೆ ಇರುವ ನನ್ನ ಯೋಗ್ಯತೆ ಸಾಕಾಗಲ್ಲ. ഒന്ന്, ഞാൻ വിക്കനാണ്, നേരെ സംസാരിക്കാൻ അറിയത്തില്ല. ಮೊದಲನೇದಾಗಿ ನಾನು ತೊಗಲು ಮಾತಿರುವನು, ನಾನು ಸರಿಯಾಗಿ ಮಾತನಾಡಲಿಕ್ಕೆ ಬರಲ್ಲ. രണ്ട്, ഞാൻ ആടുകളെ തീറ്റുന്നവനാണ്, കൊട്ടാരത്തിൽ പോകാൻ ഒക്കത്തില്ല, ആട് നാറും, ഞാൻ അവിടെ ചെന്നാൽ ആടിന്റെ മാറ്റം എന്റെ വസ്ത്രത്തിലുണ്ട്. ನಾನು ಕುರಿ ಮೇಯಿಸ್ತಾ ಇರುವಂತವನು, ಅದರಿಂದ ನನ್ನ ಮೈಯಲ್ಲೆಲ್ಲ ಕುರಿಯ ವಾಸನೆ ಇದೆ. ಈ ಕುರಿ ವಾಸನೆಯೊಂದಿಗೆ ನಾನು ಅರಮನೆ ಒಳಗಡೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ദൈവം പറഞ്ഞു, നിന്റെ നാക്കഴുക്കായതുകൊണ്ട് ഞാൻ അഹരോൻ എന്ന നിന്റെ സഹോദരനെ നിന്റെ കൂടെ വിടാം. ದೇವರು ಹೇಳ್ತಾರೆ, ಸರಿ, ನಿನ್ನ ನಾಲಿಗೆ ಸರಿ ಇಲ್ಲಂದ್ರೆ ಪರವಾಗಿಲ್ಲ, ನಿನ್ನ ಸಹೋದರನನ್ನು ಆರೋನನ್ನು ನಿನ್ನ ಜೊತೆಯಲ್ಲಿ ಕಳಿಸುತ್ತೇನೆ. രണ്ട്, ನಿನ್ನೆ നാറുന്നവനാണ്, നിനക്ക് പേഴ്സണാലിറ്റി പോരാ. ಎರಡನೇದಾಗಿ, ನೀನು ಆ ಕುರಿಯ ವಾಸನೆ ಬರುವನಾಗಿದೆಯಾ, ನಿನಗೆ ಯೋಗ್ಯತೆ ಕಡಿಮೆ ಇದೆಯಾ, ನಾನು ಅದು ಸರಿ ಮಾಡಿ ಕೊಡ್ತೇನೆ. അതുകൊണ്ട് ഞാൻ തന്നെ നിന്റെ കൂടെ വരാം. ಅದಕ್ಕೆ ನಾನೇ ನಿನ್ನ ಜೊತೆ ಬರುತ್ತೇನೆ. മോശെ പറഞ്ഞു, എന്നെ കൊണ്ട് വയ്യ, വേറെ ആരെയും വിട്ടോണം. ಮೋಶೆ ಹೇಳ್ತಾ ಇದ್ದಾರೆ, ಸ್ವಾಮಿ ನೀನೇನೇ ಹೇಳಿದ್ರು ನನ್ನ ಕೈಲಿ ಸಾಕಾಗ್ದಲ್ಲ, ನೀನೇ ಬರಬೇಕು. ഫറവോന്റെ വീട്ടിൽ പോകാൻ അങ്ങേക്ക് വഴി അറിഞ്ഞുകൂടെ? ನಾನು ಅಲ್ಲಿ ಇದ್ರೆ ಆ ಫರೋಹನ ಮನೆಗೆ ಹೋಗ್ಲಿಕ್ಕೆ ನಿಮಗೆ ದಾರಿ ಇನ್ನೂ ಗೊತ್ತಿಲ್ವಾ? മോശെ ഇൻട്രസ്റ്റഡ് അല്ല, അദ്ദേഹത്തെ വിട്ടേക്ക്.
ಮೋಶೆಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ, ಅದಕ್ಕೆ ಅವನೇನೇನು ಅಂತ ಹೇಳ್ತಾ ಇದ್ದಾರೆ. എന്നാൽ ദൈവം പറയുന്ന മറുപടി, എൻ്റെ സ്വഭാവം അതല്ല, എനിക്കൊരാളെ കിട്ടിയേ പറ്റൂ. ಆದರೆ ದೇವರು ಮೋಶಕ್ಕೆ ಹೇಳ್ತಾ ಇರೋದು ಏನೆಂದರೆ, ಓ ನನ್ನ ಸ್ವಭಾವ ಹಾಗೆ ಅಲ್ಲ, ನನಗೆ ಜೊತೆಗಾರನೊಬ್ಬನು ಬೇಕೇ ಬೇಕು. എനിക്ക് മോശ കിട്ടിയേ പറ്റൂ. ನನಗೆ ಜೊತೆಗಾರನಾಗಿ ಮೋಶೆ ಬೇಕೇ ಬೇಕು. ദൈവം ഒറ്റയ്ക്ക് ഒരു ജോലി ചെയ്യത്തില്ല. ದೇವರು ಒಬ್ಬಂಟಿಗನಾಗಿ ಯಾವುದು ಕಾರ್ಯ ಮಾಡುವುದಿಲ್ಲ. ഇസ്രായേൽ ജനം ഇറങ്ങി വരുമ്പോൾ ദൈവത്തിന് ചെങ്കടൽ പിളർക്കണം. ಇಸ್ರಾಯೇಲ್ ಮಕ್ಕಳು ಪ್ರಯಾಣ ಮಾಡಿ ಬರುವಾಗ ಅವರಿಗೆ ಕೆಂಪು ಸಮುದ್ರ ಎರಡು ಭಾಗ ಮಾಡಬೇಕು. ദൈവത്തിന് വേണമെങ്കിൽ ചെങ്കടൽ പിളർക്കാം. ದೇವರಿಗೆ ಬೇಕಾದರೆ ದೇವರು ಒಬ್ಬನಾಗಿ ಆ ಕೆಂಪು ಸಮುದ್ರ ಭಾಗ ಮಾಡಬಹುದು. പക്ഷെ ദൈവം ചെയ്യത്തില്ല. ಆದರೆ ದೇವರು ಹಾಗೆ ಮಾಡಲ್ಲ. ദൈവം മോശയോട് പറഞ്ഞു, നിന്റെ കയ്യിലുള്ള വടി നീട്ടി നീ ചെങ്കടലിനെ പിളർക്കണം. ಆದರೆ ದೇವರು ಮೋಶೆಗೆ ಹೇಳ್ತಾರೆ, ನಿನ್ನ ಕೈಯಲ್ಲಿರುವಂತ ಕೋಲನ್ನು ಚಾಚಿ ನೀನೇ ಸಮುದ್ರ ಭಾಗ ಮಾಡು. ഒരിക്കൽ ദൈവത്തിന് മിദ്യാന്യ സൈന്യത്തെ ഓടിക്കണം. ಒಂದು ಸಂದರ್ಭದಲ್ಲಿ ಮಿದ್ಯಾನ್ಯರೆಂಬ ಶತ್ರು ಸೈನ್ಯವನ್ನು ದೇವರಿಗೆ ಓಡಿಸಬೇಕಾಯಿತು. ദൈവം പറഞ്ഞു, എനിക്ക് ഗിദെയോനെ വേണം, ഗിദെയോന്റെ സൈന്യത്തെ വേണം. ದೇವರು ಹೇಳ್ತಾರೆ, ನನಗೆ ಗಿದ್ಯೋನನು ಬೇಕು, ಅವನ ಸೈನ್ಯವೂ ನನಗೆ ಬೇಕು. ഞാൻ ഒറ്റയ്ക്ക് ഒരിക്കലും ഒരു കാര്യം ചെയ്യത്തില്ല. ನಾನು ಒಬ್ಬಂಟಿಗನಾಗಿ ಯಾವತ್ತೂ ಯಾವ ಕಾರ್ಯ ಮಾಡಲ್ಲ. ദൈവത്തിന് ഒരു അഭിഷക്തനില്ലാതെ ദൈവകാര്യം നടക്കത്തില്ല. ದೇವರಿಗೆ ಒಂದು ಅಭಿಷಕ್ತನಿಲ್ಲದೆ ದೇವರ ಕಾರ್ಯಗಳು ಭೂಮಿಯಲ್ಲಿ ನಡೆಯುವುದಿಲ್ಲ. നാം തന്നെ ദൈവത്തിന്റെ ഒന്നാമത്തെ യുദ്ധായുധമാണ്. ನಾವೇ ಅಭಿಷೇಕ ಹೊಂದಿ ದೇವರ ಯುದ್ಧದ ಆಯುಧಗಳಾಗಿ ಮಾರ್ಪಡಬೇಕು. ദയവായി വായിച്ചാട്ടെ യെരമ്യാവിന്റെ പുസ്തകം 51-ാം അധ്യായം 20 മുതൽ 22 വരെ 25 വരെയുള്ള വാക്യങ്ങൾ ದಯವಿಟ್ಟು ಓದಿರಿ. ಜೆರೆಮ್ಯ ಪ್ರವಾದಿಯ ಪುಸ್ತಕ 51ನೇ ಅಧ್ಯಾಯ 20ನಿಂದ 25 ತನಕ ವಾಕ್ಯ ಓದಿಕೊಳ್ಳೋಣ. ನೀನು ನನಗೆ ಗದೆಯು ಶಸ್ತ್ರವು, ನಾನು ನಿನ್ನಿಂದ ಜನಾಂಗಗಳನ್ನು ಒಡೆದು ಬಿಡುತ್ತೇನೆ, ನಿನ್ನಿಂದ ರಾಜ್ಯಗಳನ್ನು ಅಳಿಸುತ್ತೇನೆ, ನಿನ್ನಿಂದ ಕುದುರೆಯನ್ನು ಸವಾರರನ್ನು ಒಡೆದು ಬಿಡುತ್ತೇನೆ, ನಿನ್ನಿಂದ ರಥವನ್ನು ಸಾರಥಿಯನ್ನು ಒಡೆದು ಬಿಡುತ್ತೇನೆ, ನಿನ್ನಿಂದ ಸ್ತ್ರೀ ಪುರುಷರನ್ನು ಒಡೆದು ಬಿಡುತ್ತೇನೆ, ನಿನ್ನಿಂದ ಬಾಲವೃದ್ಧರನ್ನು ಒಡೆದು ಬಿಡುತ್ತೇನೆ, ನಿನ್ನಿಂದ ಯುವತಿ ಯುವಕರನ್ನು ಒಡೆದು ಬಿಡುತ್ತೇನೆ, ನಿನ್ನಿಂದ ಕುರುಬನನ್ನು ಹಿಂಡನ್ನು ಒಡೆದು ಬಿಡುತ್ತೇನೆ, ನಿನ್ನಿಂದ ರೈತನನ್ನು ನೊಗದ ಎತ್ತುಗಳನ್ನು ಒಡೆದು ಬಿಡುತ್ತೇನೆ. മതി, ദൈവത്തിന് പറയാനുള്ളത് നീ എൻ്റെ യുദ്ധ ആയുധമാണ്. ನೋಡಿ, ದೇವರಿಗೆ ಅಲ್ಲಿ ಹೇಳಲಿಕ್ಕಿರೋದು, ನೀನು ನನ್ನ ಯುದ್ಧದ ಆಯುಧವಾಗಿದೆ. എന്നെയും നിങ്ങളെയും ദൈവത്തിന്റെ യുദ്ധ ആയുധങ്ങളാക്കുവാൻ ദൈവം പഠിപ്പിച്ചെടുക്കും. ನನ್ನನ್ನು ನಿಮ್ಮನ್ನು ಯುದ್ಧದ ಆಯುಧಗಳಾಗಿ ಮಾಡಲಿಕ್ಕೆ ದೇವರು ಕಲಿಸಿಕೊಡ್ತಾ ಇದ್ದಾರೆ. ദൈവം ഒറ്റയ്ക്ക് ഒരു കാര്യം ചെയ്യത്തില്ല. ದೇವರು ಒಬ್ಬಂಟಿಗರಾಗಿ ಒಂದು ಕಾರ್ಯ ಮಾಡೋದಿಲ್ಲ. ദൈവത്തോട് കൂടെ നിൽക്കുവാൻ ദൈവത്തിന് ഒരു ആളിനെ വേണം. ದೇವರ ಜೊತೆ ಕೆಲಸ ಮಾಡಲಿಕ್ಕೆ ದೇವರಿಗೆ ಒಬ್ಬ ಆಳು ಬೇಕಾಗಿದೆ. ഈ ജിഗണിയിൽ ദൈവത്തിന് കുറെ ജോലി ചെയ്യാൻ നിങ്ങൾ ചിലരെ ദൈവത്തിന്റെ കൈ വേണം. ಈ ಜಿಗಣಿ ಪ್ರಾಂತ್ಯದಲ್ಲಿ ದೇವರ ಕಾರ್ಯ ಮಾಡಲಿಕ್ಕೆ ನೀವು ಬೇಕಾಗಿದೆ. ദൈവം പറഞ്ഞു, നീ എൻ്റെ വെൺമഴുവ. ದೇವರು ಹೇಳ್ತಾರೆ, ನೀನು ನನ್ನ ಕೈಯಲ್ಲಿರುವಂತ ಹದವಾದ ಗದೆಯಾಗಿದೆ, ಯುದ್ಧ ಆಯುಧವಾ. ಅದು ನೀನೇ ಯುದ್ಧ ಆಯುಧವಾಗಿದೆ. ദൈവം ഒരിക്കലും വാക്കു മാറത്തില്ല, കള്ളം പറയത്തില്ല. ದೇವರು ಯಾವತ್ತೂ ಸುಳ್ಳು ಹೇಳುವನಲ್ಲ. നിന്നെ കൊണ്ട് വേണം എനിക്ക് ജാതികളെ തകർക്കുവാൻ. ನಿನ್ನ ಮೂಲಕವೇ ನಾನು ಜಾತಿಗಳನ್ನು ಸಂಹಾರ ಮಾಡುತ್ತೇನೆ. നിന്നെ കൊണ്ട് വേണം എനിക്ക് രാജാക്കന്മാരെ തോൽപ്പിക്കുവാൻ. ನಿನ್ನ ಮೂಲಕವೇ ನಾನು ಅರಸುಗಳನ್ನು ಸೋಲಿಸಲಿಕ್ಕಿರುವುದು. ഇനിയും യെശയ്യാവ് 41:15. ಮತ್ತೆ ಯೆಶಯ್ಯ 41:15. ഇതാ ഞാൻ നിന്നെ പൂർച്ചയുള്ളത് പുതിയതും മൂർച്ചയുള്ളതും പല്ലേറിയതുമായി മെതിവണ്ടിയാക്കി തീർക്കുന്നു. വായിച്ചു. ಇಗೋ, ನಾನು ನಿನ್ನನ್ನು ಮಸದ ಮೊನೆ ಹಲ್ಲಿನ ಹೊಸ ಹಂತಿಕುಂಟೆಯನ್ನಾಗಿ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು ಹೊಟ್ಟು ಮಾಡುವಿ. ഞാൻ നിന്നെ പുതിയതും മൂർച്ചയുള്ളതും പല്ലേറിയതുമായ മെതിവണ്ടിയാക്കും. ಇಗೋ, ನಾನು ನಿನ್ನನ್ನು ಕುಂಡೆಯನ್ನಾಗಿ ಮಾಡಿದ್ದೇನೆ. എന്താ ഈ മെതിവണ്ടി എന്ന് പറഞ്ഞാൽ? ഹന്തിക്കുണ്ടെ ಅಂದ್ರೇನು? കോതമ്പ് മെയ്തെടുത്ത് ആ മെതിവണ്ടി അതിന്റെ മേളിൽ കൂടെ ഓടിക്കുമ്പോഴാണ് കോതമ്പിന്റെ മണി പുറത്തു വരുന്നത്. ನಿಮಗೆ ಗೊತ್ತೇ, ರಾಗಿ ಕುಯ್ದುಕೊಂಡು ಬಂದು ರಾಗಿ ಕುಯ್ದು ಅದ್ರ ಮೇಲೆ ಕುಂಡೆ ಕಲ್ಲು. ദൈവത്തിന് എന്തെങ്കിലും ഒന്ന് ചെയ്യണമെങ്കിൽ ഒരാളിനെ വേണം. ದೇವರಿಗೆ ಏನಾದರೂ ಒಂದು ಮಾಡಬೇಕಾದ್ರೆ ಯಾರೊಬ್ಬರು ಬೇಕಾಗಿದೆ. ആ വ്യക്തിയെ ദൈവം രൂപാന്തരപ്പെടുത്തും. ಅದಕ್ಕಾಗಿ ದೇವರು ಕರೆಯಲ್ಪಟ್ಟ ವ್ಯಕ್ತಿಯನ್ನು ರೂಪಿಸುತ್ತಾ ಇದ್ದಾನೆ. നിങ്ങളെ ദൈവം വിളിച്ചു വിശ്വസ്തനെന്ന് കണ്ടാൽ ദൈവം നിങ്ങളെ രൂപീകരിക്കും. ನೀವು ಕರೆಯಲ್ಪಟ್ಟ ನೀವು ನಂಬಿಗಸ್ತರಾಗಿ ದೇವರಿಗೆ ತೋರಿದರೆ ಅದಕ್ಕೆ ತಕ್ಕ ಹಾಗೆ ದೇವರು ನಿಮ್ಮನ್ನು ರೂಪಿಸ್ತಾರೆ.
സാധാരണ വണ്ടികൾ കൊണ്ട് ധാന്യം മെതിച്ചെടുക്കും. ಈಗ ಸಾಧಾರಣ ಹಂದಿಕುಂಡೆಯಿಂದ ಈಗ ಧಾನ್ಯಗಳನ್ನು ಉದುರಿಸಿಬಿಡ್ತೀನಿ. പക്ഷെ നിന്നെ കൊണ്ട് ഞാൻ ചെയ്യുന്നത് ധാന്യം മെതിപ്പിക്കുകയല്ല. ಆದರೆ ನಿಮ್ಮನ್ನು ಧಾನ್ಯಗಳನ್ನು ಉದುರಿಸಲಿಕ್ಕೆ ಅಲ್ಲ, ನಿಮ್ಮನ್ನು ಒಂದು ಕುಂಡೆ ಕಲ್ಲಾಗಿ ಉಪಯೋಗಿಸುವುದು. നിന്നെ കൊണ്ട് ഞാൻ പർവ്വതങ്ങളെയും കുന്നുകളെയും മെതിക്കും. ಓ ನಿನ್ನನ್ನು ಬೆಟ್ಟ ಗುಡ್ಡಗಳನ್ನು ಉದುರಿಸುವುದಾಗಿ ಮಾರ್ಪಡಿಸುತ್ತೇನೆ. ശക്തിയേറിയ ശക്തി എതിരെ വന്നാൽ ദൈവത്തിന്റെ യുദ്ധായുധമാണ് ഞാൻ. പർവ്വതത്തെ ഞാൻ മെതിക്കും. ಓ ಶತ್ರುಗಳು ನಿನಗೆ ವಿರೋಧವಾಗಿ ಬರುವಾಗ ನೋಡಿ, ನಾನು ನಿನ್ನನ್ನು ಒಂದು ಕುಂಡೆ ಕಲ್ಲಿನ ಹಾಗೆ ಮಾರ್ಪಡಿಸಿ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತೇನೆ. രണ്ടാമത്തെ കാര്യം മൂർച്ചയുള്ളതായിരിക്കും. ಎರಡನೇದಾಗಿ ಹದವಾದ ಹಲ್ಲುಳ್ಳದಾಗಿರುತ್ತೆ. ദൈവം ആരെയും ചതയ്ക്കാൻ വിടത്തില്ല, മുറിക്കാനാ വിടുന്നത്. ಆ ದೇವರು ಯಾರನ್ನು ಅದನ್ನು ಜಜ್ಜಿಲಿಕ್ಕಲ್ಲ ಬಿಡೋದು, ಅದನ್ನು ಕತ್ತರಿಸಲಿಕ್ಕಾಗಿ ಬಿಡೋದು. ഞാൻ നിന്നെ മൂർച്ചയുള്ള മെതിവണ്ടിയാക്കും. ನಾನು ನಿಮ್ಮನ್ನು ಹದವಾದ ಹಂದಿಕುಂಡೆಯನ್ನಾಗಿ ಮಾರ್ಪಡಿಸುತ್ತೇನೆ. അടുത്തത് പല്ലേറിയ മെതിവണ്ടിയാക്കും. ಎರಡನೇದಾಗಿ ಮನೆಯುಳ್ಳ ಹಸ ಹಂದಿಕುಂಡೆಯನ್ನಾಗಿ ಮಾಡುತ್ತೇನೆ. പല പല്ലുകൾ നിനക്ക് കാണും. ಹಲವಾರು ರೀತಿಯಲ್ಲಿರುವಂತಹ ಆಯುಧದ ಅದರ ಶಾರ್ಪ್ನೆಸ್ ನೋಡ್ತಾ ಇದೆ. എന്താ ഇതിന്റെ അർത്ഥം? ಇದರ ಅರ್ಥ ಏನಿದೆ? ദൈവം ഒരു വ്യക്തിയെ ഉപയോഗിക്കാൻ തുടങ്ങിയാൽ, ದೇವರೊಂದು ವ್ಯಕ್ತಿಯನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದರೆ, ഒന്നിലധികം കൃപാവരങ്ങൾ ആ വ്യക്തിക്ക് കൊടുത്തു. ಒಂದಕ್ಕಿಂತ ಹೆಚ್ಚಿನ ಕೃಪಾ ವರಗಳು ಕೊಡುತ್ತೇನೆ ಎಂದು ಅರ್ಥ. ഒരാളിനെ വിളിച്ച് പ്രവാചകനാക്കി അതേ ആളിന് തന്നെ രോഗശാന്തികൾ കൊടുത്തു, അതേ ആളിന് തന്നെ ಭೂತಶಾಂತಿ കൊടുത്തു. ಒಬ್ಬರನ್ನು ಕರೆದು ಅವರಿಗೆ ಪ್ರವಾದನೆಯ ವರವನ್ನು ಕೊಟ್ಟು ಮತ್ತು ಆ ಪ್ರವಾದನೆಯ ವರ ಜೊತೆಯಲ್ಲಿ ರೋಗ ಸೌಖ್ಯ ಕೊಡುವಂತ ವರ ಕೊಟ್ಟು ಅದರ ಜೊತೆಯಲ್ಲಿ ದೆವ್ವಗಳನ್ನು ಬಿಡಿಸುವ ವರಗಳನ್ನು ಕೂಡಿಕೊಟ್ಟಿದ್ದಾರೆ. ഒന്ന്, ഞാൻ നിന്നെ പല്ലേറിയ മെതിവണ്ടിയാക്കും. ಓ ನಾನು ನಿನ್ನನ್ನು ಮಸದ ಮೊನೆಯುಳ್ಳ ಹಲ್ಲುಳ್ಳದಾದ ಹಂದಿಕುಂಡೆಯನ್ನಾಗಿ ಮಾಡ್ತೇನೆ. രണ്ട്, മൂർച്ചയുള്ള മെതിവണ്ടിയാക്കും. ಎರಡನೇದಾಗಿ ಅದು ಮಸದ ಒಂದು ಕುಂಡೆಯಾಗಿ ಮಾಡ್ತೇನೆ. മൂന്ന്, ഞാൻ നിന്നെ പുതിയ മെതിവണ്ടിയാക്കി മാറ്റും. ಮೂರನೇದು ಹೊಸ ಹಂದಿಕುಂಡೆಯಾಗಿ ಮಾಡುತ್ತೇನೆ. നിന്റെ മുമ്പിൽ പർവ്വതങ്ങൾ നിൽക്കയില്ല, നീ അതിനെ പൊടിച്ചു കളയും. ಓ ನಿನ್ನ ಮುಂದೆ ಬೆಟ್ಟಗಳು ಸುಮ್ಮನೆ ಇರುವುದಿಲ್ಲ, ನೀನು ಅದನ್ನು ಧೂಳು ಧೂಳು ಮಾಡುತ್ತೇನೆ. ഒരാത്മീയനായ നിങ്ങൾ ദൈവരാജ്യവുമായി ഇറങ്ങുമ്പോൾ ഇരുട്ടിന്റെ സാമ്രാജ്യത്തിന്റെ പർവ്വതങ്ങൾ നിങ്ങളുടെ മുമ്പിൽ വന്നു ചാടും. ನೀವೊಂದು ಆತ್ಮೀಯನಾಗಿ ದೇವರ ರಾಜ್ಯಕ್ಕಾಗಿ ಉಪಯೋಗಗಳ ಪಾತ್ರೆಯಾಗಿ ನೀವು ಹೊರಡುವಾಗ ನಿಮ್ಮ ಮುಂದೆ ಪರ್ವತಗಳು ದಾರಿ ಬಿಟ್ಟುಕೊಳ್ತಾರೆ. ആ പർവ്വതങ്ങളെ നീ പൊടിച്ചു കളയും. ಪರ್ವತಗಳನ್ನು ಧೂಳು ಧೂಳು ಮಾಡ್ತೀರಾ. നീ പർവ്വതങ്ങളെ പൊടിച്ച് മെതിക്കുകയും കുന്നുകളെ പതിർപോലെയാക്കുകയും ചെയ്യും. ನೀವು ಬೆಟ್ಟಗಳನ್ನು ಒಕ್ಕುತ್ತ ಉಡಿಗುಡಿದು ಹುತ್ತುಗಳನ್ನು ಹೊಟ್ಟು ಮಾಡುವಿ. ആവർത്തനം 11:25. ನೋಡಿಕೊಳ್ಳೋಣ. ഒരു മനുഷ്യന് നിങ്ങളുടെ മുമ്പിൽ നിൽക്കയില്ല. ಯಾವ ಮನುಷ್ಯನು ನಿನ್ನ ಮುಂದೆ ನಿಲ್ಲುವುದಿಲ್ಲ. ಯಾರು ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ತಾನು ನಿಮಗೆ ಹೇಳಿದಂತೆ ನೀವು ಕಾಲಿಡುವ ಎಲ್ಲ ಪ್ರದೇಶಗಳ ಜನಗಳಿಗೂ ನಿಮ್ಮಿಂದ ದಿಗಿಲು ಹೆದರಿಕೆಯು ಉಂಟಾಗುವಂತೆ ನಿಮ್ಮ ದೇವರಾದ ಯೆಹೋವನು ಮಾಡುವನು. ಹಲ್ಲೆಲೂಯಾ. നിങ്ങൾ എവിടെയെങ്കിലും ചെന്നാൽ, ನೀವು ಎಲ್ಲಾದರೂ ಹೋಗಿದರೆ, നിങ്ങളോടുകൂടെ ദൈവത്തിന്റെ സാന്നിധ്യം വരുന്നതിനാൽ, ನಿಮ್ಮ ಜೊತೆಯಲ್ಲಿ ದೇವರ ಸಾನ್ನಿಧ್ಯ ಬರುವುದರಿಂದ യഹോവയെ കുറിച്ചുള്ള ഭീതി ചുറ്റുവട്ടങ്ങളുടെ മേൽ വീഴും. ಯೆಹೋವನ ಬಗ್ಗೆ ಇರುವಂತ ಭಯ ಸುತ್ತಲಿರುವಂತ ಜನರಿಗೆ ಅವರು ದಿಗಿಲು ಹಿಡಿದವರಾಗುವುದು. ഒരു മനുഷ്യനും നിന്റെ മുമ്പിൽ നിൽക്കയില്ല. ಯಾವ ಮನುಷ್ಯನು ನಿಮ್ಮ ಮುಂದೆ ನಿಲ್ಲುವುದಿಲ್ಲ. നിങ്ങൾ യേശുവിന്റെ രാജ്യത്തെ പ്രതിനിധീകരിക്കുന്നുവെങ്കിൽ, ನೀವು ಯೇಸುವಿನ ರಾಜ್ಯವನ್ನು ಅಥವಾ ದೇವರ ರಾಜ್ಯವನ್ನು ಗುರುತಿಸುವರು ಹಾಗಿದರೆ, ഇരുളിന്റെ ശക്തികൾ നിങ്ങളുടെ മുമ്പിൽ നിൽക്കയില്ല. ಕತ್ತಲೆಯ ಶಕ್ತಿ ನಿಮ್ಮ ಮುಂದೆ ನಿಲ್ಲುವುದೇ ಇಲ್ಲ. യേശുവിന്റെ നാമത്തിൽ മാറിപ്പോകാൻ ആവശ്യപ്പെട്ടാൽ അത് മാറിപ്പോ. ಯೇಸುವಿನ ನಾಮದಲ್ಲಿ ಅಂಧಕಾರದ ಶಕ್ತಿಗಳು ಬಿಟ್ಟು ಹೋಗಲಿ ಎಂದು ಹೇಳಿದರೆ ಅದು ಬಿಟ್ಟು ಹೋಗೇ ಹೋಗುತ್ತದೆ. ദൈവത്തിന്റെ അഭിഷക്തനാണ് ദൈവത്തിന്റെ ഒന്നാമത്തെ ആയുധം. ದೇವರ ಅಭಿಷಿಕ್ತನು ಮೊದಲನೆಯ ಆಯುಧವಾಗಿದೆ. ദൈവം എന്നും ഒരു പ്രതിനിധിയെ, ഒരു അഭിഷക്തനെ തേടിക്കൊണ്ടിരിക്കും. ದೇವರು ಯಾವಾಗಲೂ ದೇವರ ಪ್ರತಿನಿಧಿಯಾಗಿ ನಿಲ್ಲಲಿಕ್ಕಿರುವಂತ ಅಭಿಷಿಕ್ತನನ್ನು ಹುಡುಕ್ತಾ ಇದ್ದಾರೆ. നിങ്ങൾ ഇന്ന് ദൈവത്തിനു വേണ്ടി തിരഞ്ഞെടുക്കപ്പെടുന്ന ഒരു വ്യക്തിയാകട്ടെ. ನೀವು ಈ ದಿನದಲ್ಲಿ ದೇವರಿಗಾಗಿ ಆರಿಸಿಕೊಳ್ಳುವಂತ ಒಂದು ವ್ಯಕ್ತಿಯಾಗಿ ಮಾರ್ಪಡಲಿ.
യെശയ്യാവിന്റെ പുസ്തകം 10-ാം അധ്യായത്തിന്റെ 27-ാമത്തെ വാക്യം പറഞ്ഞു. ಯೆಶಯ್ಯ ಪ್ರವಾದಿಯ ಪುಸ್ತಕ 10ನೇ ಅಧ್ಯಾಯ 27ನೇ ವಾಕ್ಯ ಓದುತ್ತಾ ಇದೆ. പുഷ്ടി നിമിത്തം നുകങ്ങൾ തകർന്നു പോകും. ಪುಷ್ಟಿ ನಿಮಿತ್ತವಾಗಿ ನೊಗಗಳು ಮುರಿದು ಹೋಗುತ್ತದೆ. അവിടെ പുഷ്ടി എന്നതിന് കന്നഡയിൽ ഒന്ന് വായിച്ച എന്തുവാണെന്ന്? ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. അവിടെ പുഷ്ടി എന്ന വാക്കിന് അനോയിന്റിംഗ് എന്ന പദമാണ് ഒറിജിനൽ സ്ക്രിപ്റ്റിൽ കൊടുത്തിരിക്കുന്നത്. ಅಲ್ಲಿ ಪುಷ್ಟಿ ನಿಮಿತ್ತ ಎಂದು ಅಲ್ಲಿ ಬರೆದಿದೆ. ಆದರೆ ಅದರಲ್ಲಿ ನಿಜವಾಗಿ ಆ ಪುಷ್ಟಿ ಎಂಬುದಕ್ಕೆ ಅರ್ಥ ಏನಂದ್ರೆ ಅಭಿಷೇಕದ ನಿಮಿತ್ತವಾಗಿ ನೊಗಗಳು ಮುರಿದು ಹೋಗುತ್ತದೆ. നിങ്ങളുടെ മേലൊരു ദൈവിക അഭിഷേകമുണ്ടെങ്കിൽ, ನಿಮ್ಮ ಮೇಲೆ ದೇವರ ಅಭಿಷೇಕ ಇರುವುದಾಗಿದ್ದರೆ ഒരു ശത്രുവിനും നിങ്ങളെ അടിമയാക്കാൻ ഒക്കത്തില്ല. ಯಾವ ಶತ್ರುಗೂ ನಿಮ್ಮನ್ನು ಗುಲಾಮರಾಗಿ ಇಟ್ಟುಕೊಳ್ಳಲಿಕ್ಕೆ ಆಗುವುದಿಲ್ಲ. നിങ്ങൾക്ക് മനസ്സിലാകുന്നുണ്ടോ എണവാക്യങ്ങൾ കൊണ്ട് എങ്ങനെയാ പഠിച്ചു വരുന്നതെന്ന്? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಜೊತೆ ವಾಕ್ಯಗಳಿಂದ ಹೇಗೆ ನಾವು ನೋಡಿ ಒಂದು ವಾಕ್ಯಕ್ಕೆ ಒಂದು ವಾಕ್ಯ ಹೆಂಗೆ ಜೋಡಣೆ ಆಗ್ತಾ ಇದೆ ಅಂತ. ഒരു വാക്യം മാത്രം നമ്മൾ വായിച്ചാൽ നമുക്ക് ഇതിന്റെ അർത്ഥം വ്യക്തമല്ല. ಆ ಒಂದು ವಾಕ್ಯ ಮಾತ್ರ ನಾವು ಓದಿದರೆ ಅದರ ಅರ್ಥ ನಮಗೆ ಗೊತ್ತಾಗುವುದಿಲ್ಲ. നിങ്ങളെ ദൈവരാജ്യത്തിന് വേണ്ടി ദൈവം വിലക്കെടുത്താൽ, ನಿಮ್ಮನ್ನು ದೇವರ ರಾಜ್ಯಕ್ಕಾಗಿ ದೇವರು ಕೊಂಡುಕೊಂಡಿದ್ದರೆ നിങ്ങളുടെ മേൽ ദൈവം ഒരു അഭിഷേകം പകരും. ನಿಮ್ಮ ಮೇಲೆ ದೇವರು ಒಂದು ಅಭಿಷೇಕವನ್ನು ಸುರಿತಾರೆ. നിങ്ങൾ മൂർച്ചയുള്ളതും പല്ലേറിയതുമായ മെതിവണ്ടിയായി മാറും. ನೀವು ಹದವಾದ ಚೂಪಾದ ಹಂದಿ ಕುಂಡೆಯಾಗಿ ಮಾರ್ಪಡುತ್ತದೆ. പർവ്വതങ്ങളെ നിങ്ങൾ പൊടിച്ചു കളയും. ಬೆಟ್ಟಗಳನ್ನು ನೀವು ಧೂಳು ಮಾಡುತ್ತೀರಾ. നുകങ്ങളെ നിങ്ങൾ ഒടിച്ചു കളയും. ಈಗ ನೀವು ಅದರ ತಡೆಗಳನ್ನು ಮುರಿದು ಇಡುತ್ತೇವೆ. ഇനിയും അഭിഷേകം എന്ന് പറഞ്ഞാൽ എന്താണ് എന്ന് ഞാൻ തൊടാൻ പോവാം. ಈಗ ಅಭಿಷೇಕರಿಂದಲೇ ಹಿಂಗಾಗುವುದಾದರೆ ಈ ಅಭಿಷೇಕ ಅಂದ್ರೆ ಏನು ಎಂಬುದು ನಾವು ತಿಳ್ಕೊಳ್ಳೋಣ. ಎಲ್ಲ ಬರೀಬೇಕು. പുറപ്പാട് പുസ്തകം 3-ാം അധ്യായത്തിന്റെ 10-ാമത്തെ വാക്യം വായിച്ചാൽ, ವಿಮೋಚನ ಕಾಂಡ ಪುಸ್ತಕ 10ನೇ ಅಧ್ಯಾಯದ 3ನೇ ವಾಕ್ಯ. 3ನೇ ಅಧ್ಯಾಯ 10ನೇ ವಾಕ್ಯ ಓದಿಕೊಳ್ಳೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 10ನೇ ವಾಕ್ಯ. ಆದದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಬಾ ಅಂದನು. ആകയാൽ വരിക, ഞാൻ നിന്നെ ഫറവോന്റെ അടുക്കലേക്ക് അയക്കാൻ പോവാം. ನೀನು ಬನ್ನಿ, ನಾನು ನಿನ್ನನ್ನು ഫറവോനನ ಬಳಿಯಲ್ಲಿ ಕಳಿಸುತ್ತೇನೆ. ഇതിനെയാണ് അഭിഷേകം ചെയ്യുക എന്ന് പറയുന്നത്, നിയമിക്കുക. ಇದಕ್ಕೆ ಅಭಿಷೇಕ ಎಂದು ಹೇಳುದು ಅಥವಾ ಅವರನ್ನು ನೇಮಿಸಲ್ಪಡುವುದು ಎಂದು ಹೇಳುದು. ദൈവം ഒരാളിനെ നിയമിക്കുക. ದೇವರು ಒಬ್ಬರನ್ನು ನೇಮಿಸ್ತಾ ಇದ್ದಾರೆ. ഈ ദേശത്തെല്ലാം എന്തൊക്കെയോ ജോലി ചെയ്യാൻ വേണ്ടി ദൈവം ആഗ്രഹിക്കുന്നുണ്ട്. ಈ ದೇಶದಲ್ಲೆല്ലാം ದೇವರ ಕೆಲಸ ಮಾಡಲಿಕ್ಕೆ ದೇವರು ಆಸೆ ಪಡ್ತಾ ಇದ್ದಾರೆ. ദൈവം നിങ്ങളെ അയക്കുമ്പോൾ അത് അഭിഷേകമായി. ನಿಮ್ಮನ್ನು ದೇವರೇ ಕಳಿಸಿಕೊಟ್ಟಿದರೆ ಅದಕ್ಕೆ ಬೇಕಾದ ಅಭಿಷೇಕ ನಿಮ್ಮ ಮೇಲೆ ಬಂದೇ ಬರುತ್ತದೆ. ഈ അഭിഷേകത്തിന് ഒരുപാട് പടികളുണ്ട്. ಈ ಅಭಿಷೇಕಕ್ಕೆ ಹಲವಾರು ಹಂತಗಳಿದೆ. നമ്മൾ ആത്മാവിൽ ആരാധിക്കുമ്പോൾ അന്യഭാഷയിൽ ആരാധിക്കും. ನಾವು ಆತ್ಮದಲ್ಲಿ ಅಭಿಷೇಕದಲ್ಲಿ ಆರಾಧನೆ ಮಾಡುವಾಗ ಏನಾಗುತ್ತೆ, ಅನ್ಯ ಭಾಷೆಗಳಲ್ಲಿ ಆರಾಧನೆ ಬರುತ್ತದೆ. അത് അഭിഷേകത്തിന്റെ ആരംഭം. ಅದು ಅಭಿಷೇಕದ ಪ್ರಾರಂಭವಷ್ಟೇ. ಅಭಿಷೇകം എന്ന വാക്കിന്റെ അർത്ഥം അധികാരപ്പെടുത്തുക എന്ന്. ಅಭಿಷೇಕಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಅರ್ಥ ಅವನಿಗೆ ಅಧಿಕಾರ ಕೊಟ್ಟಿದೆ ಅಂತ ಅರ್ಥ. ദൈവം ഒരു വ്യക്തിയെ അധികാരപ്പെടുത്തും. ದೇವರು ಒಂದು ವ್ಯಕ್ತಿಯನ್ನು ಅದಕ್ಕೆ ಅಧಿಕಾರಪಡಿಸ್ತಾ ಇದ್ದಾರೆ. ഞാനൊരു കൊച്ചു ഉദാഹരണം പറയാം. ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ನೋಡುವಾಗ ನಾವು ಡೆಂಗ್ಯೂ ಜ್ವರ ಎಂದು ಜ್ವರ ನಾವು ನಮಗೆ ಗೊತ್ತಿದೆ, ಕೇಳಿಸ್ಕೊಂಡಿದೆ. ഒരു 15 വർഷത്തിന് മുമ്പേ ഇത് ഗംഭീരമായി വന്നു. 15 ವರ್ಷಗಳ ಹಿಂದೆ ಈ ಕಾಯಿಲೆ ಬರುವಾಗ ಅದು ಭಯಂಕರ ಸೀರಿಯಸ್ ಕಾಯಿಲೆ ಆಗಿತ್ತು. ഒരൊറ്റ ബ്ലഡ് ബാങ്കിലും ബ്ലഡ് കിട്ടാനില്ല. ಆವಾಗ ಯಾವುದೇ ಒಂದು ರಕ್ತ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರು ನಮಗೆ ರಕ್ತ ಸಿಕ್ಕಲಿಕ್ಕಿಲ್ಲ. രോഗികളായിരിക്കുന്നവർക്ക് ബ്ലഡ് കൊടുക്കേണ്ടതിന് വേണ്ടി ബ്ലഡ് ബാങ്കിൽ ആളുകൾ ക്യൂ നിൽക്കുക. ಈಗ ಈ ಡೆಂಗ್ಯೂ ಜ್ವರ ಬಂದವರಿಗೆ ರಕ್ತ ಕೊಡಲಿಕ್ಕೆ ಅಲ್ಲಿ ರಕ್ತ ಬ್ಯಾಂಕ್ ಅಲ್ಲಿ ಜನ ಕಾಯ್ತಾ ಕ್ಯೂ ಆಗಿ ನಿಂತಿದೆ. ഞാൻ ആ സമയത്തൊരിക്കല് അമേരിക്കയ്ക്ക് പോയി. ನಾನು ಆ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದೆ. അമേരിക്കയിലിരുന്നപ്പോൾ എൻ്റെ ഭാര്യ വിളിച്ചു പറഞ്ഞു, ഇവിടെ വട്ടത്തിലെല്ലാം ആളുകൾ മരിച്ചുകൊണ്ടിരിക്കുന്നു. ಅಮೆರಿಕಲ್ಲಿ ನಾನಿರುವಾಗ ನನ್ನ ಪತ್ನಿ ಇಲ್ಲಿಂದ ಫೋನ್ ಮಾಡಿದೆ, ಇಲ್ಲಿ ಸಮೀಪದಲ್ಲೆಲ್ಲ ಜನ ಕಾಯಿಲೆ ಬಂದು ಸಾಯ್ತಾ ಇದ್ದಾರೆ. കുറച്ചു കഴിഞ്ഞപ്പോൾ ചർച്ചിനകത്തുനിന്ന് ഒരാൾ മരിച്ചു. ಈ ಸುಮಾರು ದಿವಸ ಆದ ಮೇಲೆ ಚರ್ಚಲ್ಲಿ ಬರುವವರಲ್ಲಿ ಒಬ್ರು ತೀರೋದ್ರು. ചർച്ചിനകത്തുനിന്ന് രണ്ടാമത്തെ ആൾ മരിച്ചു. ಮತ್ತೆ ಚರ್ಚಲ್ಲಿ ಬರುವ ಎರಡನೇದೊಬ್ರು ತೀರೋದ್ರು. ഞാൻ പെട്ടെന്ന് വന്നു. ನಾನು ತಿರುಗಿ ವಾಪಸ್ ಬಂದೆ.
എനിക്ക് വീട്ടിൽ വന്ന സാധാരണഗതിയിൽ ആദ്യമേ ഒരു ചായ ഇട്ട് ഞാനും എൻ്റെ ഭാര്യയും മക്കളും കൂടെ ഒരുമിച്ചിരുന്ന് ഒരു ചായ കുടിച്ചാൽ പിന്നെ എന്തിനേലും പോകുന്നു. ನಾನು ಎಲ್ಲಾದರೂ ಹೊರಗಡೆ ಹೋಗಿ ಬಂದಿದ್ದರೆ ಪತ್ನಿ ಮಕ್ಕಳೊಂದಿಗೆ ಒಂದು ಟೀ ಕುಡಿದು ಅನಂತರವೇ ನಾನು ಏನೇ ಕಾರ್ಯಕ್ಕೆ ಹಿಂದಕ್ಕೆ ಹೋಗೋದು. അന്നും ഞാൻ വീട്ടിലോട്ട് വന്ന ഉടനെ എൻ്റെ ഭാര്യയോട് പറഞ്ഞു എളുപ്പം ചായ ഇട നമുക്കെല്ലാം കൂടെ കുടിക്കാം. ಆವಾಗ ನಾನು ಬಂದ ತಕ್ಷಣ ಹೇಳಿದೆ, ಸರಿ ಒಂದು ಟೀ ಮಾಡ್ರಿ, ನಮಗೆ ಟೀ ಕುಡಿದ ಮೇಲೆ ಬಾಕಿ ಕಾರ್ಯ ನೋಡೋಣ. എൻ്റെ ഭാര്യ ഡ്രസ്സ് ചെയ്ത് നിൽക്കുകയാണ്, നല്ല സാരി എടുത്തുകൊണ്ട് നിൽക്കുക. ನನ್ನ ಪತ್ನಿ ಒಳ್ಳೆ ಸೀರೆಯಲ್ಲಿ ಉಟ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ഞാൻ എന്നോട് പറഞ്ഞു നമുക്ക് ചായ കുടിക്കാൻ നേരമില്ല. ನಾನು ಹೇಳಿದೆ ಇವತ್ತು ಟೀ ಕುಡಿಲಿಕ್ಕೆ ಸಮಯ ಇಲ್ಲ. ഒരാൾ മരിക്കാൻ തുടങ്ങുന്നു, ഡെങ്കുവാ. ಒಬ್ಬರಿಗೆ ಡೆಂಗ್ಯೂ ಜ್ವರ ಬಂದು ಒಬ್ಬರಿಗೆ ಸಾಯುವಂತ ಸ್ಥಿತಿಯಲ್ಲಿದೆ. എളുപ്പം ഹോസ്പിറ്റലിൽ വരെ പോയേ പറ്റൂ. ನಾವು ಬೇಗನೆ ಆಸ್ಪತ್ರೆಗೆ ಹೋಗಲೇಬೇಕು. ഞങ്ങൾ ചെല്ലുമ്പോഴത്തേക്ക് ഡോക്ടർ പറഞ്ഞു മിനിറ്റുകൾ കൊണ്ട് മരിച്ചിരിക്കും. ನಾವು ಹೇಳಿದೆ, ಡಾಕ್ಟರ್ ಕೇಳುವಾಗ ಡಾಕ್ಟರ್ ಹೇಳಿದೆ ಇನ್ನು ಕೆಲ ಮಿನಿಟ್ಗಳಷ್ಟೇ ಅವರು ಸತ್ತೋಗ್ಬಿಡ್ತಾರೆ ಅಂತ ಹೇಳಿದ್ರು. നൂറുകളിൽ ഡെങ്കു രോഗികൾ മരിച്ചുകൊണ്ടിരിക്കുക. ಈಗ ನೂರು ಲೆಕ್ಕದಲ್ಲಿ ಡೆಂಗ್ಯೂ ಜ್ವರದಿಂದ ಆ ದಿನಗಳಲ್ಲಿ ಜನ ಸಾಯ್ತಾ ಇದ್ದಾರೆ. രണ്ടായാലും ഹോസ്പിറ്റലിൽ എത്തി ഞാൻ രോഗിയുടെ മേൽ കൈവച്ചു. ಏನೇ ಆಗಲಿ ನಾನು ಬೇಗನೆ ಆಸ್ಪತ್ರೆಗೆ ಹೋಗಿ ರೋಗಿ ಮೇಲೆ ಕೈ ಇಟ್ಟಿದ್ದೆ. ഞാൻ പറഞ്ഞു ഡെങ്കു രോഗമേ ഞാനൊരു അഭിഷക്തനാ. ನಾನು ಹೇಳಿದೆ, ಡೆಂಗ್ಯೂ ಜ್ವರವೇ ನಾನು ದೇವರ ಅಭಿಷಿಕ್ತನಾಗಿದ್ದೇನೆ, നിനക്ക് പോകാം, ಬಿಟ್ಟು ತೊಲಗು ಈ ಶರೀರದಿಂದ. നിനക്ക് ഈ രോഗിയുടെ മേൽ റൈറ്റ് ഇല്ല, നിനക്ക് പോകാം. ಮತ್ತೆ ಈ ಶರೀರದ ಮೇಲೆ ನಿನಗೆ ಬರ್ಲಿಕ್ಕೆ ಅವಕಾಶವಿಲ್ಲ, ನೀ ಹೊರಟೋಗು. ഒരു 4-5 പ്രാവശ്യം ഞങ്ങൾ പറഞ്ഞു കഴിഞ്ഞപ്പോൾ അവൻ സൗഖ്യമാകാൻ തുടങ്ങി. ನಾನು 4-5 ಸಾರಿ ಈ ಸಾರಿ ಹೇಳಿದೆ, ಆ ವ್ಯಕ್ತಿ ಸೌಖ್ಯವಾಗಿದೆ. അന്നേരത്താണ് അടുത്തയാൾ രോഗിയാകുന്നത്. ಅದು ಆದ್ರೆ ಅನಂತರ ನೋಡಿದ್ರೆ ಇನ್ನೊಬ್ಬರು ಕಾಯಿಲೆಯಲ್ಲಿ ಬಿದ್ದಿದ್ರು. അവിടെയും പോയി ഞങ്ങൾ പ്രാർത്ഥിച്ചു. ನಾನು ಅಲ್ಲಿನೂ ಹೋಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ആ 2-3 ദിവസം കൊണ്ട് എങ്ങനെയായാലും ഒരു 5-6 ഡെങ്കു രോഗികൾ സൗഖ്യമായി. ಆ ದಿವಸದಲ್ಲಿ ಆಸ್ಪತ್ರೆಯಲ್ಲಿ ವಿಸಿಟಿಂಗ್ ಮಾಡುವಾಗ 5-6 ಡೆಂಗ್ಯೂ ಜ್ವರದಿರೋರು ವಾಸಿಯಾಗಿದೆ. ആ ഞായറാഴ്ചത്തെ ആരാധനയ്ക്ക് ഞാൻ സഭായോഗത്തിന് എഴുന്നേറ്റ് നിന്നു. ನಾನು ಆ ಭಾನುವಾರ ಸಭೆ ಆರಾಧನೆಗೆ ಎದ್ದು ನಿಲ್ಲುವಾಗ എഴുന്നേറ്റ് നിന്നിട്ട് ഇങ്ങനെ പറഞ്ഞു, ഇങ്ങനെ ഇന്നാരും രോഗികളായിരുന്നു, മരണത്തോടടുത്തു, ദൈവം അവരെ വിടുവിച്ചു. ನಾನು ಹೇಳಿದೆ, ಇಂದವರು ನೋಡಿ ಅವರು ಕಾಯಿಲೆಯಲ್ಲಿ ಬಿದ್ದಿದೆ, ಅವರು ಸಾಯುವಂತ ಸ್ಥಿತಿಯಲ್ಲಿ ಇದ್ದರು, ಆದರೆ ದೇವರು ಅವರನ್ನು ಬಿಡಿಸಿದ್ದಾರೆ. അങ്ങനെയാണെങ്കിൽ ഡെങ്കു രോഗത്തിന്റെ മേൽ ദൈവം നമുക്കൊരു അധികാരം തരിക. ಹಾಗಾದರೆ ಡೆಂಗ್ಯೂ ಕಾಯಿಲಿನ ಮೇಲೆ ದೇವರು ನಮಗೊಂದು ಅಧಿಕಾರ ಕೊಟ್ಟಿದೆ. ഇത് സഭയായി നമുക്ക് പ്രാപിക്കണ്ടേ? ಅದಕ್ಕೆ ಇದು ಸಭೆಯಾಗಿ ನಾವು ಈ ಅಧಿಕಾರ ಪಡೆದುಕೊಳ್ಳಬೇಕು. അപ്പൊ എല്ലാരും കൂടെ പറഞ്ഞു വേണം, നമുക്ക് അധികാരം വേണം. ಅವಾಗ ಸಭೆಯ ಮಕ್ಕಳೆಲ್ಲರೂ ಹೇಳಿದ್ರು, ಆ ಅಧಿಕಾರ ನಮಗೆ ಬೇಕು. ഞങ്ങൾ പരസ്യമായി പ്രാർത്ഥിച്ചു, കർത്താവേ ഇന്നു മുതൽ ഡെങ്കു രോഗത്തിന്റെ മേൽ ഈ സഭയ്ക്ക് ഒരു അധികാരം വേണം. ಆವತ್ತು ಸಭೆಯಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದೆ, ದೇವರೇ ಈ ಡೆಂಗ್ಯೂ ಕಾಯಿಲಿನ ಮೇಲೆ ಈ ಸಭೆಗೆ ಒಂದು ಅಧಿಕಾರ ಬೇಕಾಗಿದೆ. ഏതാണ്ട് 15 വർഷമായി അത് പിന്നെ ഇന്നുവരെ ഡെങ്കു രോഗത്താൽ ഒരാൾ ചർച്ചിൽ മരിച്ചിട്ടില്ല. ಈಗ ಸುಮಾರು 15 ವರ್ಷ ಆಯಿತು ಡೆಂಗ್ಯೂ ಜ್ವರದಿಂದ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಕೂಡ ಸಾಯಲಿಲ್ಲ. അതിന്റെ മേൽ ഒരു അധികാരം, ಅದರ ಮೇಲೆ ಒಂದು ಅಧಿಕಾರ. മോശെ ദൈവം വിളിച്ചത് ഫറവോന് നേരെ അയക്കാനാ. ಮೋಶೆಯನ್ನು ದೇವರು ಕರೆದಿರುವ ಉದ್ದೇಶ ಫರಹೋನೆಂಬ ರಾಜನ ಮುಂದೆ ಕಳಿಸಿಕೊಡಲಿಕ್ಕಾಗಿ. പക്ഷെ പോകുക എന്നൊരു കൽപ്പന, ಅದರಲ್ಲಿ ಹೋಗಿರಿ ಎಂದ ಒಂದು ಆಜ್ಞೆ ಹೊರಟಿದೆ. അതാണ് അഭിഷേകം എന്ന് പറയുന്നത്. ಅದೇ ಅಭಿಷೇಕ ಎಂಬುದು. അഭിഷേകത്താൽ നുകങ്ങൾ തകരും. ಅಭಿಷೇಕದಿಂದಲೇ ನೊಗಗಳು ಮುರಿಯಲ್ಪಟ್ಟು ಹೋಗುತ್ತದೆ. വരിക, ഞാൻ നിന്നെ അയക്കാൻ പോകുകയാ. ಬನ್ನಿ, ನಾನು ನಿನ್ನನ್ನು ಕಳುಹಿಸಿಕೊಡುತ್ತೇನೆ. ദൈവം കൂടെ കൂടിയിരുന്നു. ದೇವರು ಮೋಶೆಯ ಸಂಗಡ ಇದ್ದರು. യെശയ്യാവിന്റെ പുസ്തകം 63-ാം അധ്യായത്തിന്റെ 13-ാമത്തെ വാക്യം വായിക്കുന്നത്. ಯೆಶಯ್ಯ ಪ್ರವಾದಿಯ ಪುಸ್ತಕ 63ನೇ ಅಧ್ಯಾಯ 12. ಅವರ ಮಧ್ಯದಲ್ಲಿ ತನ್ನ ಪವಿತ್ರಾತ್ಮವನ್ನಿರಿಸಿ ಮೋಶೆಯ ಬಲಗೈಯೊಂದಿಗೆ ತನ್ನ ಘನಹಸ್ತವನ್ನು ಧರಿಸುತ್ತಾ ತನ್ನ ಹೆಸರು ಶಾಶ್ವತವಾಗಿರಬೇಕೆಂದು ಅವರೆದುರಿಗೆ ಜಲರಾಶಿಯನ್ನು ಭೇದಿಸಿ ദൈവവരുത്തനെ അയച്ചാൽ ദൈവത്തിന്റെ കൈ അവന്റെ കൂടെ പോകും. ಅಲ್ಲಿ ನಾವು ನೋಡಿದೆ, ಮೋಶೆಯನ್ನು ಕಳಿಸಿ ದೇವರ ಹಸ್ತವು ಅವನ ಜೊತೆಯಲ್ಲಿದ್ದು. നിങ്ങളെ ദൈവം അയച്ചാൽ, ನಿಮ್ಮನ್ನು ದೇವರು ಕಳಿಸುವುದಾಗಿದ್ದರೆ ദൈവത്തിന്റെ മഹത്വമുള്ള കൈ നിങ്ങളുടെ വലങ്കൈയുടെ കൂടെ കാണും. ದೇವರ ಮಹಿಮೆಯುಳ್ಳ ಹಸ್ತ ನಿಮ್ಮ ಬಲಗೈಯ ಜೊತೆ ಇರುತ್ತದೆ. ಆಮೆನ್. നമ്മൾ എവിടുന്നാ വരുന്നത്? ನಾವು ಎಲ್ಲಿಂದ ಬರ್ತಾ ಇದೆ? എന്തെങ്കിലും ഒരു കാര്യം ദൈവവചനത്തിൽ നിന്ന് പഠിക്കണമെങ്കിൽ, ನಾವು ಯಾವುದಾದರೂ ಒಂದು ಕಾರ್ಯ ದೇವರ ವಾಕ್ಯದಿಂದ ಕಲಿಯಬೇಕಂದಿದ್ದರೆ അന്വേഷിച്ച് വായിച്ചാൽ സകലതിനും മറുപടിയുണ്ട്. ನಾವು ಹುಡುಕಿ ಓದುವುದಾದರೆ ಎಲ್ಲದಕ್ಕೂ ಉತ್ತರ ಸಿಕ್ಕುತ್ತದೆ. സകല വാക്യത്തിനും ഇണവാക്യമുണ്ട്. ಎಲ್ಲ ವಾಕ್ಯಗಳಿಗೂ
ಜೊತೆ ವಾಕ್ಯ ಇದೆ. ഒറ്റ വാക്യം കൊണ്ട് ഒരാശയം മനസ്സിലാകത്തില്ല. പല വാക്യങ്ങൾ ചേർത്ത് വായിച്ചാൽ ആശയം മനസ്സിലാവും. ಒಂದೇ ವಾಕ್ಯ ಓದಿದ್ರೆ ಅದರ ಸಂಪೂರ್ಣ ಅರ್ಥ ನಮಗೆ ಗೊತ್ತಾಗಲ್ಲ. ಹಲವಾರು ವಾಕ್ಯಗಳು ಅದಕ್ಕೆ ಸಂಬಂಧಪಟ್ಟದ್ದು ಜೋಡಿಸಿ ಓದುವಾಗ ಚೆನ್ನಾಗಿ ಅರ್ಥ ಆಗುತ್ತದೆ. രണ്ടാമത് നമ്മൾ പഠിച്ചത് ദൈവവചനത്തോട് കൂട്ടരുത്, അതിൽ നിന്ന് കുറയ്ക്കരുത്. ಎರಡನೇದಾಗಿ ನಾವು ಇಷ್ಟು ಸಮಯದಲ್ಲಿ ತಿಳ್ಕೊಳ್ಳೋದು ದೇವರ ವಾಕ್ಯಕ್ಕೆ ಯಾವುದು ನಾವು ಸೇರಿಸಬಾರದು, ದೇವರ ವಾಕ್ಯದಿಂದ ಯಾವುದು ನಾವು ಕಡಿಮೆಯೂ ಮಾಡಬಾರದು. ഇതിനകത്ത് എന്തുണ്ടോ അത് അതിൽ തന്നെ വിശുദ്ധമാണ്, അതിൽ തന്നെ ശുദ്ധിയുക. ಆ ದೇವರ ವಾಕ್ಯ ಅದರಲ್ಲಿ ಅದು ಪವಿತ್ರವಾಗಿದೆ, ಅದು ಶುದ್ಧಿಯಾಗಿದೆ. ನಾವಾಗಿ ಅದನ್ನು ಅಶುದ್ಧಿ ಮಾಡಬಾರದು. അതിനടുത്തതായി നമ്മൾ കണ്ടത് ഒരു പൈശാചിക സാമ്രാജ്യമുണ്ട്, ഒരു ദൈവിക സാമ്രാജ്യമുണ്ട്. ಮತ್ತೆ ನಾವು ತಿಳ್ಕೊಂಡ ವಿಷಯ ದೇವರ ರಾಜ್ಯವಿದೆ, ಸೈತಾನನ ರಾಜ್ಯವಿದೆ. ಈ ರಾಜ್ಯങ്ങൾ ತമ്മിൽ എന്നും യുദ്ധം നടക്കുക. ಈ ಎರಡು ರಾಜ್ಯಗಳ ಮಧ್ಯದಲ್ಲಿ ಯಾವಾಗಲೂ ಯುದ್ಧ ನಡೀತಾ ಇದೆ. ഇവിടെയുള്ള ആയിരക്കണക്കിന് ലക്ഷക്കണക്കിന് പിശാചുക്കൾ പൈശാചിക സാമ്രാജ്യത്തിലെ ಸೇವಕന്മാരാ. ಹೀಗೆ ಈ ಅಂತರಿಕ್ಷದಲ್ಲಿರುವಂತ ಸಾವಿರ ಲೆಕ್ಕದಲ್ಲಿ ಲಕ್ಷಾಂತರ ಲೆಕ್ಕದಲ್ಲಿರುವಂತ ಸೈತಾನನುಗಳು ಈ ದೇವರ ಸೈತಾನನ ರಾಜ್ಯಕ್ಕಾಗಿ ಯುದ್ಧ ಮಾಡ್ತಾ ಇದೆ. ദൈവത്തിന് അവരോടൊരു യുദ്ധമുണ്ട്. ದೇವರಿಗೆ ಆ ಸೈತಾನನೊಂದಿಗೆ ಒಂದು ಯುದ್ಧ ಇದೆ. ദൈവിക യുദ്ധത്തിൽ ഒന്നാമത്തെ ആയുധം ഞാനും നിങ്ങളുമാണ്. ಆ ದೇವರ ಯುದ್ಧದಲ್ಲಿ ಮೊದಲನೇ ಆಯುಧವಾಗಿ ದೇವರು ಬಳಸಿಕೊಳ್ಳುವುದು ನನ್ನನ್ನು ಮತ್ತು ನಿಮ್ಮನ್ನು. ದೇವರು ಒಂಟಿಯಾಗಿ ಯಾವುದು ಕಾರ್ಯ ಮಾಡುವುದಿಲ್ಲ. ദൈവം എന്തെങ്കിലും ചെയ്യുന്നെങ്കിൽ ഒരു അഭിഷക്തനെ ഉപയോഗിച്ചേ ചെയ്യത്തുള്ളൂ. ದೇವರು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಅಭಿಷಿಕ್ತರನ್ನು ಬಳಸಿಕೊಂಡೇ ಅದನ್ನು ಮಾಡುವುದು. അഭിഷേകം എന്ന് പറഞ്ഞാൽ അന്യഭാഷ അതിന്റെ അവസാനമല്ല, അതിന്റെ ആരംഭമാണ്. ಆ ಅಭಿಷೇಕದ ಕೊನೆಯಲ್ಲ ಅನ್ಯಭಾಷೆ, ಅನ್ಯಭಾಷೆ ಅದರ ಪ್ರಾರಂಭವಾಗಿದೆ. ദൈവം ഓരോന്നിനു വേണ്ടി ഓരോരുത്തരെ അധികാരപ്പെടുത്തി. ದೇವರು ಒಂದೊಂದು ಕೆಲಸಕ್ಕಾಗಿ ಒಬ್ಬೊಬ್ಬರನ್ನು ಅಧಿಕಾರಪಡಿಸಿ ಕಳಿಸ್ತಾ ಇದ್ದಾರೆ. ഈ നാട്ടിൽ നിന്ന് 1000 പേര് നോക്കിയാൽ ഇതുപോലൊരു കെട്ടിടം ഉണ്ടാക്കാൻ ഒക്കത്തില്ല. ಈಗ ಈ ಗ್ರಾಮಗಳಲ್ಲಿರುವಂತ 1000 ಜನ ಮನಸ್ಸು ಮಾಡಿದ್ರೆ ಈ ರೀತಿಯಾದ ಒಂದು ಕಟ್ಟಡ ಮಾಡಲಿಕ್ಕೆ ಆಗೋದಿಲ್ಲ. പക്ഷെ ദൈവം കർത്താവിന്റെ ദാസനെ നിങ്ങളെ ഒരു അധികാരമേൽപ്പിച്ചു, നിങ്ങൾ പണിതു. ಆದರೆ ದೇವ ಸೇವಕರಿಗೆ ದೇವರು ಒಂದು ಅಧಿಕಾರ ಕೊಟ್ಟು ನಿಮ್ಮನ್ನು ಮುಂದೆ ಇಟ್ಟುಕೊಂಡು ದೇವರು ಈ ಕಾರ್ಯವನ್ನು ಮಾಡಿದ್ದಾರೆ. ഇത്രയും ആളുകളെ വിളിച്ചു കൊട്ടുവാൻ ഇവിടുത്തെ പഞ്ചായത്തുകാരെ കൊണ്ടൊക്കത്തില്ല. ಈಗ ಈ ಸಭೆಯಲ್ಲಿ ಬರುವಂತ ಜನರನ್ನು ಒಟ್ಟುಗೂಡಿಸಲಿಕ್ಕೆ ಪಂಚಾಯತ್ನಲ್ಲಿರುವಂತ ಅಧಿಕಾರಿಗಳ ಕೈಯಲ್ಲಿ ಆಗುವುದಿಲ್ಲ. ദൈവം നിങ്ങളുടെ കയ്യിൽ ഒരു അധികാരമേൽപ്പിച്ചു, നിങ്ങൾക്കത് സാധിച്ചു. ದೇವರು ನಿಮ್ಮ ಕೈಯಲ್ಲಿ ಒಂದು ಅಧಿಕಾರ ಕೊಟ್ಟದ್ರಿಂದ ಆ ಅಧಿಕಾರದಿಂದ ಅದು ಸಾಧ್ಯವಾಗಿರುವುದು. പക്ഷെ ദൈവിക അഭിഷക്തന് ഒരു പല്ലല്ല, അനേക കൃപാവരങ്ങൾ കാണും. ಆ ಒಂದು ಅಭಿಷಿಕ್ತನಿಗೆ ಒಂದು ಹಲ್ಲಲ್ಲ, ಹಲವಾರು ಹಲ್ಲುಗಳಿರುವ ತರ ಹಲವಾರು ವರಗಳಿರುತ್ತದೆ. അതെല്ലാം മൂർച്ചയുള്ളതായിരിക്കും. ಆ ಹಲ್ಲುಗಳು ಅದು ಹದವಾದದಾಗಿರುತ್ತದೆ. അതെല്ലാം പുതുതായിരിക്കും. ಅದು ಹೊಸದಾಗಿರುತ್ತದೆ. അത് കേവലം ധാന്യങ്ങളെയല്ല, പർവ്വതങ്ങളെ മെതിക്കുന്നതാണ്. ಧಾನ್ಯಗಳನ್ನು ಹುಡಿ ಮಾಡುವುದಲ್ಲ, ಅದು ಪರ್ವತಗಳನ್ನು ಧೂಳು ಮಾಡುವುದಾಗಿರುತ್ತದೆ. നിങ്ങൾ ദൈവത്തിന്റെ യുദ്ധായുധമാണ്. ನೀವು ದೇವರ ಅಧಿಕಾರ ಹೊಂದಿರುವ ಅಭಿಷಿಕ್ತರಾಗಿದೆ. ദൈവം ഒറ്റയ്ക്ക് ഒരു കാര്യം ചെയ്യത്തില്ല. ಮತ್ತೆ ಹೇಳಿದೆ ದೇವರು ಒಂಟಿಯಾಗಿ ಯಾವುದು ಕಾರ್ಯ ಮಾಡುವುದಿಲ್ಲ. നിങ്ങളെ ഉപയോഗിച്ചാണ് ദൈവം കാര്യം ചെയ്യുന്നത്. ನಿಮ್ಮನ್ನು ಉಪಯೋಗಿಸಿಕೊಂಡು ದೇವರ ಕಾರ್ಯ ನಿರ್ವಹಿಸುತ್ತಾರೆ. അതിനുവേണ്ടി മോശയെ ദൈവം വിളിച്ചു. ಅದಕ್ಕಾಗಿ ದೇವರು ಮೋಶೆಯನ್ನು ಕರೆದನು. ഫറവോന്റെ അടുക്കൽ നിന്ന് ജനത്തെ പുറത്തു കൊണ്ടുവന്നു, ಜನರನ್ನು ಹೊರಗಡೆ ತರಲಿಕ್ಕಾಗಿ. അതിനുവേണ്ടി ഒരു അഭിഷേകം മോശയെ ഏൽപ്പിച്ചു. ಅದಕ್ಕಾಗಿ ಒಂದು ಅಭಿಷೇಕವನ್ನು ಮೋಶಕ್ಕೆ ದೇವರು ಕೊಟ್ಟರು. ആ ಅಭಿಷೇകമാണ് വരിക, ഞാൻ നിന്നെ അയക്കുക. ಅದಕ್ಕೆ ದೇವರು ಅವನಿಗೆ ಕೊಟ್ಟ ಅಭಿಷೇಕವಾಗಿದೆ, ಬನ್ನಿ ನಾನು ನಿನಗೆ ಕಳಿಸಿಕೊಡುತ್ತೇನೆ. ഗിദെയോനെയും സൈന്യത്തെയും ഒരുമിച്ച് ചേർത്താണ് മിദ്യാന്യരെ തോൽപ്പിച്ചത്. ದೇವರು ಗಿದ್ಯೋನನನ್ನು ಅವನ ಸೈನ್ಯವನ್ನು ಒಟ್ಟಿಗೆ ಕರೆದು ಮಿದ್ಯಾನ ಸೈನ್ಯವನ್ನು ಸೋಲಿಸಿದನು. ദൈവം തിരഞ്ഞെടുത്ത ഒരു അഭിഷക്തൻ നിങ്ങളുടെ മുമ്പിലുണ്ട്. ದೇವರು ಆಯ್ಕೆ ಮಾಡಿದ ಒಂದು ಅಭಿಷಿಕ್ತನು ನಿಮ್ಮ ಮುಂದೆ ಇದ್ದಾರೆ. ഇതുപോലെയായിരുന്നു ഗിദെയോൻ. ಇದೇ ರೀತಿಯಲ್ಲಾಗಿ ಇದ್ದವನು ಗಿದ್ಯೋನನು. പക്ഷെ ഗിദെയോനോട് പറഞ്ഞു, നീ ഒറ്റയ്ക്കല്ല പോകേണ്ടത്. ಗಿದ್ಯೋನಿಗೆ ದೇವರು ಹೇಳಿದೆ, ನೀ ಒಂಟಿಯಾಗಿ ಎಲ್ಲ ಹೋಗಬೇಕಾಗಿದೆ. നിന്റെ കൂടെ ഒരു 300 പേരെ വേണം. ನಿನ್ನ ಜೊತೆಯಲ್ಲಿ ಒಂದು 300 ಜನ ಬೇಕಾಗಿದೆ. ഈ രാജ്യത്തെ ഞാൻ നിന്റെ കയ്യിൽ തരാൻ പോവാ. ಈ ರಾಜ್ಯ ನಿನ್ನ ಕೈಯಲ್ಲಿ ಕೊಡಲಿಕ್ಕೆ ಹೋಗ್ತೇನೆ. ഈ പ്രദേശം നിങ്ങളുടെ കയ്യിൽ ഏൽപ്പിക്കുവാൻ ദൈവത്തിനൊരു കൊച്ചു സമൂഹത്തെ ആവശ്യമുണ്ട്. ಈ ಪ್ರಾಂತ್ಯವೆಲ್ಲ ನಮ್ಮ ಕೈಯಲ್ಲಿ ಕೊಡಲಿಕ್ಕೆ ದೇವರಿಗೆ ಒಂದು ಸಮೂಹವಾಗಿ ಬೇಕಾಗಿದೆ. ദൈവത്തിന്റെ മഹത്വമുള്ള ഭുജം നിങ്ങളുടെ വലങ്കരത്തിങ്കിൽ വരുമാറാക്കും. ದೇವರ ಮಹಿಮೆಯುಳ್ಳ ಹಸ್ತವು ನಿಮ್ಮ ಮೇಲೆ ಬರಲಿ.
നിങ്ങൾ ദൈവത്തിന്റെ പ്രതിനിധിയാണ്. ನೀವು ದೇವರ ಪ್ರತಿನಿಧಿಗಳಾಗಿದ್ದೇವೆ. ദൈവത്തിന്റെ പ്രതിനിധിയായി ജോലി ചെയ്യുവാൻ ഒരു അഭിഷേകം നിങ്ങളുടെ മേൽ വെച്ചു. ದೇವರ ಪ್ರತಿನಿಧಿಯಾಗಿ ಸೇವೆ ಮಾಡಲಿಕ್ಕೆ ಒಂದು ಅಭಿಷೇಕ ನಿಮ್ಮ ಮೇಲೆ ಬರಲಿ. ദൈവം അവരെ നിയമിച്ചയച്ചു. ಆ ದೇವರು ಅವರನ್ನು ನೇಮಿಸಿ ಕಳಿಸಿಕೊಟ್ಟರು. യെരമ്യാവ് 1-ാം അധ്യായം 4-5 വാക്യം. യെരമ്യ ಪ್ರವಾದಿ ಪುಸ್ತಕ 1ನೇ ಅಧ್ಯಾಯ 4-5 ವಾಕ್ಯ. യെരമ്യ 1ನೇ ಅಧ್ಯಾಯ 4-5. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. നീ ഉരുവാകുന്നതിന് മുന്നമേ ഞാൻ നിന്നെ കണ്ടതാ. ನೋಡಿ, ನೀನು ರೂಪಿಸಲಿಕ್ಕೆ ಮುಂಚಿತವಾಗಿ ನಾನು ನಿನ್ನನ್ನು ನೋಡಿದ್ದೇನೆ. നിങ്ങൾ നോക്കുമ്പോൾ ഇന്ന് നിങ്ങൾ ഇതിനകത്ത് വന്നിരിക്കുക. ನೀವು ನೋಡುವಾಗ ಇವತ್ತು ನಾವು ಚರ್ಚೆಗೆ ಬಂದೆ. ദൈവം പറഞ്ഞു, നീ അമ്മയുടെ ഉദരത്തിൽ ഉരുവാകുന്നതിന് മുമ്പേ ഞാൻ കണ്ടതാ. ಆದ್ರೆ ದೇವರು ಹೇಳ್ತಾ ಇದೆ, ನೀವು ತಾಯಿಯ ಗರ್ಭದಲ್ಲಿ ರೂಪಿಸಲಿಕ್ಕೆ ಮುಂಚೆ ನಾನು ನಿನ್ನನ್ನು ನೋಡಿದೆ, ನೀನು ಇಲ್ಲಿ ಬರಬೇಕು ಎಂದು ನೇಮಿಸಿದೆ. അന്ന് തന്നെ ഞാൻ നിയമിച്ചതാ. ആവത്തേ നിಮಗೆ ನೇಮಕವಾಗಿ ಸಿಕ್ಕಿತು. നിങ്ങൾ ദൈവത്തിന്റെ മുൻ നിയമനങ്ങളാണ്. ദൈവം നിങ്ങളെ മുൻ നിയമിച്ചതാ. ನೀವು ದೇವರಿಂದ ಮುಂಚಿತವಾಗಿ ಗುರುತಿಡಿಕೊಂಡು ನೇಮಿಸಲ್ಪಟ್ಟವರಾಗಿದ್ದೇವೆ. 1-ാം അധ്യായത്തിന്റെ 9-ഉം 10-ഉം വാക്യം കൂടെ വായിച്ചാട്ടെ. 9ನೇ ಅಧ್ಯಾಯ 1ನೇ ಅಧ್ಯಾಯ 9 ಮತ್ತು 10 ವಾಕ್ಯಗಳು. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ദൈവം യെരമ്യാവിന്റെ ചെറിയ പ്രായത്തിൽ യെരമ്യാവിനെ വിളിച്ചു. ದೇವರು യെരമ്ಯನನ್ನು ಚಿಕ್ಕ ವಯಸ್ಸಲ್ಲಿ ಆರಿಸಿಕೊಂಡರು. ഏതാണ്ട് 9-10 വയസ്സുള്ളപ്പോഴാണ് വിളിക്കുന്നത്. ಸುಮಾರು 9-10 ವಯಸ್ಸು ಪ್ರಾಯದಲ್ಲಿರುವಾಗ യെരമ്ಯನನ್ನು ಕರೆದಿದ್ದಾರೆ. യെരമ്യാവിനോട് പറയുന്നു, രാജ്യങ്ങളിൽ യാത്ര ചെയ്യണം. യെരമ്ಯನಿಗೆ ಹೇಳ್ತಾನೆ, ನೀ ರಾಜ್ಯಗಳಲ್ಲಿ ಪ್ರಯಾಣ ಮಾಡಬೇಕು. നീ രാജാക്കന്മാരുടെ മുമ്പിൽ നിൽക്കണം. ನೀ ಅರಸುಗಳ ಮುಂದೆ ಹೋಗಿ ನಿಲ್ಲಬೇಕು. യെരമ്യാവ് പറഞ്ഞു, കർത്താവേ, ഞാൻ ബാലനാ. യെരമ്ಯನು ಹೇಳ್ತಾನೆ, ನಾನು ಚಿಕ್ಕ ಬಾಲಕನು. ಮಕ್ಕಳು ಕೇಳಿ, എനിക്കിതൊക്കത്തില്ല. ನನಗೆ ನಾನು ಬಾಲಕನಲ್ವಾ, ರಾಜನ ಮುಂದೆ ಹೋಗಿ ಹೆಂಗ. കർത്താവ് പറഞ്ഞു, ബാലനാന്ന് നീ പറയരുത്. ಕರ್ತನ ಹೇಳ್ತಾ ಇದ್ದಾರೆ, ಬಾಲಕನು ಎಂದು ನೀ ಹೇಳಬೇಡ. നീ അമ്മയുടെ ഉദരത്തിൽ ഉരുവാകുന്നതിന് മുന്നമേ ഞാൻ നിന്നെ തിരഞ്ഞെടുത്തതാ. ನೀ ತಾಯಿಯ ಗರ್ಭದಲ್ಲಿ ರೂಪಿಸಲಿಕ್ಕೆ ಮುಂಚೆ ನಾನು ನಿನ್ನನ್ನು ಆಯ್ಕೆ ಮಾಡಿದೆ. എന്റെ ശക്തിയും ബലവും നിന്റെ കൂടെ വരും. ನನ್ನ ಶಕ್ತಿಯು ನನ್ನ ಬಲವು ನಿನ್ನ ಜೊತೆ ಬರುತ್ತದೆ. ഇതാ ഞാൻ നിന്നെ പ്രവാചകനായി നിയമിച്ചു. ನಾನು ನಿನ್ನನ್ನು ಪ್ರವಾದಿಯಾಗಿ ನೇಮಿಸಿದ್ದೇನೆ. ഇടിക്കാനും പണിയാനും ഞാൻ നിന്നെ നിയമിച്ചു. ಹೀಗೆ ಕಟ್ಟುವುದಕ್ಕೂ ನಡುವುದಕ್ಕೂ ನಾನು ನಿನ್ನನ್ನು ನೇಮಿಸಿದ್ದೇನೆ. ഞാൻ നിന്നെ സകലതിനും പ്രാപ്തനാക്കി വെക്കുകയാണ്. ನಾನು ಎಲ್ಲದಕ್ಕೂ ನಿಮ್ಮನ್ನು പ്രാപ്തിയുള്ളവനാಗಿ ಮಾಡಿದ್ದೇನೆ. നീ മറ്റുള്ളവരെ കണ്ട് പേടിക്കരുത്. ನೀ ಮತ್ತೊಬ್ಬನ್ನು ನೋಡಿ ಭಯಪಡಬೇಡ. ഞാൻ നിന്റെ കൂടെയുണ്ട്. ನಾನು ನಿನ್ನ ಸಂಗಡ ಇರುತ್ತೇನೆ. ഇന്ന് പകൽ ഒരു ആത്മയുദ്ധത്തിൽ പിശാചിന്റെ സാമ്രാജ്യത്തെ തകർത്ത് ദൈവരാജ്യം സ്ഥാപിക്കുവാൻ ദൈവം നിങ്ങളെ തിരഞ്ഞെടുത്തിരിക്കുകയാണ്. ಈಗ ಈ ಒಂದು ಪ್ರಾಂತ್ಯದಲ್ಲಿರುವಂತ ಸೈತಾನನ ರಾಜ್ಯವನ್ನು ನಾಶನ ಮಾಡಿ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ദൈവം ഒരിക്കൽ യെസക്കേൽ പ്രവാചകനെ വിളിച്ചു. ದೇವರು ಮತ್ತೆ ಎಸೆಕಿಯ ಪ್ರವಾದಿಯನ್ನು ಕರೆದರು. 37-ാമത്തെ അധ്യായത്തിൽ എസക്കേലിന്റെ പ്രവചനം വായിക്കണ്ട. എസക്കേൽ പ്രവചനം 37-ാമത്തെ അധ്യായത്തിൽ എസെക്കിയ പ്രവാദിಯ പുസ്തകം 37ನೇ ಅಧ್ಯಾಯದಲ್ಲಿ ഒരു ദിവസം യഹോവയുടെ കൈ എസക്കേലിന്റെ മേൽ വന്നു. ಒಂದು ದಿವಸ ಯೆಹೋವನ ಹಸ್ತವು ಯೆಹೆಸ್ಕೇಲನ ಮೇಲೆ ಬಂದು ആത്മാവിൽ അവനെ പുറപ്പെടുവിച്ചു. ಆತ್ಮದಲ್ಲಿ ಅವನು ಹೊರಡಿಸಿದನು. അവനെ കൊണ്ടുവന്ന് ഒരു അസ്ഥികൾ നിറഞ്ഞ താഴ്വരയുടെ നടുവിൽ നിർത്തി. ಅವನನ್ನು ಕರೆದುಕೊಂಡು ಹೋಗಿ ಅಸ್ಥಿಗಳು ತುಂಬಿರುವ ಒಂದು ಸ್ಥಳದಲ್ಲಿ ನಿಲ್ಲಿಸಿದರು. ആ അസ്ഥികളുടെ നടുവിലൂടെ ചുറ്റി ചുറ്റി നടക്കുമാറാക്കി. ಆ ಮೂಳೆಗಳ ಮಧ್ಯದಲ್ಲಿ ಸುತ್ತಿ ಸುತ್ತಿ ನಡೆಯಲಿಕ್ಕೆ ಅವನಿಗೆ ಹೇಳಿದೆ. ഉണങ്ങിയ അസ്ഥികൾ അദ്ദേഹത്തിന്റെ കാലിൽ കൊണ്ടുകയറുന്നുണ്ടാവും. ಈಗ ಒಣಗಿರುವಂತ ಆ ಮೂಳೆಗಳು ಅವನ ಕಾಲುಗಳಲ್ಲಿ ಚುಚ್ಚುತ್ತಾ ಇತ್ತು. അദ്ദേഹം അസ്ഥികൾ മുഴുവനും കണ്ടു. ಆ ಒಣಗಿರುವಂತ ಅಸ್ಥಿಗಳೆಲ್ಲ ಅವನು ನೋಡಿದನು. അതെല്ലാം ഏറ്റവും ഉണങ്ങിയിരുന്നു. ಅದು ಎಲ್ಲವೂ ಹೆಚ್ಚಾಗಿ ತುಂಬಾ ಕಾಲವಾಗಿ ಹಳೆಯ ಅಸ್ಥಿಗಳು ಒಣಗಿರುವುದು. ബന്ധം വിട്ട് ചെതറിക്കിടക്കുകയാ. ಅವುಗಳು ಒಂದಕ್ಕೊಂದು ಜೋಡಣೆ ಇಲ್ಲದೆ ಚದರಿಸಲ್ಪಟ್ಟವುಗಳು. ഇതിനൊരു ആത്മീക അർത്ഥം ഉണ്ടെന്ന് മറക്കരുത്. ಇದಕ್ಕೊಂದು ಆತ್ಮೀಕವಾದ ಅರ್ಥ ಇದೆ ಎಂದು ಮರೆತು എന്നിട്ട് ഈ പ്രവാചകനോട് ചോദിച്ചു, നിന്റെ ചുറ്റും കാണുന്ന ഈ അസ്ഥികൾ ജീവിക്കുമോ പറ. ಈ ಯೆಹೆಸ್ಕೇಲ್ ಪ್ರವಾದಿಗೆ ದೇವರು ಕೇಳ್ತಾ ಇದ್ದಾರೆ, ಈ ಒಣಗಿದ ಅಸ್ಥಿಗಳಿಗೆ ಜೀವ ಬರುತ್ತದೋ ನೀನು ಹೇಳು.
അദ്ദേഹം പറഞ്ഞു, എനിക്കറിഞ്ഞുകൂടെ കർത്താവേ, അങ്ങയ്ക്ക് മാത്രം അറിയാം. ಆ ಪ್ರವಾದಿ ಹೇಳ್ತಾ ಇದ್ದಾನೆ, ನನಗೆ ಗೊತ್ತಿಲ್ಲ ಸ್ವಾಮಿ, ನೀನೇ ಬಲ್ಲೇನು. അങ്ങനെയാണെങ്കിൽ ഞാൻ പറയുന്നത് പോലെ നീ പ്രവചിക്കേ. ಹಾಗಾದರೆ ನಾನು ಹೇಳುವ ಹಾಗೆ ನೀ ಪ್ರವಾದಿಸು. അദ്ദേഹം പറഞ്ഞു, ഞാൻ പ്രവചിച്ചുകൊണ്ടിരിക്കുമ്പോൾ ഒരു ഭൂകമ്പമുണ്ടായി. ಪ್ರವಾದಿ ಹೇಳ್ತಾ ಇದ್ದಾನೆ, ನಾನು ಪ್ರವಾದನೆ ನುಡಿಯುತ್ತಾ ಇರುವಾಗಲೇ ಒಂದು ಭೂಕಂಪವಾಯಿತು. ഈ പ്രപഞ്ചത്തെ പിടിച്ചു നിർത്തിയിരിക്കുന്ന തമ്പുരാന്റെ വാക്കാണ് താൻ പ്രവചിക്കുന്നത്. ಓ, ಈ ಪ್ರಪಂಚವನ್ನು ಹಿಡಿದು ನಿಲ್ಲಿಸಿರುವಂತ ಆ ಕರ್ತನ ಮಾತನ್ನು ನಾನು ಉಚ್ಚರಿಸುತ್ತೇನೆ. ഞാൻ പ്രവചിച്ചുകൊണ്ടിരിക്കുമ്പോൾ ഒരു ഭൂകമ്പമുണ്ടായി. ನಾನು ಪ್ರವಾದಿಸುವಾಗಲೇ ಭೂಕಂಪವಾಯಿತು. ദൈവം പറഞ്ഞത് പ്രവചിക്കുന്നെങ്കിൽ ഭൂകമ്പങ്ങൾ സംഭവിക്കും. ದೇವರು ಹೇಳಿದ ಪ್ರವಾದನೆ ಬಂದಿದ್ರೆ ಭೂಕಂಪಗಳಾಗುತ್ತದೆ. സാധാരണ ഭൂകമ്പങ്ങളിൽ കെട്ടിടങ്ങൾ തകർന്നു വീഴേണ്ടതാ. ಸಾಧಾರಣ ಭೂಕಂಪದಲ್ಲಿ ಬಿಲ್ಡಿಂಗ್ಗಳನ್ನು ಕಡೆಗಳೇ ಬಿದ್ದೋಗುತ್ತದೆ. പാറകൾ പിളർന്നു മാറേണ്ടതാ. ಈಗ ಬೆಟ್ಟಗಳನ್ನು ಬಂಡೆಗಳನ್ನು ಒಡೆದು ಹೋಗಬಹುದು. പക്ഷെ ഈ ഭൂകമ്പത്തിൽ സംഭവിച്ചത് ചെതറിക്കിടന്ന അസ്ഥികൾ ചേരേണ്ടടുത്ത് വന്ന് ചേർന്നു. ಆದರೆ ഈ ಒಂದು ಭೂಕಂಪದಲ್ಲಿ ಹಾಗೇನು ಆಗಿರಲಿಲ್ಲ. ಚೆದರಿ ಹೋಗಿರುವಂತ ಆ ಒಣಗಿದ ಮೂಳೆಗಳು ಒಂದಕ್ಕೊಂದು ಜೋಡಣೆಯಾಯಿತು. നിന്നെ പൊളിക്കാനല്ല ഇവിടെ അയച്ചത്, പണിയാനാ ഇവിടെ അയച്ചത്. ನಿನ್ನನ್ನು ಕಿತ್ತು ಹಾಕಲಿಕ್ಕಲ್ಲ, ನಿನ್ನನ್ನು ಕಟ್ಟಿ ಎಬ್ಬಿಸಲಿಕ್ಕೆ ಇಲ್ಲಿ ಕಲಿಸಿದ್ದೇನೆ. ഞാൻ പ്രവചിച്ചുകൊണ്ടിരിക്കുമ്പോൾ അസ്ഥിയോട് ചേർന്നു. ಈ ಪ್ರವಾದಿಸುತ್ತಾ ಇರುವಾಗಲೇ ಮೂಳೆಗಳಿಗೆ ಜೋಡಣೆಯಾಗುತ್ತದೆ. ഒരു സ്കെലിಟൻ രൂപം കൊണ്ടു. ಆ ಒಂದು ಅಸ್ಥಿ ಪಂಜರ ಅಲ್ಲಿ ಸೃಷ್ಟಿಯಾಯಿತು. ഇവിടെ ചില അസ്ഥിപഞ്ജരങ്ങൾ വേണം. ಇಲ್ಲಿ ಕೆಲ ಅಸ್ಥಿಪಂಜರಗಳು ಬೇಕಾಗಿದೆ. സഭയുടെ രൂപമില്ലാതെ ചെതറിക്കിടക്കുന്ന ആളുകൾ, ಸಭೆಯಲ್ಲಿ ಒಂದು ರೂಪ ಇಲ್ಲದೆ ಚದರಿಸಲ್ಪಟ್ಟವರು സഭയുടെ രൂപത്തിലേക്ക് വരുവാൻ, ಅದು ಸಭೆಯ ಒಂದು ರೂಪಕ್ಕೆ ಸರಿಯಾದ ರೂಪಕ್ಕೆ ಬರಲಿಕ್ಕಾಗಿ ചേരേണ്ടത് തമ്മിൽ ചേരുവാൻ, ಸೇರಬೇಕಾದನ್ನು ಒಂದಕ್ಕೊಂದು ಜೋಡಣೆಯಾಗಲಿಕ್ಕೆ, ജിഗിണിയുടെ ഗ്രാമങ്ങൾക്കകത്ത് ഒരു ചലനം നടക്കുവാൻ, ಜಿಗಣಿಯ ಗ್ರಾಮಗಳ ಮಧ್ಯದಲ್ಲಿ ಕೆಲ ಚಲನಗಳಾಗಲಿಕ್ಕಾಗಿ, ഈ ഇൻഡസ്ട്രിയൽ ഏരിയയിൽ ദൈവം ഒരു ചലനം സൃഷ്ടിക്കുവാൻ, ಈ ಒಂದು ಸ್ಥಳದಲ್ಲಿ ದೇವರ ಒಂದು ಚಲನೆ ಉಂಟಾಗಲಿಕ್ಕಾಗಿ, ഇതിനകത്ത് പ്രവചിക്കുന്ന പ്രവാചകന്മാരെ ദൈവം എഴുന്നേൽപ്പിക്കും. ಇದರಲ್ಲಿ ಪ್ರವಾದಿಸುವ ಪ್ರವಾದಿಗಳನ್ನು ದೇವರು ಎಬ್ಬಿಸಲಿ. ഇവിടെ പ്രവാചകിമാരെയും ദൈവം എഴുന്നേൽപ്പിക്കും. ಇದರಲ್ಲಿ ಪ್ರವಾದಿನಿಗಳನ್ನು ದೇವರು ಎಬ್ಬಿಸಲಿ. ഞാൻ പ്രവചിച്ചുകൊണ്ടിരിക്കുമ്പോൾ ഭൂകമ്പം, ನೀವು ಪ್ರವಾದಿಸುವಾಗಲೇ ಭೂಕಂಪಗಳು, വൻകിട പ്രതിസന്ധികൾ ഉണ്ടായേക്കാം. ಒಂದು ವೇಳೆ ದೊಡ್ಡ ಸಮಸ್ಯೆಗಳು ಬರಬಹುದು. വലിയ ഭയങ്കര ഭൂകമ്പങ്ങൾ ഉണ്ടായേക്കാം. ದೊಡ್ಡ ಭಯಂಕರವಾದ ಭೂಕಂಪ ತರ ಸಮಸ್ಯೆಗಳು ಬರಬಹುದು. ദൈവത്തിന്റെ കൽപ്പനയ്ക്ക് പ്രവചിക്കുന്ന പ്രവാചകി ഇത് നശിപ്പിക്കാനല്ല, പണിയാനാ. ದೇವರ ಆಜ್ಞೆಯ ಮೇಲೆ ಪ್ರವಾದಿಸುವ ಪ್ರವಾದಿನಿ ನೀ ನುಡಿಯುವಾಗ ಕಟ್ಟಿ ಎಬ್ಬಿಸಲ್ಪಡುತ್ತದೆ. അസ്ഥിയോട് വന്ന് ചേർന്നു. ಅಸ್ಥಿ ಮೂಳೆಗೆ ಜೋಡಣೆಯಾಗಿದೆ. വീണ്ടും ഞാൻ പ്രവചിച്ചുകൊണ്ടിരുന്നു. ಪ್ರವಾದಿ ಹೇಳ್ತಾನೆ, ಮತ್ತು ನನ್ನ ಪ್ರವಾದನೆ ನುಡಿಯುತ್ತಾ ಇದೆ. പെട്ടെന്ന് അവയുടെ മേൽ നരമ്പ് വരുന്നത് ഞാൻ കണ്ടു. ಬೇಗನೆ ಅವುಗಳಲ್ಲಿ ನರಗಳು ಉತ್ಪತ್ತಿಯಾಗುವುದು ನಾನು ನೋಡಿದೆ. അതിന്റെ മേൽ മാംസം വരുന്നത് ഞാൻ കണ്ടു. ಆ ನರಗಳ ಮೇಲೆ ಮಾಂಸಗಳು ಬಂದು ಮುಚ್ಚುವುದು ನಾನು ನೋಡಿದೆ. പ്രവാചകൻ പ്രവചിച്ചുകൊണ്ടിരിക്കുക, ಪ್ರವಾದನೆ ನುಡಿಯುತ್ತಾ ಇರಲಿ. ഒരു ദിവസം പ്രാർത്ഥിച്ച് നിർത്തരുത്. ಒಂದು ದಿವಸ ಪ್ರಾರ್ಥನೆ ಮಾಡಿ ನಿಲ್ಲಿಸುವುದಿಲ್ಲ. ഒരു മാസം പ്രാർത്ഥിച്ച് നിർത്തരുത്. ಒಂದು ತಿಂಗಳು ಪ್ರಾರ್ಥನೆ ಮಾಡಿ ನಿಲ್ಲಿಸಬಾರದು. ഭൂകമ്പം ഉണ്ടാകുന്നത് വരെ, ಭೂಕಂಪ ಆಗುವ ತನಕ್ಕೆ, അസ്ഥിയോട് വന്ന് ചേരുന്നത് വരെ, ಮೂಳೆಗೆ ಸೇರುವ ತನಕ್ಕೆ, അതിന്റെ മേൽ നരമ്പും മാംസവും വരുന്നത് വരെ, ಅದಕ್ಕೆ ಮಜ್ಜೆ ಮಾಂಸ ಸೃಷ್ಟಿ ಆಗುವ ತನಕ್ಕೆ ಪ್ರವಾದಿಸು. ദൈവം അത് ചെയ്യുന്നത് വരെ, ದೇವರು ಅದನ್ನು ಮಾಡಿ ಮುಗಿಸುವ ತನಕ್ಕೆ പ്രവചിച്ചുകൊണ്ടിരിക്കുക. ಪ್ರವಾದನೆ ನುಡಿಯುತ್ತಾ ಇರು. ഒടുവിൽ അദ്ദേഹം നോക്കുമ്പോൾ എല്ലാവരും തന്നെ മനുഷ്യ രൂപത്തിലായി കിടക്കുക. ಈಗ ಪ್ರವಾದನೆ ನೋಡಿದೆವು. ಪ್ರವಾದಿ ನೋಡುವಾಗ ಮನುಷ್ಯ ರೂಪದಲ್ಲಿ ಈಗ ಮಲಗೊಂಡಿದೆ. തുടർന്ന് കർത്താവ് പറഞ്ഞു, നീ കാറ്റിനോട് പ്രവചിക്കുക. ಮತ್ತೆ ಪ್ರವಾದಿ ಹೇಳ್ತಾ ಇದ್ರೆ, ಈಗ ನೀವು ಗಾಳಿಗೆ ಅಪ್ಪಣೆ ಕೊಡು. ഈ പട്ടണത്തിൽ ഒരുപാട് സഭകളുണ്ട്. ಈ ಪಟ್ಟಣದಲ್ಲಿ ಅನೇಕ ಸಭೆಗಳಿದೆ. പക്ഷെ എല്ലാത്തിനും ജീവനില്ല. ಆದರೆ ಎಲ್ಲಾ ಸಭೆಗಳಲ್ಲೂ ಜೀವ ಇಲ್ಲ. ജീവനുള്ള സഭകൾക്കായി സ്തോത്രം. ಜೀವವುಳ್ಳ ಸಭೆಗಳಿಗಾಗಿ ಸ್ತೋತ್ರ. ജീവൻ ഇല്ലാത്ത സഭകളോട് പറ, ಜೀವ ಇಲ್ಲದ ಸಭೆಗಳಿಗೆ ನುಡಿ, കാറ്റേ നീ 4 ദിക്കിൽ നിന്ന് വന്ന് നിഹിതന്മാരുടെ മേൽ ഊത്. ಗಾಳಿಯೇ 4 ದಿಕ್ಕುಗಳಿಂದ ಬೆಳೆದುಕೊಂಡು ಬಂದು ಹೀಗೆ ಹೆಣವಾಗಿ ಬಿದ್ದಿರುವವರ ಮೇಲೆ ಬೀಸುತ್ತಾ ಇರು. എസെക്കിയേൽ പ്രവാചകൻ കാറ്റിനോട് പ്രവചിച്ചു. ಎಸೆಕಿಯೇಲ್ ಪ್ರವಾದಿ ಗಾಳಿಗೆ ಅಪ್ಪಣೆ ಕೊಟ್ಟಿದೆ.
ഇവർ എഴുന്നേറ്റു. ಆ ಗಾಳಿಯೇ ಅವರ ಮೇಲೆ ಬೀಸುತ್ತಾ ಅವರು ಜೀವವುಳ್ಳ ಶರೀರವಾಗಿ ಎದ್ದು ನಿಂತರು. ഒരു സൈന്യമായി വെളിപ്പെട്ടു. ಅದೊಂದು ಸೈನ್ಯವಾಗಿ ಎದ್ದಿದರು. ദൈവത്തിന് വേണ്ടത് ഒരു സൈന്യത്തെയാണ്. ದೇವರಿಗೆ ಬೇಕಾಗಿರುವುದು ಒಂದು ಸೈನ್ಯ ಬೇಕಾಗಿದೆ. ദൈവത്തിന്റെ കയ്യിൽ കിട്ടിയത് കുറെ ഉണങ്ങിയ ആസ്തിയാ. ಆದರೆ ಅವನಿಗೆ ಕೈಯಲ್ಲಿ ಸಿಕ್ಕಿರುವುದು ಒಣಗಿರುವಂತ ಮೂಳೆಗಳು ಕೈಗೆ ಸಿಕ್ಕಿತ್ತು. ಈ ಒಣಗಿಯ ಆಸ್ತಿಗಳೇ ಸೈನ್ಯವಾಗಿ ಮಾറ്റുവാൻ, ಒಣಗಿರುವ ಆಸ್ತಿಗಳನ್ನು ಈಗ ದೊಡ್ಡ ಒಂದು ಬಲವುಳ್ಳ ಸೈನ್ಯವಾಗಿ ಮಾರ್ಪಡಿಸಲಿಕ್ಕಾಗಿ ദൈവത്തിന് വേണ്ടത് ഒരു അഭിഷക്തനെയാണ്. ಅದಕ್ಕೆ ದೇವರಿಗೆ ಬೇಕಾಗಿರುವುದು ಒಬ್ಬ ಅಭಿಷಿಕ್ತನೇ. ഇതിനകത്തുണ്ട് കുറെ അഭിഷക്തന്മാർ. ಇದರ ಒಳಗಡೆಯೂ ಅಭಿಷಕ್ತರಿದ್ದಾರೆ. ദൈവം നിങ്ങളെ ഉപയോഗിക്കട്ടെ. ಅವರು ದೇವರಿಗಾಗಿ ಉಪಯೋಗವಾಗಲಿ. ഞാൻ അധിക സമയം പോകാൻ ആഗ്രഹിക്കുന്നില്ല. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ತಾ ಇಲ್ಲ. ദൈവത്തിന് ചില സമയത്ത് പ്രവചന ക്രിയകളുണ്ട്. ದೇವರಿಗೆ ಕೆಲ ಸಂದರ್ಭಗಳಲ್ಲಿ ಪ್ರವಾದನೀಯ ಸೇವೆಗಳಿದೆ. ഇവിടെ പ്രവചന ശുശ്രൂഷ വാക്കുകൊണ്ടുള്ള പ്രവചനമാണ്. ಇಲ್ಲಿ ನೋಡಿದ್ರೆ ಪ್ರವಾದನೆ ಬಾಯಿಂದ ನುಡಿದ ನುಡಿಗಳಲ್ಲಿ ಇರುವಂತ ಪ್ರವಾದನೆ. പ്രവാചകൻ അസ്ഥിയുടെ നടുക്കെത്തി. ಪ್ರವಾದಿ ಆ ಒಣಗಿರುವ ಮೂಳೆಗಳ ಮಧ್ಯದಲ್ಲಿ ಬಂದಿತ್ತು. ആദ്യമേ അസ്ഥിയോട് പ്രവചിച്ചു. ಫಸ್ಟ್ ಮೂಳೆಗೆ ಅಪ್ಪಣೆ ಕೊಟ್ಟಿದೆ. ഭൂകമ്പം ഉണ്ടാകുന്നത് വരെ പ്രവചനം തുടർന്നു. ಆ ಭೂಕಂಪ ಆಗುವ ತನಕ ಪ್ರವಾದಿಸಬೇಕು. പയ്യെ അസ്ഥികൾ ചലിച്ചു തുടങ്ങി. ಆ ಭೂಕಂಪದಲ್ಲಿ ಅಸ್ಥಿಗಳು ಮೂಳೆಗಳು ಒಂದಕ್ಕೊಂದು ಚಲನೆ ಪ್ರಾರಂಭಿಸಿತು. ഒടുവിൽ കാറ്റിനോട് പ്രവചിച്ചു. ಆ ಕೊನೆಯದಾಗಿ ಗಾಳಿಗೆ ಪ್ರವಾದಿಸಿದೆ. ഇതെല്ലാം വാക്കുകളാ. ಇದೆಲ್ಲ ವಾಕ್ಯದಿಂದಲೇ ನುಡಿದಿದೆ. ഇതിനകത്ത് വേറൊന്നുമില്ല. ಇದರಲ್ಲಿ ಬೇರೆ ಯಾವುದೂ ಇಲ್ಲ. രണ്ടാമത് ദൈവത്തിനൊരു പടിയുണ്ട്. ಎರಡನೇದಾಗಿ ದೇವರ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ಮೇಲೆ ಒಂದು ಕೆಲಸ ಇದೆ. പ്രവചന ക്രിയകൾ. ಅದಕ್ಕೆ ಪ್ರವಾದನೆಯ ಕ್ರಿಯೆಗಳಿರುತ್ತದೆ. ഏലീശായുടെ ചരിത്രത്തിൽ 2 രാജാക്കന്മാരുടെ പുസ്തകം 13-ാം അധ്യായത്തിന്റെ 17-ാമത്തെ വാക്യം. 2 ಅರಸುಗಳ ಪುಸ್ತಕ 13ನೇ ಅಧ್ಯಾಯ 17ನೇ ವಾಕ್ಯ. 2 ಅರಸುಗಳು 13ನೇ ಅಧ್ಯಾಯ 17ನೇ ವಾಕ್ಯ. ഇത് ഞാനൊരു ചരിത്രം മുഴുവൻ വിശദീകരിക്കാം. ಇದು ಒಂದು ಚರಿತ್ರೆ ಇದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಸ್ರಾಯೇಲ್ ರಾಜಾവ് ಯುದ್ಧത്തിൽ ഏർപ്പെട്ടിരിക്കുക. ഇസ്രായേലിನ ರಾಜನು ಯುದ್ಧಕ್ಕೆ ಸಿದ್ಧನಾಗಿದೆ. ഇസ്രായേൽ രാജാവിന് എതിരെ നിൽക്കുന്നത് അന്ന് ഭൂമിയിലുള്ള ഏറ്റവും വലിയ രാജാവാണ്. ಇಸ್ರಾಯೇಲ್ ರಾಜನಿಗೆ ಎದುರೇ ಯುದ್ಧದಲ್ಲಿ ನಿಂತಿರುವುದು ಆಗಿನ ಕಾಲದಲ್ಲಿ ಭೂಮಿಯಲ್ಲಿ ಇರುವ ಆದಿ ದೊಡ್ಡ ರಾಜನಾಗಿದೆ. അന്ന് ഇസ്രായേൽ ഒരു കൊച്ചു രാജ്യം. ಆವಾಗ ಇಸ್ರಾಯೇಲ್ ಒಂದು ಚಿಕ್ಕ ರಾಜ್ಯ. ഏറ്റവും വലിയൊരു രാജ്യവുമായി ഇസ്രായേലിന് യുദ്ധമുണ്ടായി. ಎಲ್ಲದಕ್ಕಿಂತ ದೊಡ್ಡ ರಾಜ್ಯದೊಂದಿಗೆ ಚಿಕ್ಕ ರಾಜ್ಯವಾದ ಇಸ್ರಾಯೇಲಿಗೆ ಯುದ್ಧ ನಡೀತಾ ಇದೆ. തന്റെ ഈ രാജാവാകപ്പാടെ ഭയന്നു. ಆವಾಗ ಇಸ್ರಾಯೇಲಿನ ರಾಜನು ಬಹಳ ಭಯಪಟ್ಟನು. അന്നുവരെ അദ്ദേഹത്തെ സഹായിച്ചുകൊണ്ടിരുന്നത് അത് ഏലീശ പ്രവാചകനാണ്. ಆ ದಿನ ತನಕ ರಾಜನಿಗೆ ಸಹಾಯ ಮಾಡಿರುವುದು ಏಲಿಷ ಪ್ರವಾಚಕನೇ ಅವರಿಗೆ ಸಹಾಯ ಮಾಡ್ತಾ ಇದ್ದ. പെട്ടെന്ന് ഏലീശ പ്രവാചകനെ രാജാവ് അന്വേഷിച്ചു. ಬೇಗನೆ ಏಲಿಷ ಪ್ರವಾದಿಯನ್ನು ರಾಜನು ಹುಡುಕ್ತಾ ಇದ್ದಾರೆ. ഏലീശ പ്രവാചകൻ സുഖമില്ലാതെ കിടക്കുക. ಈಗ ರಾಜನು ಎಲೀಷನ ಹುಡುಕುವಾಗ ಎಲೀಷ ಪ್ರವಾದಿ ಅನಾರೋಗ್ಯದಲ್ಲಿ ಮಲ್ಕೊಂಡಿದ್ದಾನೆ. ഏലീശ മരിക്കാൻ തുടങ്ങുക. ಎಲೀಷ ಪ್ರವಾದಿ ಸಾಯುವ ಸ್ಥಿತಿಯಲ್ಲಿದೆ. അന്നേരത്താണ് രാജാവ് ഏലീശയുടെ അടുക്കൽ വരുന്നത്. ಆವಾಗ ರಾಜನು ಎಲೀಷ ಪ್ರವಾದಿಯ ಬಳಿಗೆ ಬಂದಿದ್ದಾನೆ. രാജാവിനോട് ഏലീശ പറഞ്ഞു, നിന്റെ അമ്പയിൽ കൈവെക്ക്. ಆವಾಗ ಪ್ರವಾದಿ ರಾಜನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಬಾಣದಲ್ಲಿ ಕೈ ಇಡು. നിന്റെ വില്ലു കൊലയ്ക്ക്. ನಿನ್ನ ಬಿಲ್ಲನ್ನು ಹಿಡಿದುಕೋ. എന്നിട്ട് കിഴക്കോട്ട് ജനൽ തുറന്ന് ഒരു അമ്പെയ്യുക. ನೀ ಕಿಟಕಿಯನ್ನು ತೆರೆದು ನೀ ಪೂರ್ವಕ್ಕೆ ಒಂದು ಬಾಣವನ್ನು ಎಸೆದು ಬಿಡು. അദ്ദേഹം ആ അമ്പയച്ചു. ಆದನು ಆ ಬಾಣವನ್ನು ಕಳಿಸಿಬಿಟ್ಟು. ആ അമ്പ് പോകുമ്പോൾ പ്രവാചകൻ വിളിച്ചു പറയുകയാ. ಆ ಬಾಣವನ್ನು ಹೋಗುತ್ತಾ ಇರುವಾಗ ಪ್ರವಾದಿ ಹೇಳ್ತಾ ಇದೆ. പ്രവാചകൻ മരണക്കിടക്കയില്ല. ಪ್ರವಾದಿ ಆವಾಗ ಸಾಯುವ ಮಂಚದಲ್ಲಿದೆ. അദ്ദേഹത്തിന് എഴുന്നേക്കാൻ വയ്യ. ಆತನಿಗೆ ಎದ್ದೇಳಿ ಕೂಡ ಆಗ್ತಾ ಇಲ್ಲ. ഈ അമ്പ് പോകുമ്പോൾ പ്രവാചകൻ വിളിച്ചു പറയുകയാണ്. ಈ ಬಾಣ ಎಸೆದು ಹೋಗ್ತಾ ಇರುವಾಗ ಪ್ರವಾದಿ ಹೇಳ್ತಾ ಇದೆ, രാജാവേ, അത് നിന്റെ ജയത്തിന്റെ അസ്ത്രമാണ് പോകുന്നത്. ರಾಜನೇ, ನಿನ್ನ ಜಯದ ಬಾಣ ಇದು ಹೊರಟು ಹೋಗ್ತಾ ಇದೆ. നീ ശത്രുവിനെ ജയിക്കാൻ പോകുകയാ. ನೀ ಶತ್ರುವನ್ನು ಗೆಲ್ಲಲಿಕ್ಕೆ ಹೋಗುತ್ತಾ ಇದೆ. ദൈവത്തിന് ചിലപ്പോൾ പ്രവചനം വാക്കുകൊണ്ടല്ല, ക്രിയകൾ കൊണ്ടാണ്. ದೇವರಿಗೆ ಕೆಲ ಸಮಯ ಪ್ರವಾದನೆ ಬಾಯಿಯ ನುಡಿಗಳಿಂದಲ್ಲ, ಅದು ಕ್ರಿಯೆಗಳಲ್ಲಿ ತೋರಿಸ್ತಾನೆ. തുടർന്ന് പ്രവാചകൻ രാജാവിനോട് പറഞ്ഞു, നിന്റെ അമ്പെടുക്ക്. ಮತ್ತು ಪ್ರವಾದಿ ರಾಜನಿಗೆ ಹೇಳ್ತಾನೆ, ನಿನ್ನ ಬಾಣವನ್ನು ತೆಗೆದುಕೋ, അതെടു നിലത്തടിക്കുക. ಅದು ನೆಲದಲ್ಲಿ ಒಡೆಯಬೇಕು. അദ്ദേഹം 2-3 പ്രാവശ്യം അടിച്ചു. ಅದು 2-3 ಸಾರಿ
ಆ ಬಾಣದಿಂದ ನೆಲಕ್ಕೆ ಹೊಡೆದರು. പ്രവാചകൻ രാജാവിനോട് കോപിച്ചു. ಪ್ರವಾದಿ ರಾಜನ ಮೇಲೆ ಕೋಪಗೊಂಡರು. പറഞ്ഞു, നീ ഒത്തിരി പ്രാവശ്യം അടിക്കേണ്ടതായിരുന്നു. ನೀನು ಹೆಚ್ಚಿನ ಸಾರಿ ಹೊಡಿಬೇಕಾಯಿತು. ഇപ്പൊ നീ 2 പ്രാവശ്യം അടിച്ചുള്ളൂ. ನೀವು 2 ಸಾರಿ ಹೊಡೆದಿದೆ. നിന്റെ ശത്രുവിനെ നീ 2 പ്രാവശ്യം തോൽപ്പിക്കും. ನಿನ್ನ ಶತ್ರುವನ್ನು 2 ಸಾರಿ ಸೋಲಿಸ್ತೀರಾ. നീ ഒരു 10 പ്രാവശ്യം അടിച്ചിരുന്നെങ്കിൽ, ನೀ ಒಂದು 10 ಸಾರಿ ಹೊಡೆದಿದ್ರೆ നിന്റെ ശത്രു തീരുന്നത് വരെ നീ ജയമെടുത്തേനെ. ನಿನ್ನ ಶತ್ರು ಮುಗಿಯುವ ತನಕ ನಿನಗೆ ಜಯ ಸಿಗ್ತಾ ಇತ್ತು. പ്രവചന ക്രിയകൾക്ക് അർത്ഥമുള്ളതാ. ಆ ಪ್ರವಾದನೆಯ ಕ್ರಿಯೆಗಳಿಗೆ ಅರ್ಥ ಇದೆ. അതുകൊണ്ട് പറഞ്ഞതുകൊണ്ട് 2 പ്രാവശ്യം അടിച്ചു നിർത്തരുത്. ಆದ್ರಿಂದ ಹೇಳಿದ ಮಾತುಗಳು 2 ಸಾರಿ ಮಾಡಿ ನಿಲ್ಲಿಸಬಾರದು. നിങ്ങളുടെ ജയം ഉറപ്പാകുന്നത് വരെ പ്രവചന ക്രിയകൾ ನಿಮ್ಮ ಜಯ ಖಚಿತಪಡಿಸುವ ತನಕ ನೀವು ಮಾಡ್ತಾ ಇರಬೇಕು. ഞാൻ നിന്നെ പ്രവാചകനായി നിയമിച്ചു. ನಾನು ನಿನ್ನನ್ನು ಪ್ರವಾದಿಯಾಗಿ ನೇಮಿಸಿ. അമ്മയുടെ ഉദരത്തിൽ നിന്ന് വെളിയിൽ വരുന്നതിന് മുന്നമേ, ತಾಯಿಯ ಗರ್ಭದಿಂದ ಹೊರಗಡೆ ಬರಲಿಕ್ಕೆ ಮುಂಚಿತವಾಗಿ ഞാൻ നിങ്ങളെ നിയമിച്ചു കഴിഞ്ഞിരിക്കുകയാണ്. ನಾನು ನಿಮ್ಮನ್ನು ನೇಮಿಸಲ್ಪಟ್ಟಿದೆ. ഇന്ന് രാത്രിയിൽ നിയമിക്കപ്പെട്ടവർക്കായി സ്തോത്രം. ಈ ರಾತ್ರಿಯಲ್ಲಿ ನೇಮಿಸಲ್ಪಟ್ಟವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. നമ്മൾ പല വാക്യങ്ങൾ എടുത്ത് പഠിച്ചുകൊണ്ടിരിക്കുക. ಈಗ ನಾವು ಹಲವಾರು ವಾಕ್ಯಗಳು ತೆಗೆದುಕೊಂಡು ಕಲಿತಾ ಇದೆ. ഒന്നും കുറയ്ക്കരുത്, ಅದರಲ್ಲಿ ಯಾವುದು ಕಡಿಮೆ ಮಾಡಬಾರದು, ഒന്നും കൂട്ടരുത്, ಅದರ ಜೊತೆಯಲ್ಲಿ ಯಾವುದು ಸೇರಿಸಬಾರದು. പറഞ്ഞ പോലെ ചെയ്യ. ನೀ ಹೇಳಿದ ಹಾಗೆ ಮಾಡಿ. നിങ്ങൾ ശക്തമായ വിജയത്തിലെത്തും. ನೀವು ಶಕ್ತವಾದ ಜಯವನ್ನು ಕಾಣುವರಾಗಿರಿ. ദൈവം നിങ്ങളെ ജയത്തിൽ നിന്ന് ജയത്തിലേക്ക് നടത്തും. ದೇವರು ನಿಮ್ಮನ್ನು ಜಯದ ಮೇಲೆ ಜಯದಲ್ಲಿ ನಡೆಸ್ತಾನೆ. അപ്പോസ്തല പ്രവൃത്തികളുടെ പുസ്തകം 1-ാം അധ്യായത്തിന്റെ 8-ാമത്തെ വാക്യം. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ. ಅದರಿಂದ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಫಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ശക്തി ധരിച്ചാൽ, ನಾವು ಬಲವನ್ನು ಹೊಂದಿದ ಮೇಲೆ, നിങ്ങൾ ശക്തി ലഭിച്ചവരാ. ನೀವು ಬಲ ಹೊಂದಿದವರು, നിങ്ങളുടെ മേൽ ശക്തി ഉണ്ടെങ്കിൽ, ನಿಮ್ಮ ಮೇಲೆ ಬಲ ನೀವು ಹೊಂದಿದವರಾಗಿದ್ದರೆ ലോകത്തിന്റെ അറ്റത്തോളം പോകും. ನೀವು ಭೂಲೋಕದ ಕಟ್ಟಕಡೆಯವರೆಗೆ ಹೋಗುವರಾಗಿರಿ. ഇരുട്ടിന്റെ സാമ്രാജ്യത്തോട് നിങ്ങൾക്കൊരു യുദ്ധമുണ്ട്. ಕತ್ತಲೆಯ ಸಾಮ್ರಾಜ್ಯದ ಮೇಲೆ ನಿಮಗೊಂದು ಯುದ್ಧ ಇದೆ. വെളിച്ചത്തിലേക്ക് ജനത്തെ നയിക്കുവാൻ, ಅವರನ್ನು ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ನಡೆಸಲಿಕ್ಕೆ ദൈവത്തിന് ചിലരെ വേർതിരിച്ചെടുക്കാനുണ്ട്. ಆ ದೇವರಿಗೆ ಕೆಲವರನ್ನು ಇದರ ಮಧ್ಯದಿಂದ ಕರೆಯಲಿಕ್ಕಿದೆ. നിങ്ങൾ ശക്തി ലഭിച്ചിട്ട് യെരൂശലേമിലും യഹൂദയിലും ശമരിയിലും ലോകത്തിന്റെ അറ്റത്തോളം എന്റെ സാക്ഷികളാണ്. ನೀವು ಬಲವನ್ನು ಹೊಂದಿ ಯೆರೂಸಲೇಮು, ಯೂದಾಯ, ಸಮರಿಯ, ಭೂಲೋಕದ ಕಟ್ಟಕಡೆಯವರೆಗೆ ಸಾಕ್ಷಿಯಾಗಲಿಕ್ಕಿದೆ. ദൈവം നിങ്ങളെ നിയമിച്ചിരിക്കുക. ದೇವರು ನಿಮ್ಮನ್ನು ನೇಮಿಸಿದ್ದಾರೆ. മത്തായിയുടെ സുവിശേഷം 28:16 മുതൽ 20 വരെയുള്ള വാക്യം. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 16-20. 16ನಿಂದ 20 ತನಕ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. യേശു സ്വർഗാരോഹണം ചെയ്യുന്നതിന് തൊട്ടു മുന്നമേ, ನೋಡಿ, ಯೇಸು ಸ್ವರ್ಗಕ್ಕೆ ಏರಿ ಹೋಗಲಿಕ್ಕೆ ಮುಂಚಿತವಾಗಿ തന്റെ ശിഷ്യന്മാരോട് പറഞ്ഞു, നിങ്ങൾ എനിക്ക് മുൻപേ ഒലിവ് മലയിലേക്ക് പോകണം. ನೋಡಿ, ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ನನಗೆ ಮುಂಚಿತವಾಗಿ ಎಣ್ಣೆ ಮರದ ಗುಡ್ಡಕ್ಕೆ ಹೋಗಬೇಕು. അവർ യേശുവിനെ പ്രതീക്ഷിച്ച് ഒലിവ് മലയിൽ ഇരിക്കുക. ಅವರು ಯೇಸು ಸ್ವಾಮಿಯನ್ನು ಎದುರು ನೋಡಿಕೊಂಡು ಎಣ್ಣೆ ಮರದ ಗುಡ್ಡದಲ್ಲಿ ಕಾಯ್ತಾ ಇದ್ದಾರೆ. യേശു അങ്ങോട്ട് ചെന്നു. ಯೇಸು ಅವರ ಬಳಿಗೆ ಬಂದರು. ചിലർ വിശ്വസിച്ചു, ചിലർ അവിശ്വസിച്ചു. ಆದರೆ ಕೆಲವರು ನಂಬಿದರು, ಕೆಲವರು ನಂಬಲಿಲ್ಲ. ആദ്യമേ 12 ശിഷ്യന്മാരായിരുന്നു. ಫಸ್ಟ್ 12 ಮಂದಿ ಶಿಷ್ಯರಿದ್ದರು. അതിലൊരു യൂദ തെറ്റിപ്പോയി. ಅದ್ರಲ್ಲಿ ಒಬ್ಬ ಯೂದ ಬಿದ್ದೋಯ್ತು. നിങ്ങൾ ഒലിവ് മലയിലേക്ക് വരിക. ನೀ ಎಣ್ಣೆ ಮರದ ಗುಡ್ಡೆಗೆ ಬನ್ನಿರಿ. 11 പേരും ചെന്നു.
ಆವಾಗ 11 ಜನರು ಬಂದರು. ചിലർക്ക് വിശ്വാസം ഉണ്ടായിരുന്നു, ചിലർക്ക് വിശ്വാസവും ഇല്ലായിരുന്നു. ಅದರಲ್ಲಿ ಕೂಡ ಕೆಲವರಿಗೆ ನಂಬಿಕೆ ಇತ್ತು, ಕೆಲವರಿಗೆ ನಂಬಿಕೆ ಇರಲಿಲ್ಲ. ചിലർ ചുമ്മാ പോയെന്നേ ഉള്ളൂ. ಕೆಲವರು ಹೆಂಗೋ ಕರೆದರೆಲ್ಲ ಹೋಗ್ಬೇಕಲ್ಲ ಅಂತ ಬಂದರು. യേശു ഇതൊന്നും നോക്കിയില്ല. ಯೇಸು ಇದು ಅವ್ರ ನಂಬಿಕೆ ಇದೆಯೋ ನಂಬಿಕೆ ಇಲ್ಲೋ ಅದೇನು ನೋಡಲಿಲ್ಲ. യേശു പറഞ്ഞ ആത്മാവ് നിങ്ങളുടെ മേൽ വന്നു കഴിയുമ്പോൾ സംഗതി മാറും. ಯೇಸು ಹೇಳಿದ್ರು, ಆತ್ಮನು ನಿಮ್ಮ ಮೇಲೆ ಬರುವಾಗ ನಿಮ್ಮ ಸ್ಥಿತಿ ಚೇಂಜ್ ಆಗುತ್ತದೆ. ഇപ്പം നിങ്ങൾക്ക് വിശ്വാസം ഉണ്ടെങ്കിലും ഇല്ലെങ്കിലും ഞാൻ നിങ്ങളുടെ അടുക്ക വരിക. ಈಗ ನಿಮಗೆ ನಂಬಿಕೆ ಇದ್ದರೂ ಇಲ್ಲದಿದ್ದರೂ ನಾನು ನಿಮ್ಮ ಬಳಿಗೆ ಬರುತ್ತೇನೆ. യേശു ഒന്ന് അടുത്തു വന്നു. യേശു ಅವರ ಬಳಿಗೆ ಬಂದರು. അങ്ങോട്ട് അടുത്ത് വന്നു പറഞ്ഞു, സ്വർഗത്തിലും ഭൂമിയിലും സകല അധികാരവും എനിക്ക് ലഭിച്ചു. ಅವರ ಬಳಿಗೆ ಬಂದು ಹತ್ತಿರ ಬಂದು ಸ್ವಾಮಿ ಹೇಳ್ತಾರೆ, ಪರಲೋಕದ ಭೂಲೋಕದ ಸಕಲ ಅಧಿಕಾರ ನನ್ನ ಮೇಲೆ ಇದೆ. നിങ്ങൾ ലോകത്തിന്റെ അറ്റം വരെ പോ. ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿರಿ. സകല സൃഷ്ടിയോടും സുവിശേഷം പ്രസംഗിക്കുക. ಸಕಲ ಸೃಷ್ಟಿಗಳಿಗೂ ಸುವಾರ್ತೆಯನ್ನು ಸಾರಿರಿ. വിശ്വസിക്കുന്നവരെ, ನಂಬುವವರನ್ನು പിതാവിന്റെയും പുത്രന്റെയും പരിശുദ്ധാത്മാവിന്റെയും നാമത്തിൽ സ്നാനം കഴിപ്പിക്കണം. ನಂಬುವವರನ್ನು ತಂದೆ ಕುಮಾರ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ഞാൻ ലോകത്തിന്റെ അവസാനം വരെ നിങ്ങളുടെ കൂടെ ഇരിക്കും. ನಾನು ಯುಗದ ಸಮಾಪ್ತಿವರೆಗೂ ನಿಮ್ಮ ಸಂಗಡ ಇರುತ್ತೇನೆ. ഇതിനൊക്കെ പറയാൻ വേറെ ചില കാര്യങ്ങളുണ്ട്. ಇಷ್ಟೆಲ್ಲ ಹೇಳಲಿಕ್ಕೆ ಬೇರೆ ಕೆಲ ಕಾರ್ಯಗಳಿದೆ. യോഹന്നാന്റെ സുവിശേഷം 3-ാമത്തെ അധ്യായത്തിൽ വരുമ്പോൾ യേശു തന്നെ വെള്ളത്തിൽ ഇറങ്ങി ശിഷ്യന്മാരെ സ്നാനപ്പെടുത്തി. ಯೇಸು ತಾನೇ ಖುದ್ದಾಗಿ ನೀರಿನಲ್ಲಿ ಇಳಿದು ಶಿಷ್ಯರಿಗೆ ದೀಕ್ಷಾಸ್ನಾನ. ഞാൻ ഈ പറയുന്ന ഭാഗങ്ങൾ ദയവായി ശ്രദ്ധിച്ചാലും, ನಾನು ಹೇಳುದು ನೀವು ತಮ್ಮ ಗಮನ ಕೊಟ್ಟು ಕೇಳಿ. യോഹന്നാന്റെ സുവിശേഷം 3-ാമത്തെ അധ്യായത്തിൽ വരുമ്പോൾ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಬರುವಾಗ യേശു ശിഷ്യന്മാരോടുകൂടെ പാർത്ത് അവരെ സ്നാനപ്പെടുത്തി. ಯೇಸು ಶಿಷ್ಯರುಗಳ ಜೊತೆಯಲ್ಲಿ ವಾಸ ಮಾಡಿ ಅಲ್ಲಿ ಅನೇಕರಿಗೆ ದೀಕ್ಷಾಸ್ನಾನ ಮಾಡಿದರು. 12 ശിഷ്യന്മാർ അന്നേരത്തെ അടുക്കലുണ്ട്. ಆ 12 ಮಂದಿ ಶಿಷ್ಯರು ಆವಾಗ ಜೊತೆಯಲ್ಲಿದ್ದಾರೆ. വെള്ളത്തിനകത്ത് എല്ലാവരും ഇറങ്ങി ನೀರಿನ ಬಳಿಯಲ್ಲಿ ಎಲ್ಲರೂ ಇಳಿದರು. യേശു പറഞ്ഞു, 11 പേര് നോക്കിക്കോണം, ഞാൻ മത്തായിയെ മുക്കാൻ പോവാ. 11 ಜನರಿಗೆ ಹೇಳಿದೆ, ನೋಡಿ ನಾನು ಮತ್ತೆಯನ್ನು ದೀಕ್ಷಾಸ್ನಾನ ಮಾಡ್ತೇನೆ. മത്തായിയെ എല്ലാവരുടെയും നടുവിൽ വെച്ച് മുക്കി. ಮತ್ತೆಯನ್ನು ಎಲ್ಲರ ಮಧ್ಯದಲ್ಲಿ ನೀರಿನಲ್ಲಿ ಮುಳುಗಿಸಿ. മത്തായി എഴുന്നേറ്റപ്പോ പറഞ്ഞു, മത്തായിയോട് പറഞ്ഞു, നീയും അവിടെ നില്ല്. ಮತ್ತಾಯಿ ನೀರಿನಿಂದ ಎದ್ದ ಮೇಲೆ ಅವರಿಗೆ ಹೇಳಿದೆ, ನೀನು ಅಲ್ಲಿ ನಿಂತುಕೊಳ್ಳಿ, ഞാൻ യോഹന്നാനെ സ്നാനപ്പെടുത്താൻ പോവാ. ಯೋಹಾನನು ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. 11 പേര് നോക്കി നിൽക്കുമ്പോൾ യോഹന്നാനെ സ്നാനപ്പെടുത്തി. 11 ಮಂದಿ ನೋಡ್ತಾ ಇರುವಾಗ ಯೋಹಾನನ ಅಪೊಸ್ತಲನು ದೀಕ್ಷಾಸ್ನಾನ ಮಾಡಿದೆ. ഇങ്ങനെ 12 പേരെ സ്നാനപ്പെടുത്തി. ಹೀಗೆ 12 ಮಂದಿಯನ್ನು ದೀಕ್ಷಾಸ್ನಾನ സ്നാനപ്പെടുത്തുന്നത് എങ്ങനെയാണെന്ന് യേശു പഠിപ്പിച്ചു കൊടുത്തു. ದೀಕ್ಷಾಸ್ನಾನ ಮಾಡುವುದು ಹೇಗೆ ಎಂದು ಯೇಸು ಅವರಿಗೆ ಕಲಿಸಿಕೊಟ್ಟಿದ್ದರು. 4-ാമത്തെ അധ്യായത്തിൽ വരുമ്പോൾ 4ನೇ ಅಧ್ಯಾಯ ಬರುವಾಗ യേശു യോഹന്നാനേക്കാൾ അധികം ശിഷ്യന്മാരെ ചേർത്ത് സ്നാനപ്പെടുത്തുന്നുവെന്ന് പരീശന്മാർ കേട്ടു. ಯೇಸು ಸ್ನಾನಿಗನಾದ ಯೋಹಾನನಿಗಿಂತ ಹೆಚ್ಚಿನ ಜನರಿಗೆ ದೀಕ್ಷಾಸ್ನಾನ ಕೊಡ್ತಾ ಇದೆ ಎಂದು ಪರಿಸೇಯರು ಕೇಳಿಸಿಕೊಂಡದರಿಂದ ആദ്യമേ യേശു 12 പേരെയും കൊണ്ടാ വന്നത്. ಯೇಸು ಫಸ್ಟ್ 12 ಮಂದಿಯನ್ನು ಕರೆಕೊಂಡು ಬಂದರು. ആ 12 പേരെ മാത്രമേ യേശു സ്നാനപ്പെടുത്തി. 12 ಮಂದಿಯನ್ನು ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿದರು. അതിനെ തുടർന്ന് വലിയ ജനക്കൂട്ടം വന്നു. ಅದರ ಅನಂತರ ತುಂಬಾ ಗುಂಪಾಗಿ ಜನ ಬಂದರು. യോഹന്നാന്റെ കയ്യിൽ ഭയങ്കര ആൾക്കൂട്ടമായിരുന്നു സ്നാനപ്പെടാൻ. ಸ್ನಾನಿಗನಾದ ಯೋಹಾನನ ಜೊತೆಯಲ್ಲಿ ಹೆಚ್ಚಿನ ಜನ ಅವರ ಜೊತೆಯಲ್ಲಿ ದೀಕ್ಷಾಸ್ನಾನಕ್ಕೆ ಬಂದರು. ജനം ഒക്കെയും സ്നാനമേറ്റു എന്നാണ് എഴുതിയിരിക്കുന്നത്. ಅಲ್ಲಿ ಜನರೆಲ್ಲರೂ ದೀಕ್ಷಾಸ್ನಾನ ಮಾಡಿದಿಂದ ಬರೆದಿದೆ. ഇപ്പോൾ യേശുവിന്റെ ശിഷ്യന്മാരുടെ അടുക്കൽ അതിനേക്കാളും കൂടുതൽ ആളുകൾ വന്നു. ಈಗ ನೋಡಿದ್ರೆ ಯೇಸುವಿನ ಶಿಷ್ಯರ ಬಳಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಜನ ಬರ್ತಾ ಇದ್ದಾರೆ. യേശു കുറെ പേരെ സ്നാനപ്പെടുത്തി. ಯೇಸು ಹೆಚ್ಚಿನ ಜನರನ್ನು ದೀಕ್ಷಾಸ್ನಾನ ಮಾಡಿದರು. ശിഷ്യന്മാരെ സ്നാനപ്പെടുത്താൻ പഠിപ്പിച്ചു. ಶಿಷ್ಯರು ದೀಕ್ಷಾಸ್ನಾನ ಕೊಡ್ಲಿಕ್ಕೆ ಕಲಿಸಿಕೊಟ್ಟರು. ഈ വിവരം പരീശന്മാരുടെ അടുക്കലെത്തി. ಈ ಸುದ್ದಿ ಪರಿಸೇಯರ ಕಿವಿಯಲ್ಲಿ ಬಿದ್ದರು. അവരവിടുന്ന് ആൾ വിട്ടു ഇത് നേരാണോ നോക്കാൻ. ಅವರು ಅದಕ್ಕೆ ಆಳುಗಳನ್ನು ಕಳಿಸಿಕೊಂಡು ಇದು ನಿಜನೋ ಅಂತ ಹೋಗಿ ವಿಚಾರಿಸಿಕೊಂಡು ಬನ್ನಿ. ಅವರು വന്നപ്പോഴത്തേക്ക് യേശു കരയ്ക്ക് കയറി. ಅವರು ನೋಡ್ಲಿಕ್ಕೆ ಬರುವಷ್ಟಕ್ಕೆ ಯೇಸು ನೀರಿನಿಂದ ಮೇಲೆ ಎತ್ತಿದ್ರು. ശിഷ്യന്മാര് മാത്രം സ്നാനപ്പെടുത്തി. ಶಿಷ್ಯರುಗಳು ಮಾತ್ರ ದೀಕ್ಷಾಸ್ನಾನ ಕೊಟ್ಟರು. 4-ാമത്തെ അധ്യായത്തിൽ പറയുന്നത് ഇവര് വന്നപ്പോൾ യേശു അല്ല ശിഷ്യന്മാരാണ് സ്നാനപ്പെടുത്തി. ಆದ್ರೆ 4ನೇ ಅಧ್ಯಾಯದಲ್ಲಿ ನೋಡುವಾಗ ಪರಿಸೇಯರ ಕಡೆಯಿಂದ ಕಳಿಸಿಕೊಟ್ಟರು ಬಂದು ನೋಡುವಾಗ ಯೇಸು ದೀಕ್ಷಾಸ್ನಾನ ಮಾಡಿಲ್ಲ, ಶಿಷ್ಯರುಗಳು ದೀಕ್ಷಾಸ್ನಾನ ಮಾಡ್ತಾ ಇದ್ರು. അന്നേരം മുതൽ യേശു സൂപ്പർവൈസ് ചെയ്യുക. ಆವಾಗ ಮೊದಲುಗೊಂಡು ಯೇಸು ಸ್ವಾಮಿ ಶಿಷ್ಯರಿಗೆ ಮೇಲ್ವಿಚಾರಣೆ ಮಾಡಿದರು. ഇപ്പോൾ സ്വർഗത്തിലേക്ക് പോകാൻ നേരം ಈಗ ಪರಲೋಕಕ್ಕೆ ಹೋಗಲಿಕ್ಕೆ ಮುಂಚೆ ശിഷ്യന്മാരോട് പറഞ്ഞു, നിങ്ങൾ പോയി സ്നാനപ്പെടുത്തണം. ಆ ಶಿಷ್ಯರು ಹೇಳ್ತಾರೆ, ನೀವು ಹೋಗಿ ದೀಕ್ಷಾಸ್ನಾನ ಮಾಡಿರಿ. അപ്പൊ അവര് ചോദിച്ചു, സൂപ്പർവൈസ് ചെയ്യുന്ന ആരാ? ಆವಾಗ ಅವರು ಕೇಳಿದ್ರು, ಇದನ್ನು ಮೇಲ್ವಿಚಾರಣೆ ಮಾಡುದು ಯಾರು? യേശു പറഞ്ഞു, ഞാനുണ്ട്. ಯೇಸು ಹೇಳಿದೆ, ನಾನಿದ್ದೇನೆ. ഞാൻ ലോകാവസാനത്തോളം എല്ലാ നാളും നിങ്ങളുടെ കൂടെ. ನಾನು ಯುಗದ ಸಮಾಪ್ತಿಯ ತನಕ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ഞാൻ സ്നാനപ്പെടുത്തുമ്പോ പേടിച്ചു നിന്നാ സ്നാനപ്പെടുത്തുന്നേ.
ನಾನು ದಿಶಾಸಾನ ಕೊಡುವಾಗ ಭಯಪಟ್ಟು ದಿಶಾಸಾನ ಕೊಡ್ತೇನೆ. യേശു കരയ്ക്ക് നിപ്പുണ്ട്. ಯಾಕಂದ್ರೆ ಯೇಸು ಸಮೀಪದಲ್ಲಿ ഞാൻ ನಿಂತಿದ್ದಾನೆ. സ്നാനപ്പെടുത്തുന്നതിനകത്ത് തെറ്റുണ്ടെങ്കിൽ എന്നെ പിടിച്ച് നരകത്തിലിടും. ನಾನು ದಿಶಾಸಾನ ಕೊಡೋದರಲ್ಲಿ ತಪ್ಪಾಗಿ ಮಾಡಿದರೆ ನನ್ನನ್ನು ಹಿಡಿದು ನರಕದಲ್ಲಿ ಹಾಕ್ಬಿಡ್ತಾನೆ. യേശുവിനെ രക്ഷിതാവായി അംഗീകരിച്ച ശേഷമാണോ സ്നാനപ്പെടുന്നതെന്ന് ഞാൻ ചെക്ക് ചെയ്തേ പറ്റൂ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿಕೊಂಡವರಿಗೆ ದೀಕ್ಷಾಸ್ನಾನ ಕೊಡ್ತಾ ಇರೋದು ನಾನು ಪರಿಶೋಧನೆ ಮಾಡಬೇಕು. ചില വീട്ടിൽ അപ്പനും അമ്മയും ഒക്കെ ദൈവത്തെ സേവിക്കുന്നവരാണ്. ಕೆಲ ಮನೆಯಲ್ಲಿ ತಂದೆ ತಾಯಿಯವರು ದೇವರನ್ನು ತುಂಬಾ ನಂಬಿದವರು. പിള്ളേരും കൂടെ പള്ളി വരാൻ അവർക്ക് താല്പര്യമുള്ളതുകൊണ്ട് അവരെയും കൂടെ അങ്ങ് സ്നാനപ്പെടുത്താൻ പറയും. ಈಗ ಮಕ್ಕಳು ಹೆಂಗೆ ಜೊತೆಲಿ ಇದ್ದಾರಲ್ಲ, ಹೆಂಗೆ ತಂದೆ ತಾಯಿಗೆ ದೀಕ್ಷಾಸ್ನಾನ ಮಾಡುವಾಗ ಮಕ್ಕಳಿಗೂ ಜೊತೆಯಲ್ಲಿ ಕೊಟ್ಟು ಬಿಡ್ರಿ ಅಂತ ಹೇಳ್ತಾರೆ. മാനസാന്തരപ്പെടാതെ ഒന്നിനെ സ്നാനപ്പെടുത്തിയാൽ, ಈಗ ಮಾನಸಾಂತರ ಹೊಂದಿಕೊಳ್ಳದೆ ಒಬ್ಬನ್ನು ದೀಕ್ಷಾಸ್ನಾನ ಮಾಡಿದರೆ, യേശു കരയ്ക്ക് നിപ്പുണ്ട്. ಯೇಸು ಸಮೀಪದಲ್ಲಿ ನಿಂತಿದ್ದಾರೆ. അപ്പോഴേ എനിക്കെതിരെ കേസെടുത്തു കഴിഞ്ഞു. ಆವಾಗಲೇ ನನ್ನ ಮೇಲೆ ಕೇಸು ಫೈಲ್ ಆಗುತ್ತದೆ. വിശ്വസിക്കുന്നവരെ സ്നാനപ്പെടുത്തണം. ಓ ನಂಬುವವರಿಗೆ ನೀವು ದೀಕ್ಷಾಸ್ನಾನ ಕೊಡಬೇಕು. ഞാനോ ലോകാവസാനത്തോളം കൂടെ ഉണ്ട്. ಯಾಕಂದ್ರೆ ನಾನು ಯುಗದ ಸಮಾಪ್ತಿಯ ತನಕ ನಿಮ್ಮ ಸಂಗಡ ಇದ್ದೇನೆ. യേശു ഈ അധികാരം നമുക്ക് തന്നു. ಯೇಸು ಈ ಅಧಿಕಾರ ನಮಗೆ ಕೊಟ್ಟಿದ್ದಾನೆ. ലോകത്തിന്റെ അറ്റം വരെ പോകുവാൻ, ലോകದ കട്ടക്കടവരെಗೆ ಹೋಗಲಿಕ್ಕೆ, ആളുകളെ പിതാവിന്റെയും പുത്രന്റെയും പരിശുദ്ധാത്മാവിന്റെയും നാമത്തിൽ സ്നാനം കഴിപ്പിക്കുന്നു നോക്കാൻ യേശു നമ്മുടെ കൂടെ ഉണ്ട്. ಜನರಿಗೆ ತಂದೆ ಕುಮಾರ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದಾರಾ ಎಂದು ನೋಡಲಿಕ್ಕೆ ಯೇಸು ಬಂದು ನೋಡ್ತಾ ಇದ್ದಾರೆ. ഞാനോ നിങ്ങളുടെ കൂടെ ഉണ്ട്. ಯಾಕಂದ್ರೆ ನಾನು ನಿಮ್ಮ ಸಂಗಡ ಇರುತ್ತೇನೆ. നിങ്ങൾ ദൈവത്താൽ അയക്കപ്പെട്ടവരാണ്. ನೀವು ದೇವರಿಂದ ಕಳುಹಿಸಲ್ಪಟ್ಟವರು. ഇനിയും ശക്തമായ ഒരു അഭിഷേകത്തിന് വേണ്ടിയുള്ള ക്രമീകരണം ഞാനൊന്ന് പറയാൻ പോവാം. ಹೀಗೆ ಮತ್ತು ಶಕ್ತವಾದ ನಿಜವಾದ ಒಂದು ಅಭಿಷೇಕಕ್ಕೆ ಇರುವಂತ ಶಿಸ್ತು ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. വേദപുസ്തകം എടുത്തു കാണിക്കുന്നതിലെ ഏറ്റവും ശക്തമായ ഒരു അഭിഷക്തനായിരുന്നു മോശ. ಸತ್ಯವೇದದಲ್ಲಿ ನಾವು ಗುರುತಿಸಲ್ಪಡುವಂತ ಒಬ್ಬ ಅಭಿಷಿಕ್ತನಾಗಿದ್ದರು ಮೋಶೆ. ഞാൻ മോശയെ കുറിച്ച് ചില കാര്യങ്ങൾ പറയാൻ പോകും. ನಾನು ಮೋಶೆಯ ಬಗ್ಗೆ ಕೆಲವು ವಿಚಾರಗಳು ಹೇಳ್ತೇನೆ. ബൈബിളിൽ ഉള്ള സംഗതികൾ മുഴുവൻ പറയും, ബൈബിളിൽ ഇല്ലാത്ത ചിലത് ചരിത്രത്തിൽ നിന്ന് പറയും. ಬೈಬಲಲ್ಲಿ ಇರುವುದೆಲ್ಲವೂ ನಾನು ಹೇಳ್ತೇನೆ. ಇನ್ನು ಬೈಬಲಲ್ಲಿ ಇಲ್ಲದ ಕೆಲವು ಚರಿತ್ರ ಪುಸ್ತಕದಲ್ಲಿ ಇರುವುದು ಕೂಡ ನಿಮಗೆ ಹೇಳಿಕೊಡ್ತೇನೆ. മോശ ജനിക്കുന്നതിന് മുന്നമേ ഫറവോന്റെ ഹൃദയം ആകെ മാറി. ಮೋಶೆ ಹುಟ್ಟಲಿಕ್ಕೆ ಮುಂಚೆನೆ ಫರೋಹನ ಹೃದಯ ಬಹಳ ವ್ಯತ್ಯಾಸ ಆಯಿತು. അവിടുത്തെ രാജാവാണ് ഫറവോൻ. ಐಗುಪ್ತಿನ ರಾಜನೇ ಫರೋಹನನು. ഇനി എബ്രായൻ വളരാൻ പാടില്ല എന്ന് രാജാവ് തീരുമാനിച്ചു. ಇನ್ನು ಇಬ್ರಿಯನು ನಮ್ಮ ದೇಶದಲ್ಲಿ ಬೆಳೆಯಬಾರದು ಎಂದು ರಾಜರು ತೀರ್ಮಾನ ಮಾಡಿದರು. ഇന്ത്യയിൽ ഇനി ക്രിസ്ത്യാനി വളരരുത് എന്ന് നമ്മുടെ ഭരണകർത്താക്കൾ വിധിച്ചതുപോലെ ಇಂಡಿಯ ದೇಶದಲ್ಲಿ ಇನ್ನು ಕ್ರೈಸ್ತವರು ಬೆಳೆಯಬಾರದು ಎಂದು ಅಧಿಕಾರಿಗಳು ನಿರ್ಧಾರ ಮಾಡಿದ ತರ ഫറവോൻ തീരുമാനിച്ചു ഇനി എബ്രായർ വളരരുത്. ಫರೋಹನು ತೀರ್ಮಾನ ಮಾಡಿದೆ ಐಗುಪ್ತ ದೇಶದಲ್ಲಿ ಇಬ್ರಿಯ ಜನಾಂಗ ಇನ್ನು ಬೆಳೆದು ಬರಬಾರದು. അതിനവരുടെ ആൺകുട്ടികളെ കൊന്നുകളയണം. ಅದಕ್ಕೆ ಅಲ್ಲಿ ಹುಟ್ಟುವಂತ ಗಂಡು ಮಕ್ಕಳನ್ನು ಸಾಯಿಸಿಬಿಡುವುದು. ഒരു വീട്ടിലെ ആൺകുഞ്ഞുങ്ങളെ കൊന്നുകളഞ്ഞാൽ മാതാപിതാക്കൾക്ക് സഹിക്കത്തില്ല. ಒಂದು ಮನೆಯಲ್ಲಿ ಗಂಡು ಮಕ್ಕಳಾಗಿ ಹುಟ್ಟಿದವನ್ನು ಸಾಯಿಸಿ ಬಿಟ್ಟಿದ್ರೆ ತಂದೆ ತಾಯಿಯವರಿಗೆ ಸಹಿಸುವುದಿಲ್ಲ. അതിന് ചരിത്രം പറയുന്നത് ഇസ്രായേൽ ജനം ചേർന്ന് ഒരു തീരുമാനമെടുത്തു. ಅದಕ್ಕೆ ಚರಿತ್ರೆಯಲ್ಲಿ ಬರೆದಿದೆ, ಇಸ್ರಾಯೇಲ್ ಮಕ್ಕಳು ಒಟ್ಟಾಗಿ ಒಂದು ನಿರ್ಧಾರ ಮಾಡಿದರು. നമ്മളെ വളർത്തുവാൻ ദൈവം നമ്മളെ അയച്ചതാണ്. ನಮ್ಮನ್ನು ಸಾಕಲಿಕ್ಕೆ, ನಮ್ಮನ್ನು ಬೆಳೆಸಲಿಕ್ಕೆ ದೇವರು ನಮ್ಮನ್ನು ಕಳಿಸಿದ್ದಾರೆ. പക്ഷെ നമ്മുടെ കുഞ്ഞുങ്ങളെ കൊന്നുകളയുന്നത് കൊണ്ട് നമ്മൾ എന്തു വേണം? ನಮ್ಮ ಮಕ್ಕಳನ್ನು ಸಾಯಿಸೋದ್ರಿಂದ ನಾವೇನ್ ಮಾಡೋದು? ഇനി നമുക്ക് കുഞ്ഞുങ്ങൾ വേണ്ട. ಅದಕ್ಕೆ ನಮಗೆ ಮಕ್ಕಳೇ ಬೇಡ. പക്ക ഫാമിലി പ്ലാനിങ്. ಸರಿಯಾಗಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಬಿಡು. വിവാഹം കഴിച്ചവർ കുഞ്ഞുങ്ങൾ ഉണ്ടാകാതെ സൂക്ഷിച്ച് ജീവിക്കണം. ಮದುವೆ ಆಗಿದವರು ಮಕ್ಕಳು ಹುಟ್ಟದೆ ನಾವು ಸೂಕ್ಷ್ಮವಾಗಿ ಜೀವನ ಮಾಡಬೇಕು. വിവാഹം കഴിക്കാത്തവർ ഇനി വിവാഹം കഴിക്കാൻ പാടില്ല. ಮದುವೆ ಆಗದವರು ಇನ್ನು ಮೇಲೆ ಮದುವೆ ಮಾಡಲಿಕ್ಕೆ ಹೋಗಬೇಡ. നമ്മൾ ഈ തീരുമാനം എടുക്കുമ്പോൾ ನಾವು ಈ ತೀರ್ಮಾನ ಮಾಡುವಾಗ ദൈവം ഫറവോനെ കൊല്ലും. ದೇವರು ಫರೋಹನನ್ನು ಸಾಯಿಸ್ತಾನೆ. കാര്യം ദൈവജനം വളരണമെന്നുള്ള ദൈവത്തിന്റെ താല്പര്യമാണ്. ದೇವಜನರು ಬೆಳೆಯಬೇಕೆಂಬುದು ದೇವರ ಉದ್ದೇಶವಾಗಿದೆ. പക്ഷെ ഞങ്ങളുടെ ആൺകുഞ്ഞുങ്ങളെ കൊല്ലുന്നത് കൊണ്ട് ഞങ്ങൾ ഈ തീരുമാനം എടുത്തു എന്ന് കാണുമ്പോൾ ನಮ್ಮ ಗಂಡು ಮಕ್ಕಳನ್ನು ಸಾಯಿಸುವುದರಿಂದ ನಾವೀ ನಿರ್ಧಾರ ಮಾಡಿದಿಂದ ಅವರು ತಿಳ್ಕೊಳ್ಳುವಾಗ ദൈവം ഫറവോനെ കൊല്ലും. ದೇವರು ಫರೋಹನನ್ನು ಸಾಯಿಸ್ತಾನೆ. അതുകൊണ്ട് ഇനി മേലാൽ മക്കൾ വേണ്ട. ಆದ್ರಿಂದ ನಮಗೆ ಇನ್ನು ಮೇಲೆ ಮಕ್ಕಳು ಹುಟ್ಟಬೇಡ. ഇവർ ഈ തീരുമാനമെടുത്തു. ಇವರು ಈ ತೀರ್ಮಾನ ಮಾಡಿಕೊಂಡು പക്ഷെ ദൈവത്തിന് ജനത്തെ വിടിവിച്ചു കൊണ്ടുവരികയും വേണം. ಆದರೆ ದೇವರಿಗೆ ಜನರನ್ನು ಬಿಡಿಸಿಕೊಂಡು ಬರಲೂಬೇಕು.
അതിനൊരു കുഞ്ഞില്ലാതെ ഒക്കത്തില്ല. ಅದಕ್ಕೊಂದು ಮಗು ಇಲ್ಲದೆ ಸಾಧ್ಯ. ഇതുവരെ ജനിച്ചതിലെ ഒരെണ്ണത്തെ പണിക്ക് കൊള്ളുകയില്ല. ಈಗ ಇದುವರೆ ಹುಟ್ಟಿರುವಂತ ಮಕ್ಕಳು ನೋಡಿದ್ರೆ ಆ ಕೆಲಸಕ್ಕೆ ಅವರು ಪ್ರಯೋಜನ ಆಗ್ತಾ ಇಲ್ಲ. ഞാൻ പറഞ്ഞല്ലോ ദൈവം ഒറ്റയ്ക്ക് ഒരു കാര്യവും ചെയ്യത്തില്ല. ನಾನು ಮುಂಚೆ ಹೇಳಿದೆ ದೇವರು ಒಂಟಿಯಾಗಿ ಯಾವುದು ಕಾರ್ಯ ಮಾಡಲ್ಲ. പക്ഷെ ആരെ ഏത് കാര്യത്തിനും കൂടെ കിട്ടണം, അവനെ കിട്ടിയാലേ ദൈവത്തിന് ഒക്കത്തുള്ളൂ. ಆದರೆ ಯಾರು ಯಾವ ಕೆಲಸಕ್ಕೆ ಸರಿಯಾಗಿರುತ್ತೆ ಎಂದು ಅವನಿಗೆ ಸಿಕ್ಕುವ ತನಕ್ಕೆ ಅವರು ವೇಟ್ ಮಾಡ್ತಾರೆ. ദൈവരാജ്യത്തിൽ പല ജോലികളുണ്ട്. ದೇವರ ರಾಜ್ಯದಲ್ಲಿ ಹಲವಾರು ಕೆಲಸಗಳಿದೆ. താണ ജോലിയുണ്ട്, ഉയർന്ന ജോലിയുണ്ട്. ಉನ್ನತವಾದ ಕೆಲಸ ಇದೆ, ಕೆಳಗಣ ಕೆಲಸ ಇರ್ತದೆ. താണ ജോലിക്ക് ആരെ കിട്ടിയാലും മതി. ಈಗ ಕೆಳಗಣ ಕೆಲಸಕ್ಕೆ ಯಾರಾದರೂ ಸಿಕ್ಕಿದ್ರು ಸಾಕು. പക്ഷെ ഉന്നതമായ ജോലിക്ക് അത് പോരാ. ಆದ್ರೆ ಉನ್ನತವಾದ ಕೆಲಸಕ್ಕೆ ಆತರ ಇದ್ದರೆ ಸಾಲದು. താണ ജോലിക്ക് ആരെ കിട്ടിയാലും മതി എന്നുള്ളതിനൊരു ഉദാഹരണം പറയാം. ಈಗ ಕೆಳಗಣ ಕೆಲಸಕ್ಕೆ ಯಾರಾದರೂ ಸಾಕು ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೇನೆ. ഒരു ദിവസം യേശു പറഞ്ഞു, ഒരു യജമാനൻ പോകുമ്പോൾ തേണ്ട 1 മണി നേരത്തെ എന്ന് പറഞ്ഞാൽ രാവിലെ 6 മണി നേരത്ത് കുറച്ചുപേര് മെനക്കെട്ട് ചന്തസ്ഥലങ്ങളിൽ നിൽക്കുന്നു. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಬೀದಿಯಲ್ಲಿ ಹೋಗುವಾಗ ಕೆಲವರು ಅಲ್ಲಿ ಸುಮ್ಮನೆ ನಿಂತಿದ್ದನ್ನು ಕಾಣಿಸ್ತೇವೆ. അവരോട് പറഞ്ഞു, നിങ്ങൾ എന്റെ മുന്തിരിത്തോട്ടത്തിൽ പോയി ജോലി ചെയ്യും. ಅವರನ್ನು ಹೇಳಿ ನನ್ನ ದ್ರಾಕ್ಷಾ ತೋಟದಲ್ಲಿ ಕೆಲಸ ಮಾಡಿರಿ ಅಂತ ಹೇಳಿರಿ. 2 മണി നേരത്തും 3 മണി നേരത്തും 10 മണി നേരത്തും 11 മണി നേരത്തും ആളുകളെ 2 ಗಂಟೆ ಸಮಯದಲ್ಲಿ, 10 ಗಂಟೆ ಸಮಯದಲ್ಲಿ, 12 ಗಂಟೆ ಸಮಯದಲ್ಲಿ ಮತ್ತು 3 ಗಂಟೆ ಸಮಯದಲ್ಲಿ ಕೂಡ ಕೆಲವರನ್ನು ಕರೆದರು. അവരോടെല്ലാം പറഞ്ഞു, മുന്തിരിത്തോട്ടത്തിൽ പോയി ജോലി ചെയ്യും. ಅವರೆಲ್ಲರನ್ನು ದೇವರು ಹೇಳಿದ್ರು, ಸರಿ ನೀವು ಹೋಗಿ ನನ್ನ ದ್ರಾಕ್ಷಾ ತೋಟದಲ್ಲಿ ಕೆಲಸ ಮಾಡಿರಿ. എന്നാ ജോലിയാ ഇത്? ಏನು ಕೆಲಸ ಇರಬಹುದು? 1 രൂപയുടെ കൂലിപ്പണിയാ. ಅದು 1 ರೂಪಾಯಿದು ಕೂಲಿ ಇರುವಂತ ಕೆಲಸ. വൈകുന്നേരത്ത് 1 രൂപ കൊടുത്ത് വിട്ടു കഴിഞ്ഞാൽ അവനുമായിട്ടുള്ള ബന്ധം കഴിഞ്ഞു. പിന്നെ ಸಾಯಂಕಾಲ 1 ರೂಪಾಯಿ ಕೂಲಿ ಕೊಟ್ಟು ಅವ್ರನ್ನ ಕಳಿಸಿಕೊಟ್ಟಿದ್ರೆ ಅವನಿಗೆ ಇರುವಂತ ಸಂಬಂಧವನ್ನು ಮುರಿದೋಯ್ತು. ഇതിന് ഒരു ബാക്ക്ഗ്രൗണ്ടും വേണ്ട. ಮತ್ತೆ ಅದಕ್ಕೆ ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ಹೆನ್ನೆಲೆಗಳು ಬೇಕಾಗಿಲ್ಲ. സിമ്പിൾ 1 രൂപയുടെ കൂലിപ്പണിയാ. 1 ರೂಪಾಯಿದು ಕೂಲಿ ಕೆಲಸಕ್ಕೆ ಏನು ತರಬೇತಿ ಬೇಕಾಗಿಲ್ಲ. പക്ഷെ മോശെ അങ്ങയുടെ ജോലി അതല്ല. ಆದ್ರೆ ಮೋಶೆ ನಿನ್ನ ಕೆಲಸ ಆತರ ಅಲ್ಲ. അങ്ങയെ വിളിച്ച അന്ന് മുതൽ അങ്ങയെ ശവം അടക്കി എഴുന്നേൽപ്പിക്കുന്നത് വരെ അങ്ങ് എന്റെ കൂടാ. ನಿಮ್ಮನ್ನು ಕರೆದು ನೇಮಿಸಿ ನಿಮ್ಮನ್ನು ಸತ್ತು ಸಮಾಧಿ ಮಾಡಿ ಆ ಸಮಾಧಿಯಿಂದ ನೀನು ಎಬ್ಬಿಸಿಕೊಂಡು ಬರುವ ತನಕ ನೀ ನನ್ನ ಜೊತೆ ಇರಬೇಕಾದವರು. നീ എന്റെ സ്റ്റാഫാ. ನೀ ನನ್ನ ಒಂದು ಸ್ಟಾಫ್ ಆಗಿದೆ. നീ എന്റെ കയ്യിലെ ആയുധമാ. ಓ, ನೀ ನನ್ನ ಕೈಯಲ್ಲಿರುವುದು ಆಯುಧವಾಗಿದೆ. നിന്നെ കൊണ്ടാണ് എനിക്ക് രാജാവിനെ തള്ളിയിടേണ്ടത്. ಓ, ನಿನ್ನ ಮೂಲಕವೇ ಅರಸುಗಳನ್ನು ಉರುಳಿಸಿ ಬಿಡಬೇಕಾಗಿರುವುದು. വഴിയിൽ പോയവനെ ഒന്നും പിടിച്ച് ഈ പണി ഏൽപ്പിക്കാനൊക്കത്തില്ല. ಅದಕ್ಕೆ ದಾರಿಯಲ್ಲಿ ಹೋಗುವವರನ್ನೆಲ್ಲ ಈ ಕೆಲಸ ಕೊಡಲ್ಲ. ദൈവത്തിന് ഒരു പ്രോപ്പർ കുഞ്ഞിനെ വേണം. ದೇವರಿಗೆ ಇದಕ್ಕೆ ಸರಿಯಾದ ಒಂದು ಮಗು ಬೇಕಾಗಿದೆ. ഇവനെ വളർത്തി 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 കൊണ്ടുവന്ന് ഒടുവിൽ ഇവനെ കൊണ്ട് രാജാവിനെ ഒന്നിച്ച് തേണ്ട ജനത്തെ പുറത്തു കൊണ്ടുവരാൻ. ಇವನ್ನು ಚಿಕ್ಕ ವಯಸ್ಸಿಂದಲೇ ಆರಿಸಿಕೊಂಡು ಇವನ್ನು ಚೆನ್ನಾಗಿ ಬೆಳೆಸಿ 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 ಇವನನ್ನು ಇಟ್ಟುಕೊಂಡು ರಾಜ್ಯನನ್ನು ನಾಶಪಡಿಸಿ ಇಸ್ರಾಯೇಲ್ ಜನರನ್ನು ಬಿಡಿಸಬೇಕು. ഇവിടത്തേണ്ട ഒരു പ്രശ്നമുള്ള സാഹചര്യം, ಇಲ್ಲಿ ಇಷ್ಟು ಸಮಸ್ಯೆ ಇರುವಂತ ಒಂದು ಸಾಹಚರ್ಯ. ഫറവോൻ ജനത്തെ വളർത്താൻ അനുവദിക്കത്തില്ല. ಫರೋಹನು ಇಸ್ರಾಯೇಲ್ ಜನರನ್ನು ಬೆಳೆಯಲಿಕ್ಕೆ ಬಿಡ್ತಾ ಇಲ್ಲ. അതുകൊണ്ട് ഇസ്രായേൽ തീരുമാനിച്ചു ഇനി കുഞ്ഞുങ്ങളെ ഇല്ല. ಅದರಿಂದ ಇಸ್ರಾಯೇಲ್ ಜನ ತೀರ್ಮಾನ ಮಾಡಿದ್ರೆ ನಮಗಿನ್ನು ಮಕ್ಕಳೇ ಬೇಡ. അവിവാഹിതർ കല്യാണം കഴിക്കാൻ പാടില്ല. ಈಗ ಮದುವೆ ಆಗದವರು ಇನ್ನು ಮೇಲೆ ಮದುವೆನೇ ಮಾಡಬೇಡ. ദൈവം ഈ രാജാവിനെ കൊല്ലുന്നത് വരെ, ದೇವರು ಈ ರಾಜನ್ನು ಸಾಯಿಸುವ ತನಕ. പക്ഷെ രാജാവിനെ കൊല്ലേണ്ട കുഞ്ഞിതുവരെ ഉണ്ടായിട്ടില്ല. ಆದರೆ ರಾಜನನ್ನು ಸಾಯಿಸಲಿಕ್ಕೆ ಬೇಕಾದ ಮಗು ಇನ್ನು ಹುಟ್ಟಲೇ ಇಲ್ಲ. ഇത് ദൈവത്തിന് മാത്രമേ അറിയത്തുള്ളൂ. ಇದು ದೇವರಿಗೆ ಮಾತ್ರ ಗೊತ್ತಿರುವ ವಿಷಯ. ഈ സാഹചര്യത്തിലാണ് ദൈവം ഒരു ലേവ്യനെ വിളിച്ചു പറഞ്ഞു, നീ ഈ നാട്ടിൽ താമസിച്ച കല്യാണം കഴിക്കാൻ ഒക്കത്തില്ല, നീ വെളിയിൽ പോ. ಆವಾಗ ದೇವರು ಒಬ್ಬ ಲೇವಿ ಕುಲದಲ್ಲಿರುವ ಒಬ್ಬನನ್ನು ಕರೆದು, ನೀವು ಈ ತೀರ್ಮಾನ ಮಾಡಿದ ಜನರ ಜೊತೆಯಲ್ಲಿ ಇದ್ದರೆ ನೀನು ಮಕ್ಕಳಾಗಲಿಕ್ಕೆ ಆಗುವುದಿಲ್ಲ, ಮದುವೆ ಆಗಲಿಕ್ಕೆ ಆಗುವುದಿಲ್ಲ. ಆದುದರಿಂದ ನೀನು ಇಲ್ಲಿಂದ ಬಿಟ್ಟು ನೀ ಹೊರಗಡೆ ನಿನ್ನ ಊರಿಗೆ ಹೋಗು. നിന്റെ ജനത്തിന് എന്റെ പ്ലാൻ അറിയാൻ വയ്യ. ನಿನ್ನ ಜನರಿಗೆ ನನ್ನ ಪದ್ಧತಿ ಗೊತ್ತಿಲ್ಲ. എനിക്കൊരു പ്രോപ്പർ കുഞ്ഞിനെ വേണം. ನನಗೆ ಒಂದು ಸರಿಯಾದ ಒಂದು ಮಗು ಬೇಕಾಗಿದೆ. അവനെ വളർത്തിയെടുത്തിട്ട് വേണം എനിക്ക് ഫറവോനെ കൊല്ലാൻ. ಅವನೇ ಬೆಳೆಸಿಕೊಂಡು ಬಂದು ಬೇಕು ನನಗೆ ಫರೋಹನನ್ನು ಸಾಯಿಸಲಿಕ್ಕೆ. ഈ ജനത്തെ എനിക്ക് വിടുവിച്ചെടുക്കുവാൻ, ಈ ಜನರನ್ನು ಬಿಡಿಸಿಕೊಂಡು ಬರಲಿಕ್ಕೆ. അതുകൊണ്ടൊരു ലേവിനെ വിളിച്ചു പറഞ്ഞു, നീ ഇവിടെ നിന്ന് വെളിയിൽ പോയി വിവാഹം കഴിക്കണം. ಅದಕ್ಕೆ ಒಬ್ಬ ಲೇವಿ ಕುಲದಲ್ಲಿ ಒಬ್ಬನ್ನು ಕರೆದು, ಇಲ್ಲಿಂದ ಹೊರಟು ಹೋಗಿ ನೀವು ಹೊರಗಡೆ ಹೋಗಿ ಮದುವೆ ಮಾಡಿಕೊಂಡು ಬರಬೇಕು. മലയാള വേദ പുസ്തകത്തിൽ അത് ഇല്ല. ಮಲಯಾಳ ಬೈಬಲಲ್ಲಿ ಆ ವಿಷಯ ಇಲ್ಲ. ഇംഗ്ലീഷ് ബൈബിളിൽ ക്ലീൻ ആയിട്ട് കൊടുത്തിട്ടുണ്ട്. ಇಂಗ್ಲಿಷ್ ಬೈಬಲಲ್ಲಿ ಅದು ಸರಿಯಾಗಿ ಬರೆದಿದೆ. അവൻ ഗ്രാമത്തിൽ നിന്ന് വെളിയിൽ പോയി. ಅವನು ಗ್ರಾಮದಿಂದ ಹೊರಗಡೆ ಹೋಗಿ അവന്റെ കൂടെ പോകാൻ ഒരു പെങ്കൊച്ചും തയ്യാറായി. ಅವನ ಜೊತೆಯಲ್ಲಿ ಹೋಗಲಿಕ್ಕೆ ಒಬ್ಬ
ಲೇವಿಯ ಕುಲದ ಒಬ್ಬ ಸ್ತ್ರೀಯು ತಯಾರಾಗಿ അവരുടെ ഒന്നാമത്തെ കുഞ്ഞ് ജനിച്ചു. ಅವರಿಗೆ ಮೊದಲನೇ ಮಗು ಹುಟ್ಟಿದೆ. അതൊരു പെൺകുഞ്ഞായിരുന്നു. ಅದೊಂದು ಹೆಣ್ಣು ಮಗುವಾಗಿತ್ತು. അവളെ വളർത്തി മാതാപിതാക്കൾ പഠിച്ചു. ಆಕೆಯನ್ನು ಆ ಹೆಣ್ಣು ಮಗುವನ್ನು ಸಾಕಿ ತಂದೆ ತಾಯಿಯವರು ಕಲಿತಿತ್ತು. രണ്ടാമതൊരു കുഞ്ഞ് ജനിച്ചു. ಎರಡನೇದೊಂದು ಮಗು ಹುಟ್ಟಿತ್ತು. അതൊരു ആൺകുഞ്ഞായിരുന്നു. ಅದೊಂದು ಗಂಡು ಮಗುವಾಗಿತ್ತು. അവനെയും വളർത്തി മാതാപിതാക്കൾ പഠിച്ചു. ಅವನ್ನು ಸಾಕಿ ತಂದೆ ತಾಯಿಯವರು ಮಕ್ಕಳನ್ನು ಸಾಕುವುದು ಕಲಿತಿದೆ. അത് കഴിഞ്ഞാണ് മോശയുടെ ജനനം. ಅದು ಮುಗಿದ ಮೇಲೆ ಮೋಶೆ ಎಂಬ ಮಗುವಿನ ഈ അപ്പനും അമ്മയും ദൈവശബ്ദം കേൾക്കുന്നവരാ. ಈ ತಂದೆ ತಾಯಿಯವರು ದೇವರ ಮಾತಕ್ಕೆ ಕಿವಿ ಕೊಡುವರು. അവർക്കറിയാം ദൈവത്തിന് ഏതോ പ്രത്യേക ഉദ്ദേശം. ಅವರಿಗೆ ಗೊತ್ತಾಯಿತು ದೇವರಿಗೆ ಯಾವುದೋ ಒಂದು ಉದ್ದೇಶವಿದೆ. അതിനുവേണ്ടിയാണ് ഈ കുഞ്ഞിനെ ഞങ്ങളുടെ തന്നിരിക്കുന്നത്. ಅದಕ್ಕಾಗಿ ಈ ಮಗುವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. പക്ഷെ രാജാവിന്റെ നിയമത്തിന് മാറ്റമില്ല. ಆದರೆ ರಾಜನ ಆಜ್ಞೆಗೆ ಯಾವುದು ಬದಲಾವಣೆ ಇಲ್ಲ. രാജാവിന് ഭയന്നുകൊണ്ട് അവർ ഞാങ്ങണ കൊണ്ടൊരു പെട്ടകം പണിതു. ಅವರು ರಾಜನಿಗೆ ಭಯಪಟ್ಟು ಒಂದು ಪೆಟ್ಟಿಗೆಯನ್ನು ತಯಾರು ആ ಮಾಡಿದರು. പെട്ടിക്ക് അകത്തും പുറത്തും കീലും പശയും തേച്ചു. ಆ ಪೆಟ್ಟಿಗೆ ಒಳಗಡೆ ಮತ್ತು ಹೊರಗಡೆ ಅದಕ್ಕೆ ಡಾಮರನ್ನು ಹಚ್ಚಿ ಅದು ಚೆನ್ನಾಗಿ ಬಂದೋಬಸ್ತು ಮಾಡಿದರು. ഇത് ഞാനൊന്ന് വിശദീകരിക്കാൻ പോവാം. ನಾನು ಇದೊಂದು ಸ್ವಲ್ಪ ನಿಮಗೆ ತಿಳಿಸ್ತೇನೆ. കുട്ടിക്ക് പെയിന്റ് അടിക്കാനല്ല പറഞ്ഞത്, പെട്ടിക്ക് പെയിന്റ് അടിക്കാനാണ് പറഞ്ഞത്. ಮಗುಗೆ ಬಣ್ಣ ಹಚ್ಚಲಿಕ್ಕೆ ಅಲ್ಲ ಹೇಳಿರುವುದು, ಪೆಟ್ಟಿಗೆಗೆ ಬಣ್ಣ ಹಚ್ಚಲಿಕ್ಕೆ ಹೇಳಿರುವುದು. ഒരുപാട് പേര് പിള്ളേരുടെ മോന്തയ്ക്കാ വെള്ളമൊക്കെ തേച്ചുകൊണ്ട് വരുന്നത്. ಆದರೆ ಅನೇಕರು ಮಕ್ಕಳಿಗೆ ಬಣ್ಣ ಹಚ್ಚುತ್ತಾರೆ, ಪೆಟ್ಟಿಗೆಗೆ ಬಣ್ಣ ಹಚ್ಚುತ್ತಾ ಇಲ್ಲ. കർത്താവ് പറഞ്ഞു എനിക്ക് പയ്യനെ വേണം. ಕರ್ತನ ಹೇಳಿದೆ ನನಗೆ ಈ ಮಗು ನನಗೆ ಬೇಕು. ഇവനെ എടുത്ത് വെള്ളത്തിലോട്ട് ഇടാൻ പോവാ. ಈ ಮಗುವನ್ನು ತೆಗೆದು ನೀರಿಗೆ ഈ വെള്ളം ഇവനെ കൊല്ലാതിരിക്കാൻ, ಈ ನೀರು ಇವನ್ನು ಮುಳುಗಿಸಿ ಸಾಯಿಸದಿರಲಿಕ್ಕೆ, പെട്ടിക്കകത്ത് വെള്ളം കയറാതിരിക്കാൻ, ಪೆಟ್ಟಿಗೆ ಒಳಗಡೆ ನೀರು ಒಳಗಡೆ ಬರದಿರಲಿಕ್ಕೆ പെട്ടിക്ക് പെയിന്റ് അടിക്ക്. ಈ ಪೆಟ್ಟಿಗೆಗೆ ನೀ ಬಣ್ಣ ಹಚ್ಚು. അകത്തും പുറത്തും പെയിന്റ് അടിച്ചു. ಅದು ಹೊರಗಡೆ ಒಳಗಡೆ ಮತ್ತು ಬಣ್ಣ ಹಚ್ಚು. നമ്മുടെയൊക്കെ കുഞ്ഞുങ്ങൾ വളരുന്നത് ഇവിടുത്തെ നശിച്ച സംസ്കാരത്തിന്റെ നടുവിലാണ്. ಆದರೆ ನಮ್ಮ ಮಕ್ಕಳು ಇಲ್ಲಿ ನಾಶಪಡಿಸುವ ನಮ್ಮ ಮಕ್ಕಳು ಬೆಳೆಯಬಾರದು. ഈ സംസ്കാരം നമുക്ക് പറ്റത്തില്ല. ಈ ಸಂಸ್ಕೃತಿ ನಮಗೆ ಆಗುವುದಿಲ್ಲ. ഞങ്ങൾ ഇവിടുത്തുകാരല്ല. ನಾವು ಈ ದೇಶದವರಲ್ಲ. ഞങ്ങൾ സ്വർഗീയ പൗരന്മാരാ. ಪರಲೋಕದ ಸಂಸ್ಥಾನದವರೇ. ഞങ്ങൾ ഇരുളിലുള്ളവരല്ല. ನಾವು ಇಲ್ಲಿಂದ ಹಿಂದೆ ಬಂದಿದವರಲ್ಲ. ഞങ്ങൾ വെളിച്ചത്തിലുള്ളവരാ. ನಾವು ಬೆಳಕಿನಲ್ಲಿರುವವರು. അതുകൊണ്ട് ഈ സംസ്കാരം ഞങ്ങളെ തീണ്ടാൻ പാടില്ല. ಆದ್ದರಿಂದ ಈ ಕತ್ತಲೆಯ ಸಂಸ್ಕೃತಿ ನಮ್ಮನ್ನು ಮುಟ್ಟಬಾರದು. അതുകൊണ്ട് ഈ കുഞ്ഞിനെ പെട്ടകത്തിൽ കടത്തുവാൻ പെട്ടകത്തിന് പെയിന്റ് അടിച്ചു. ಆದ್ದರಿಂದ ಮಗುವನ್ನು ಸಂರಕ್ಷಣೆ ಕೊಡ್ಲಿಕ್ಕಿರುವಂತ ಪೆಟ್ಟಿಗೆಗೆ ಈಗ ಡಮಾರ ಹಚ್ಚಿ അകത്തും പുറത്തും കീല് തേച്ചു. ಅದು ಹೊರಗಡೆಯೂ ಒಳಗಡೆಯೂ ಆ ಡಾಮರನ್ನು ಹಚ್ಚಿ ಅವರು ಬಂದೋಬಸ್ತು ಮಾಡಿ. ദൈവത്തിനൊരു വലിയ പ്രത്യേകതയുണ്ട്. അകത്ത് ചെയ്യുന്നത് തന്നെ പുറത്തും ചെയ്യും. ದೇವರಿಗೆ ಒಂದು ಉದ್ದೇಶ ಇರುತ್ತೆ ಏನು ಗೊತ್ತಾ? ಹೊರಗಡೆ ಏನ್ ಮಾಡ್ತೀರೋ ಅದೇ ಒಳಗಡೆನೂ ಮಾಡುದು. ചിലർ പറയാറുണ്ട് മനസ്സ് നന്നായിരുന്നാൽ മതി, ശരീരം എങ്ങനെ ആയാലും കുഴപ്പമില്ല. ಕೆಲವರು ಹೇಳ್ತಾರಲ್ಲ, ಮನಸ್ಸು ಒಳ್ಳೇದಾಗಿದ್ರೆ ಸಾಕು, ശരീര ಹೆಂಗೆ ಆದ್ರೂ ಪರವಾಗಿಲ್ಲ. മോനെ, ಈ ಪ್ರಿನ್ಸಿಪಲ್ മാതാപിതാക്കളുടെ കയ്യിൽ മോശ വളരത്തില്ല. ಈ ಒಂದು ವಿಚಾರ ಇರುವಂತ ತಂದೆ ತಾಯಿಯವರ ಕೈಯಲ್ಲಿ ಮೋಸತರಿರುವಂತ ನಾಯಕರನ್ನು ಬೆಳೆಸಲಿಕ್ಕೆ ಕೊಡಲ್ಲ. മോശ വളർത്തണമെങ്കിൽ അതിന് പ്രത്യേക മാതാപിതാക്കൾ വേണം. ಈಗ ಮೋಸತರೆ ನಾಯಕರನ್ನು ಬೆಳೆಸಬೇಕಾದ್ರೆ ಅದಕ್ಕೆ ತಕ್ಕ ತಂದೆ ತಾಯಿಯವರು ಬೇಕು. ദൈവത്തിന് കൊള്ളാവുന്ന അഭിഷക്തന്മാർ പുറത്തു വരണമെങ്കിൽ അതിന് യോഗ്യമായ സഭകൾ വേണം. ಈ ದೇವರಿಗೆ ಪ್ರಯೋಜನವುಳ್ಳ ಅಭಿಷಿಕ್ತರು ಹೊರಗಡೆ ಬರಬೇಕಂದ್ರೆ ಅದಕ್ಕೆ ತಕ್ಕ ಯೋಗ್ಯತೆ ಇರುವಂತ ಸಭೆಗಳು ಬೇಕು. ദൈവം നിങ്ങളെ വളർത്തട്ടെ. ದೇವರು ನಿಮ್ಮನ್ನು ಆ ರೀತಿಯಾಗಿ ಬೆಳೆಸಲಿ. അകത്തും പുറത്തും കീല് തേച്ചു മോശക്കുഞ്ഞിനെ അതിനകത്ത് കിടത്തി. ಹೊರಗಡೆ ಮತ್ತು ಒಳಗಡೆ ರಾಮರನ್ನು ಹಚ್ಚಿ ಅದನ್ನು ಆ ಮಗುವನ್ನು ಅದರಲ್ಲಿ ಮಲಗಿಸಿತು. ആ മോശക്കുഞ്ഞിനെ കൊണ്ടുവന്ന് നൈൽ നദിയിൽ ഇട്ടു. ಆ ಮಗು ಮಲಗಿರುವಂತ ಪೆಟ್ಟಿಗೆಯನ್ನು ನೈಲ್ ನದಿಯಲ್ಲಿ ಬಿಟ್ಟಿತ್ತು. നൈൽ നദിക്ക് ഒരു പ്രത്യേകതയുണ്ട്. ಆ ನೈಲ್ ನದಿಗೆ ಒಂದು ವಿಶೇಷತೆ ಇದೆ. ഈജിപ്തുകാര് ഒത്തിരി ദൈവങ്ങളെ സേവിക്കുന്നവരാ. ಐಗುಪ್ತ ಜನರು ಸುಮಾರು ದೇವತೆಗಳನ್ನು ಆರಾಧಿಸುವುದು. നമുക്ക് ഒറ്റ ദൈവമേ ഉള്ളൂ. ನಮಗೆ ಎಷ್ಟು ದೇವರು? ನಮಗೆ ಒಂದೇ ದೇವರಿರುವುದು. പക്ഷെ ഈജിപ്തുകാർക്ക് ഒത്തിരി ദൈവം. ಆದರೆ ಐಗುಪ್ತದವರಿಗೆ ಹಲವಾರು ದೇವರುಗಳಿದೆ. അതിനകത്തൊരു ഗ്രൂപ്പാണ് ഈ ജലദേവത. ಅದರಲ್ಲಿ ಒಂದು ಗುಂಪಾಗಿದೆ ಜಲದೇವತೆ. ജലദേവതകളുടെ റാണിയാണ് നൈൽ നദി. ಜಲದೇವತೆಗಳ റാണിಯಾಗಿದೆ നൈൽ നദി. രാജാവ് പറഞ്ഞത് നിന്റെ ബലത്തിന്റെ സന്തതിയെ എന്റെ ദേവതയ്ക്ക് കുരുതി കൊടറാന്നാ.
ಆದರೆ ಐಗುಪ್ತನ ರಾಜನು ಅಪ್ಪಣೆ ಕೊಡ್ತಾರೆ, ನಿನ್ನ ಜೊಜ್ಜಲ ಮಕ್ಕಳನ್ನು, ಗಂಡು ಮಕ್ಕಳನ್ನು ನನ್ನ ಜಲದೇವತೆಯ ರಾಣಿಯಾಗಿರುವ നൈൽ നദിಯಲ್ಲಿ നീ ബലിയായി അർപ്പിಸಬೇಕು. ദൈവം മോശയുടെ അമ്മയോട് പറഞ്ഞു, ആ സംസ്കാരം തൊടാതെ വെള്ളം കയറാതെ ഈ കുഞ്ഞിനെ അങ്ങോട്ട് ഇട്. ಆದರೆ ದೇವರು ಮೋಶೆಯ ತಂದೆ ತಾಯಿಯವರಿಗೆ ಹೇಳಿದೆ, ಈ ಸಂಸ್ಕೃತಿ ನಿನ್ನ ಮಗುಗೆ ಮುಟ್ಟಬಾರದು. ನೀನು ನೈಲ್ ನದಿಯಲ್ಲಿ ಹಾಕುವಾಗ ಆ ಜಲದೇವತೆಯ ರಾಣಿಯ ಆ ಸ್ಪರ್ಶನ ಇಲ್ಲದೆ ಈ ಮಗು ಬೆಳೆಯಬೇಕು. സത്യത്തിൽ രാജാവിനും അറിയാൻ വയ്യ, മോശയുടെ അമ്മയ്ക്കും അറിയാൻ വയ്യ. മോശ കുഞ്ഞവിടെ ചെന്നത് മുതൽ നൈൽ നദി വിറയ്ക്കുക. ಅದು ಅರಸನಿಗೂ ಗೊತ್ತಿಲ್ಲ, ಇವರ ತಂದೆ ತಾಯಿಗೂ ಗೊತ್ತಿಲ್ಲ. ಒಟ್ಟಿಗೆ ಈ ಮೋಶ ಎಂಬ ಮಗು ನೀರಿನಲ್ಲಿ ಬಿದ್ದದ್ರಿಂದ ಆ ನದಿ ಅಲಗಾಡ್ತಾ ಇದೆ. നിങ്ങളെ കാണുമ്പോൾ ഇവിടുത്തെ പിശാചുക്കൾക്ക് പേടിയാ. ನಿಮ್ಮನ್ನು ನೋಡುವಾಗ ಇಲ್ಲಿರುವ ಸೈತಾನಗಳು ಅವಗಳು ಭಯಪಡಬೇಕು. കുറെ നേരം ആ കുഞ്ഞവിടെ കിടന്നു. ಸ್ವಲ್ಪ ಹೊತ್ತು ಆ ನೀರಿನಲ್ಲಿ ಪೆಟ್ಟಿಗೆಯಲ್ಲಿ ಮಗುವಲ್ಲಿ ಮಲಗಿ. രാജാവിന്റെ മകൾ തന്നെ വന്ന് കുഞ്ഞിനെ പുറത്തെടുത്തു. ರಾಜನ ಮಗಳೇ ಬಂದು ಆ ಮಗುವನ್ನು ಹೊರಗಡೆ ತೆಗೆದರು. ഈ അമ്മയ്ക്ക് മൂത്ത ഒരു മോളുണ്ട്. ಈ ತಾಯಿಗೆ, ರಾಣಿಗೆ ದೊಡ್ಡ ಮಗಳೊಬ್ಬಳಿದ್ದಾರೆ. മൂത്ത മോക്ക് മിരിയാം എന്നാണ് അവിടെ പേര്. ಮೋಸೆಯ ತಂದೆ ತಾಯಿಯವರಿಗೆ ದೊಡ್ಡ ಮಗಳೊಬ್ಬಳಿದ್ದಾರೆ, ಅವರಿಗೆ ಮಿರಿಯಾಮ್ ಎಂದ ಹೆಸರು. മറക്കരുത്, അവർക്കൊരു മൂത്ത മോളുണ്ട്, അതിൻ്റെ ഇളയ ഒരു മോനുണ്ട്. ಹೀಗೆ ಆ ತಂದೆ ತಾಯಿಯವರಿಗೆ ದೊಡ್ಡದೊಂದು ಮಗಳಿದ್ದಾರೆ, ಆಮೇಲೆ ಒಂದು ಮಗನೂ ಇದ್ದಾನೆ. അവരെ വളർത്തിയാണ് കുഞ്ഞിനെ വളർത്തേണ്ടത് എങ്ങനെയാന്ന് ഈ മാതാപിതാക്കൾ പഠിച്ചത്. ಅವರನ್ನು ಸಾಕಿ ಸಲಗಿಸಿ ಮಕ್ಕಳನ್ನು ಸಾಕೋದು ಹೆಂಗೆ ಅಂತ ಈ ತಂದೆ ತಾಯಿಯವರು ಕಲಿತಿದ್ದಾರೆ. അതിനുശേഷമാണ് മോശ കുഞ്ഞിനെ കൊടുത്തത്. ಅದರ ಅನಂತರವೇ ಇವರು ಚೆನ್ನಾಗಿ ಕಲಿತ ಮೇಲೇನೆ ಮೋಸೆ ಎಂಬ ಮಗುವನ್ನು ಕೊಟ್ಟಿರುವುದು. ആ മിരിയാം അപ്പുറത്ത് നിപ്പുണ്ട്. ಆ ಮಿರಿಯಾಮಳು ಅಲ್ಲಿ ಸಮೀಪದಲ್ಲಿ ನಿಂತಿದ್ದಾಳೆ. മിരിയാം ഓടിച്ചെന്ന് രാജകുമാരിയോട് പറഞ്ഞു, കുഞ്ഞിന് പാല് കൊടുക്കാൻ ഞാൻ ഒരു അമ്മയെ വേണേ വിളിച്ചോണ്ട്. ಆ ಮಿರಿಯಾಮಳು ಓಡಿ ಹೋಗಿ ರಾಣಿಗೆ ಹೇಳ್ತಾ ಇದೆ, ಈ ಮಗುಗೆ ಹಾಲು ಕೊಡ್ಲಿಕ್ಕೆ ನಾನೊಬ್ಬ ಸ್ತ್ರೀಯನ್ನು ಕರೆದುಕೊಂಡು ಬರಲ್ಲ. അങ്ങനെ ആട്ടെന്ന് പറഞ്ഞു, സ്വന്തം അമ്മയെ വിളിച്ചോണ്ട് വന്നു. ಹಾಗೆ ಆ ರಾಣಿ ಹೇಳಿದ್ರು, ಸರಿ ಹಾಗೆ ಮಾಡಿ ಎಂದು ಹೇಳುವಾಗ ಮಿರಿಯಾಮಳು ಹೋಗಿ ಸ್ವಂತ ತಾಯಿಯನ್ನೇ ಕರ್ಕೊಂಡು ಬಂದರು. രാജാവ് ഈ കുഞ്ഞിനെ കൊല്ലാനിരിക്കുക. ರಾಜನಿ ಮಗುವನ್ನು ಸಾಯಿಸಲಿಕ್ಕೆ ಕಾಯಿ. രാജകൊട്ടാരത്തിൽ നിന്ന് ശമ്പളം കൊടുത്തു സ്വന്തം അമ്മ കുഞ്ഞിന് പാല് കൊടുത്തു. ಆದರೆ ಯಾವ ರಾಜನು ಸಾಯಿಸಬೇಕು ಎಂದು ಕಾಯ್ತಾ ಇದೆಯೋ ಅದೇ ಅರಮನೆಯಲ್ಲಿ ಸಂಬಳ ತೆಗೆದುಕೊಂಡು ಮಗುವಿಗೆ ಹಾಲು ಕುಡಿಸಿದೆ. ശരി, അമ്മ പാല് തന്നെയല്ല കൊടുത്തി, അറിയാം. ಆದರೆ ಈ ತಾಯಿ ಮಗುಗೆ ಬರೀ ಹಾಲು ಮಾತ್ರ ಅಲ್ಲ ಕೊಟ್ಟಿದ್ದು. അത് ഉണ്ടായപ്പം മുതൽ അതിനോട് പറയാൻ തുടങ്ങി, നീ പ്രത്യേക ശിശുവ. ಅವರು ಹಾಲು ಕೊಡ್ತಾ ಇರುವಾಗಲೇ ಚಿಕ್ಕ ವಯಸ್ಸಿಂದಲೇ ಅದಕ್ಕೆ ಹೇಳಿ ಕೊಡ್ತಾ ಇದೆ, ನೀನೊಂದು ವಿಶೇಷಿಸಲ್ಪಟ್ಟ ಮಗುವಾಗಿ ഇസ്രായേലിനെ വിടുവിക്കേണ്ടവനാ. ಈ ಇಸ್ರಾಯೇಲ್ ಮಕ್ಕಳನ್ನು ಬಿಡಿಸಲಿಕ್ಕಿರುವ ഈ ഫറവോനെയും സൈന്യത്തെയും കൊല്ലണ്ടവനാ. ನೀ ಫರವೋನನ್ನು ಅವನ ಸೈನ್ಯವನ್ನು ಸಾಯಿಸಬೇಕಾದವನು. ഞാൻ നിന്നെ ഫറവോന്റെ കൊട്ടാരത്തിൽ കൊണ്ട് കൊടുക്കും. ನಾನು ನಿನ್ನನ್ನು ಫರವೋನ ಅರಮನೆಯಲ್ಲಿ ಕರ್ಕೊಂಡು ಕೊಡುತ್ತೇನೆ. നിന്റെ ജോലി ജനത്തെ വീണ്ടെടുക്കുക. ನಿನ್ನ ಕೆಲಸ ಜನರನ್ನು ಬಿಡಿಸಿಕೊಳ್ಳುವುದಾಗಿದೆ. ഇത് പറഞ്ഞു 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 മോശെ അങ്ങ് പഠിപ്പിച്ചു. ಇದು ಹೇಳಿಕೊಟ್ಟು 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 ಮೋಶೆಯನ್ನು ಅವನು ಬೆಳೆಸಿದನು. ഇവന്റെ അകത്തിതങ്ങ് കയറി. ಇವನ ಒಳಗಡೆ ಇದನ್ನು ಸೇರ್ಕೊಂಡ್ಬಿಟ್ಟಿದೆ. നമ്മുടെയൊക്കെ കുഞ്ഞുങ്ങളുടെ അകത്ത് എന്തുവാ കയറിയത്? ನಮ್ಮ ಮಕ್ಕಳ ಒಳಗಡೆ ಏನು ಒಳಗಡೆ ಹೋಗ್ತಾ ಇದೆ? ಫ್ಯಾಷನ್ കയറിയോ? ಫ್ಯಾಷನ್ ಒಳಗಡೆ ಹೋಗ್ತಾ ಇದೆಯಾ? ലോകത്തിന്റെ മോഹം കയറിയോ? ಈ ಲೋಕದ ಆಸೆಗಳು ಒಳಗಡೆ ಹೋಗಿದೆಯಾ? അതോ ഞാൻ ദൈവവേദന ಬೋಧം കയറിയോ? ಅಲ್ಲ, ನಾನೊಂದು ದೇವರ ಮಗುವಾಗಿ ಬೆಳೆಯಬೇಕಂತ ಚಿಂತೆ ಅವರ ಒಳಗಡೆ ಹೋಗಿದೆಯಾ? ഞാൻ എവിടുത്തുകാരനല്ല, ನಾನು ಈ ಸಂಸ್ಥಾನದವರಲ್ಲ, ഞാൻ ഈ നൈലിനെ ന്യായം വിധിക്കേണ്ടവനാ. ನಾನು ಈ ನೈಲ್ ನದಿಗೆ ನ್ಯಾಯ ವಿಸ್ತರಣೆ ಮಾಡಬೇಕಾದ, ഞാൻ ഈ നൈലിന്റെ യജമാനന്മാരെ ന്യായം വിധിക്കേണ്ടവനാ. ನಾನು ನೈಲ್ ನದಿಯ ಯಜಮಾನರಿಗೆ ನ್ಯಾಯ ವಿಸ್ತರಣೆ ಮಾಡಬೇಕಾದವರು. ഞാൻ ദൈവ പൈതല, ನಾನು ದೇವರ ಮಗುವಾಗಿ. ഇതങ്ങ് അകത്ത് കയറി. ಇದನ್ನು ಒಳಗಡೆ ಸೇರ್ಕೊಂಡಿದೆ. 8 വയസ്സായപ്പോൾ 8 ವಯಸ್ಸಾಗಿರುವಾಗ മുലകുടി മാറിയ പരുവം എന്നാണ് ബൈബിളിൽ പറയുന്നത്. ಹೀಗೆ ಹಾಲು ಕುಡಿಯೋದನ್ನು ಬಿಟ್ಟ ವಯಸ್ಸಿನಲ್ಲಿ, ചരിത്രത്തിൽ 7 വയസ്സിനും 8 വയസ്സിനും ഇടയിൽ, ಚರಿತ್ರೆಯಲ್ಲಿ ನೋಡಿದ್ರೆ 7 ವಯಸ್ಸಿಗಿಂತ 8 ವಯಸ್ಸಿಗಿಂತ ಮಧ್ಯದಲ್ಲಿ മോശ കുഞ്ഞിനെ കൊണ്ടുവന്ന് രാജകൊട്ടാരത്തിൽ ಆ ಮೋಸೆ ಮಗುವನ್ನು ತೆಗೆದುಕೊಂಡು ಹೋಗಿ ರಾಜನ ಅರಮನೆಯಲ್ಲಿ ಬಿಟ್ಟರು. വട്ടത്തിൽ കാണുന്നതെല്ലാം മിസ്രൈമി ശൈലിയ. ಹೀಗೆ ಮೋಸೆ ಒಳಗಡೆ ನೋಡುವಾಗಲೆಲ್ಲ ಮಿಸ್ರೈಮ್
ಇಸ್ರೇಮಿನ ಸಂಸ್ಕಾರ, ಐಗುಪ್ತನ ಸಂಸ್ಕೃತಿ. 7 ವಯಸ್ಸು 8 ವಯಸ್ಸುള്ള കുഞ്ഞു പറഞ്ഞു ഞാൻ ആളിതല്ല. ಆದರೆ 8 ವಯಸ್ಸಿರುವ ಮಗು ಹೇಳ್ತಾ ಇದ್ರೆ ನಾನು ಈ ಸಂಸ್ಕೃತಿಗೆ ಸಂಬಂಧಪಟ್ಟವನಲ್ಲ, ഞാൻ ഈ ദൈവങ്ങളെ ന്യായം വിധിക്കേണ്ടവനാണ്, ನಾನು ಈ ದೇವರುಗಳಿಗೆ ನ್ಯಾಯ ವಿಚಾರಣೆ ಮಾಡಬೇಕು, എന്റെ ജനത്തെ ഇവിടുന്ന് ഇറക്കിക്കൊണ്ട് പോകേണ്ടവനാണ്, ಜನರನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ಲಿಕ್ಕೆ ಇರುವರು. അങ്ങനെ മോശ ജീവിതം തുടങ്ങി. ಹಾಗೆ ಮೋಸೆ ಜೀವನ ಪ್ರಾರಂಭಿಸಿ രാജകൊട്ടാരത്തിലായതുകൊണ്ട് ರಾಜನ ಅರಮನೆಯಲ್ಲಿ ಆಗಿದ್ದರಿಂದ സകല വിദ്യയും പഠിപ്പിച്ചു. ಎಲ್ಲ ವಿದ್ಯೆಯನ್ನು ಕಲಿತಿದ್ದಾನೆ. ദൈവത്തിന് വിദ്യ വേണം, ದೇವರಿಗೂ ವಿದ್ಯೆ ಬೇಕಾಗಿದೆ. നാളെ ഒരിക്കൽ ന്യായപ്രമാണം മോശയുടെ കയ്യിലോട്ട് കൊടുക്കുമ്പോൾ, ನಾಳೆ ಒಂದು ದಿವಸ ದೇವರ ಧರ್ಮಶಾಸ್ತ್ರ ಕೈಯಲ್ಲಿ ಕೊಡುವಾಗ തെറ്റുകൂടാതെ എഴുതി പകർത്തി അതിന്റെ മേൽ വിധികൾ ഉണ്ടാക്കുക. ನೀವು ತಪ್ಪದೆ ಅದನ್ನು ಬರೆದು ಅದಕ್ಕೆ ಅನೇಕ ಕಾಪಿಗಳು ಮಾಡಿ ಅದು ಜನರಿಗೆ ವಿಧಿಸಬೇಕಾದವನು. ഇതിന് വിദ്യാഭ്യാസം വേണം, ಅದಕ್ಕೆ ವಿದ್ಯಾಭ್ಯಾಸ ಬೇಕು. പക്ഷെ വിദ്യാഭ്യാസത്തിന് പോയതുകൊണ്ട്, ಆದ್ರೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ರಿಂದ, സ്കൂളിൽ ചേർന്നതുകൊണ്ടും കോളേജിൽ ചേർന്നതുകൊണ്ടും സ്വഭാവം മാറുകയില്ല. ಈಗ ಸ್ಕೂಲಲ್ಲಿ ಸೇರಿದ್ರಿಂದ, ಕಾಲೇಜಲ್ಲಿ ಸೇರಿದ್ರಿಂದ ನಿನ್ನ ಮೇಲಿರುವಂತ ಕರವಿಕೆಯ ಗುರಿ ತಪ್ಪಿ ಹೋಗುವುದಿಲ್ಲ. അപ്പനും അമ്മയും ചൊവ്വെ പഠിപ്പിച്ചു കൊടുത്തു. ತಂದೆ ತಾಯಿ ಸರಿಯಾಗಿ ಅವರಿಗೆ ഇസ്രായേലിನ സംസ്കൃതി കലിಸಿಕೊಟ್ಟನು. നിങ്ങൾക്കറിയാമോ, ഇസ്രായേലിയർ സാധാരണഗതിയിൽ ആമ്പിള്ളേർ 20-ാം വയസ്സിൽ കല്യാണം കഴിച്ചിരിക്കും. ಹೀಗೆ അന്ന് ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಮಕ್ಕಳು 20 ವಯಸ್ಸಕ್ಕಿಂತ ಮೇಲ್ಪಟ್ಟು ಬಂದ್ರೆ ಅವರು ಮದುವೆ ಆಗಿರಬೇಕು. ആൺകുട്ടികൾ 20-ാമത്തെ വയസ്സിലും പെൺകുട്ടികൾ 15-ാമത്തെ വയസ്സിലും കല്യാണം കഴിക്കും. ಗಂಡು ಮಕ್ಕಳು 20ನೇ ವಯಸ್ಸು, ಹೆಣ್ಣು ಮಕ್ಕಳಿಗೆ 15ನೇ ವಯಸ್ಸಲ್ಲಿ ಮದುವೆ ಆಗಿರುತ್ತದೆ. ഇനി മിസ്രൈമിലാണെങ്കിലോ, ಆದ್ರೆ ಐಗುಪ್ತದಲ್ಲಾದ್ರೆ അവിടെ ആമ്പിള്ളേർ 20 വയസ്സിൽ കല്യാണം കഴിക്കും. ಅಲ್ಲಿಯೂ ಗಂಡು ಮಕ್ಕಳು 20ನೇ ವಯಸ್ಸಲ್ಲಿ ಮದುವೆ ಮಾಡ್ತಾರೆ. മോശയ്ക്ക് 40 ആയിട്ടും കല്യാണം നടന്നിട്ടില്ല. ಮೋಶೆಗೆ 40 ವರ್ಷ ಆದ್ರೂ ಮದುವೆ ಆಗಿಲ್ಲ. എന്തു പറ്റി? ಯಾಕೆ? കഴിക്കാനൊന്നും ഇല്ല, ഞാൻ ആരോഗ്യമില്ല എന്നിട്ടാണോ? ಹೀಗೆ ಅವನು ಊಟ ಮಾಡ್ಲಿಕ್ಕೆ ಏನು ಇಲ್ಲದೆ ಆರೋಗ್ಯ ಇಲ್ಲದ್ರಿಂದ ಮದುವೆ ಆಗಿಲ್ವಾ? ആരും പെൺകുട്ടികളെ കൊടുക്കാഞ്ഞിട്ടാണോ? ಯಾರು ಹೆಣ್ಣು ಮಕ್ಕಳನ್ನು ಕೊಡಲಿಲ್ಲವಾ? രാജകൊട്ടാരത്തിൽ താമസിക്കുന്നവന് എന്തിന്റെ കുറവാ? ರಾಜನ ಅರಮನೆಯಲ್ಲಿ ಬೆಳೆದವನಿಗೆ ಏನಾದ್ರೂ ಕಡಿಮೆ ಇದೆಯಾ? അവൻ രാവിലെയും രാത്രിയിലും പറയും, ഞാൻ ഇവിടെ വന്നത് കല്യാണം കഴിക്കാനല്ല, ജനത്തെ വിടുവിക്കാനാ. ಅವನು ಬೆಳಗ್ಗೆಯೂ ಮಧ್ಯಾಹ್ನವೂ ರಾತ್ರಿ ಹೇಳ್ತಾನೆ, ನಾನು ಇಲ್ಲಿ ಬಂದು ಮದುವೆ ಮಾಡಿ ಜೀವನ ಮಾಡ್ಲಿಕ್ಕಲ್ಲ, ನನ್ನ ಜನರನ್ನು ರಕ್ಷಿಸಲಿಕ್ಕೆ. ദൈവം ഒരു വലിയ അഭിഷേകം ഒരു മനുഷ്യനെ ഏൽപ്പിക്കണമെങ്കിൽ അവന്റെ ജീവിതം എന്നതാന്നാ ഞാൻ പറയാൻ വരുന്നത്. ಆ ದೇವರು ಒಬ್ಬ ವ್ಯಕ್ತಿಗೆ ದೊಡ್ಡ ಅಭಿಷೇಕ ಕೊಡಬೇಕಂದ್ರೆ ಅವನ ಜೀವನ ಹೇಗಿರಬೇಕೆಂಬುದೇ ನಾನು ಹೇಳಿಕೊಡ್ತಾ ಇರೋದು. 40 വയസ്സ് വരെ മോശ ജീവിച്ചു. 40 ವಯಸ್ಸು ತನಕ ಮೋಶ ಮದುವೆ ಆಗದ ಬದುಕಿದ. 40-ാം വയസ്സിൽ ഓടിപ്പോകേണ്ടി വന്നു. 40ನೇ ವಯಸ್ಸಿನ ಅರಮನೆ ಬಿಟ್ಟು ಓಡಬೇಕಾಯಿತು. പോയ പോക്കിൽ ഈ സകല കാഴ്ചപ്പാടും നഷ്ടപ്പെട്ടു. ಹೀಗೆ ಓಡಿ ಹೋಗುವಾಗ ಇರುವಂತ ಎಲ್ಲಾ ವಿಚಾರಗಳು ಮರೆತು ಬಿಟ್ಟಿದೆ. അവൻ വിചാരിച്ചു ദൈവം എന്നെ കൈവിട്ടു. ಆವಾಗ ತಿಳ್ಕೊಂಡ ದೇವರೇ ನನ್ನ ಕೈ ഈ ಬಿಟ್ಟ. 40 വയസ്സ് വരെ ദൈവത്തിന് വേണ്ടി ഭക്തിയോടെ ജീവിച്ചതെല്ലാം പോയി. ಈ 40 ವರ್ಷ ಕಾಲ ನಾನು ದೇವರಿಗೆ ಭಯಭಕ್ತಿಯಲ್ಲಿ ಬದುಕಿದ್ದು ನನಗೆ ವ್ಯರ್ಥವಾಯ್ತಾ? മിദ്യാനിൽ പോയി കല്യാണം കഴിച്ച് അവിടെ താമസിച്ചു. ಆ ಮಿದ್ಯಾನ ದೇಶಕ್ಕೆ ಹೋಗಿ ಮದುವೆ ಮಾಡಿ ಅಲ್ಲಿ ಬಾಳಿದ್ರು. ഞാൻ ആ വിശദീകരണം ഒന്നും ഇപ്പൊ പറയുന്നില്ല. ಆ ವಿಷಯ ನಾನು ಈಗ ಹೇಳಲಿಕ್ಕೆ ಹೋಗ್ತಾ ಇಲ್ಲ. അടുത്ത 40 വർഷം അവിടെ കഴിഞ്ഞു. ಆ 40 ವರ್ಷ ಮಿದ್ಯಾನ ದೇಶದಲ್ಲಿ ಅವರು ವಾಸ ಮಾಡಿದ್ರು. 80-ാം വയസ്സായതോടെ ವಯಸ್ಸು 80 ಆಯಿತು. ദൈവം പറഞ്ഞു, ജനത്തെ വിടുവിക്കാൻ സമയമായി. ದೇವರು ಹೇಳಿದೆ, ಜನರನ್ನು ಬಿಡಿಸಲಿಕ್ಕೆ ಸಮಯವಾಗಿದೆ. ഇനി ഇവനെ കണ്ടേ പറ്റൂ. ಇನ್ನು ಇವನ್ನು ನಾನು ನೋಡಲೇಬೇಕು. ഇവന്റെ മേലൊരു പ്രത്യേക അഭിഷേകം കൊടുത്തേ പറ്റൂ. ಇವನ ಮೇಲೆ ಒಂದು ವಿಶೇಷ ಅಭಿಷೇಕ ಕೊಡಲೇಬೇಕು. മോശെ കാണാൻ വേണ്ടി യഹോവയായ ദൈവം പർവ്വതത്തിലോട്ട് ഇറങ്ങി. ಮೋಶೆಯನ್ನು ನೋಡಲಿಕ್ಕೆ ದೇವರು ಬೆಟ್ಟದಲ್ಲಿ ಇಳಿದು ಬಂದರು. തൻ നോക്കുമ്പോൾ ഒരു മുൾച്ചെടി വെന്തു പോകാതെ കത്തുന്നു. ಅವನು ಮೋಶೆ ನೋಡುವಾಗ ಮುಳ್ಳಿನ ಪೊದೆ ಬೆಂಕಿಯಲ್ಲಿ ಸುಟ್ಟು ಹೋಗದ ಬೆಂಕಿ ಕಾಣಿಸ್ತಾ ಇದೆ. ഇതെന്താന്ന് കാണാൻ മോശ അടുത്തി. ಇದು ಏನಂತ ನೋಡಲಿಕ್ಕೆ ಮೋಶೆ ಸಮೀಪಕ್ಕೆ ಹೋಗಿದೆ. മോശ പർവ്വതവാസി അല്ല. ಮೋಶೆ ಪರ್ವತಗಳಲ್ಲಿ ವಾಸ ಮಾಡಿದವನಲ್ಲ. അവൻ വന്നത് ജനത്തെ വിടുവിക്കാനും അല്ല. ಅವನು ಜನರನ್ನು ಬಿಡಿಸಲಿಕ್ಕೂ ಅಲ್ಲ ಬಂದಿದ್ದು. അവൻ ആടുതീറ്റം വന്നവനാ. ಅವನು ಕುರಿ ಮೇಯಿಸಲಿಕ್ಕೆ ಅಲ್ಲಿ ಬಂದಿದ್ದ. ഞാൻ ഈ ബാംഗ്ലൂർ വന്നത് ജോലി ചെയ്യാൻ വന്നതാ. ನಾನು ಈ ಬೆಂಗಳೂರಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೆ. ഞാൻ ഇവിടെ വന്ന സുവിശേഷ വേലയ്ക്കല്ല. ನಾನು ಸುವಾರ್ಥ ಸೇವೆಗೆ ಅಲ್ಲ ಬಂದಿದ್ದೆ. ദൈവം എനിക്ക് പ്രത്യക്ഷനായി. ಆದರೆ ದೇವರು ನನಗೆ ಪ್ರತ್ಯಕ್ಷನಾದನು. മോശയ്ക്ക് ദൈവം പ്രത്യക്ഷനായി. ಮೋಶೆಗೆ ದೇವರು ಪ್ರತ್ಯಕ್ಷನಾಗಿದೆ എന്ന് പറഞ്ഞു, മോശേ, ದೇವರು ಕರೆದರು, ಮೋಶೆ, ഞാൻ നിന്റെ പിതാക്കന്മാരുടെ ദൈവമായ അബ്രഹാമിന്റെയും ഇസഹാക്കിന്റെയും യാക്കോബിന്റെയും ദൈവമാണ്. ನಾನು ನಿನ್ನ ಪಿತೃಗಳಾದ ಅಬ್ರಹಾಮನ, ಈಸಾಕನ, ಯಾಕೋಬಿನ ದೇವರಾಗಿದ್ದೇನೆ. നിന്റെ അപ്പനെ എനിക്കറിയാം. ನಿಮ್ಮ ತಂದೆಯನ್ನು ನನಗೆ ಗೊತ್ತು. നിന്റെ അമ്മ എനിക്കറിയാം. ನಿಮ್ಮ ತಾಯಿಯನ್ನು ನನಗೆ ಗೊತ್ತು. ജാതിക്കാരുടെ പ്രമാണം ലംഘിച്ചുകൊണ്ട് എന്റെ കൽപ്പനയുടെ മുമ്പിൽ ഓടിയവരാ. ಅನ್ಯ ಜನಗಳ ಆ ಆಜ್ಞೆಗಳನ್ನು ಪಾಲಿಸಲಿಕ್ಕೆ ಇಷ್ಟ ಇಲ್ಲದೆ ಅದನ್ನು ಬಿಟ್ಟು ಓಡಿ ಹೋಗಿದವರು. നിന്റെ
അമ്മയുടെ ഉദരത്തിൽ ഉരുവാകുന്നതിന് മുന്നമേ ഞാൻ നിന്നെ തെരഞ്ഞെടുത്തതാ. ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸಲಿಕ್ಕೆ ಮುಂಚೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ഇതിനകത്തിരിക്കുന്നവർക്കറിയാമോ, നിങ്ങൾ ഉരുവാകുന്നതിന് മുന്നമേ ദൈവം നിങ്ങളെ തെരഞ്ഞെടുത്തതാ. ಒಳಗಡೆ ಕುಳಿತುಕೊಂಡ ನಿಮಗೆ ಗೊತ್ತಿದೆಯಾ, ನೀವು ತಾಯಿ ಗರ್ಭದಲ್ಲಿ ರೂಪಿಸಲಿಕ್ಕೆ ಮುಂಚೆ ದೇವರು ನಿಮ್ಮನ್ನು ದೇವರಿಗಾಗಿ ನೇಮಿಸಿದ್ದಾನೆ. യെരമ്യാവിനോട് പറഞ്ഞു, പൊളിക്കാനും പണിയാനും ജാതികൾക്ക് പ്രവാചകനാകാനും ഞാൻ നിന്നെ തെരഞ്ഞെടുത്തതാ. യെരമ്യನಿಗೆ ಹೇಳಿದೆ, ಕಟ್ಟುವುದಕ್ಕೂ ಮತ್ತು ಬಿಚ್ಚುವುದಕ್ಕೂ ಮಾತ್ರವಲ್ಲ ಅನ್ಯ ಜನರಿಗೆ ಪ್ರವಾದಿಯಾಗಲಿಕ್ಕೆ ನಾನು ನಿನ್ನನ್ನು ಕರೆದು ನೇಮಿಸಿದ್ದೇನೆ. മോശയോട് പറഞ്ഞ ജനത്തെ വിടുവിക്കാൻ ഞാൻ നിന്നെ തെരഞ്ഞെടുത്തതാ. മോശಗೆ ಹೇಳಿದೆ, ಜನರನ್ನು ಬಿಡಿಸಲಿಕ್ಕೆ ನಾನು ನಿನ್ನನ್ನು ಕರೆದಿದೆ. സ്നാപക യോഹന്നാനോട് പറഞ്ഞു, ജനത്തെ എനിക്ക് വേണ്ടി മുക്കാൻ ഞാൻ നിന്നെ വേർതിരിച്ചതാ. ನಾನೀಗನಾದ ಯೋಹಾನಿಗೆ ಹೇಳಿದೆ, ನನಗಾಗಿ ಜನರಿಗೆ ದೀಕ್ಷಾಸ್ನಾನ ಕೊಳ್ಳಿಕ್ಕೆ ನಿನ್ನನ್ನು ಕರೆದಿದೆ. പൗലോസിനോട് പറഞ്ഞ, എന്റെ നാമം ജാതികൾക്കും രാജാക്കന്മാർക്കും മുൻപാകെ എത്തിക്കുവാൻ ഞാൻ തെരഞ്ഞെടുത്തതാ. ಪೌಲನಿಗೆ ಹೇಳಿದೆ, ನನ್ನ ಹೆಸರನ್ನು ಅನ್ಯ ಜನರಿಗೂ ಅರಸುಗಳಿಗೂ ತಿಳಿಸಲಿಕ್ಕೆ ನಾನು ನಿನ್ನನ್ನು ಕರೆದಿದ್ದೇನೆ. നിങ്ങളോട് എന്നാ പറയും? ನಿಮ್ಮನ್ನು ನೋಡಿಕೊಂಡು ದೇವರು ಏನು ಹೇಳಬಹುದು? നിങ്ങളോട് ദൈവം എന്നാ പറയും? ಯೋಚಿಸಿರಿ, ನಿಮ್ಮನ್ನು ನೋಡಿಕೊಂಡು ದೇವರು ಏನು ಹೇಳಬಹುದು? നിങ്ങൾ 1 രൂപയുടെ കൂലിക്കാരല്ല, ನೀವು 1 ರೂಪಾಯಿಯ ಕೂಲಿ ಕೆಲಸದವರಾಗಿರಬಾರದು. ദൈവഗ്രഹത്തിന്റെ അവകാശികളാ. ദൈവഗ്രഹത്തിന്റെ ದೇವರ ಗ್ರಹದ ಜವಾಬ್ದಾರರಾಗಿರಬೇಕು. കർത്താവേ, എന്നെക്കുറിച്ചുള്ള ദൈവിക പ്ലാൻ എന്നാന്ന് പ്രാർത്ഥിര്. ಕರ್ತನೆ, ನನ್ನ ಬಗ್ಗೆ ಇರುವಂತ ನಿನ್ನ ಗುರಿ ಏನು ಎಂದು ನೀವು ಪ್ರಾರ್ಥಿಸಬೇಕು. ചില ദിവസം പ്രാർത്ഥിക്കുമ്പോൾ സ്വർഗത്തിൽ ദൈവം ഇടപെടും. ನೀವು ಹಲವಾರು ದಿವಸ ಈಗ ಪ್ರಾರ್ಥಿಸುವಾಗ ಸ್ವರ್ಗದಲ್ಲಿರುವ ದೇವರು ನಿಮಗೆ ಪ್ರತ್ಯಕ್ಷನಾಗಿ ಬರ್ತಾನೆ. ഈ മോശയെ ഇങ്ങോട്ട് വിളിച്ചു. ಮೋಶೆಯನ್ನು ದೇವರು ಕರೆದರು. വിളിച്ചു പറഞ്ഞു, വരിക, ഞാൻ നിന്നെ അയക്കുക. ಆ ಮೋಶೆಯನ್ನು ಕರೆದು ದೇವರು ಹೇಳ್ತಾರೆ, ಬನ್ನಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ. അവൻ അഭിഷേകത്തിന് വേണ്ടി തെരഞ്ഞെടുക്കപ്പെട്ടവനാ. ಅವನ ಅಭಿಷೇಕಕ್ಕಾಗಿ ಕರೆಯಲ್ಪಟ್ಟವನು. അഭിഷേകത്തിന് വേണ്ടി ഉരുവായവനാ. ಆ ಅಭಿಷೇಕಕ್ಕೋಸ್ಕರವೇ ಸೃಷ್ಟಿಸಲ್ಪಟ್ಟವನು. അഭിഷേകത്തിന് വേണ്ടി ജനിച്ചവനാ. ಅಭಿಷೇಕಕ್ಕಾಗಿಯೇ ಜನಿಸಿದವನು. അഭിഷേകത്തിന് വേണ്ടി പഠിപ്പിച്ചവനാ. ಅಭಿಷೇಕಕ್ಕಾಗಿಯೇ ವಿದ್ಯಾಭ್ಯಾಸ ಹೊಂದಿದವನು. അവൻ അഭിഷേകത്തിന് വേണ്ടി ജീവിച്ചവനാ. ಅವನ ಅಭಿಷೇಕಕ್ಕಾಗಿ ಬದುಕಿದವನು. അവൻ അഭിഷേകത്തിന് വേണ്ടി വില കൊടുത്തവനാ. ಅವನ ಅಭಿಷೇಕಕ್ಕಾಗಿ ಬೆಲೆ ಕೊಟ್ಟವನು. ദൈവത്തിന്റെ സമയമായപ്പോൾ പറഞ്ഞു, ആകയാൽ ഇപ്പോൾ വരിക, ഞാൻ നിന്നെ അയക്കാൻ പോവാ. ದೇವರ ಸಮಯ ಬರುವಾಗ ದೇವರು ಹೇಳ್ತಾರೆ, ಆದುದರಿಂದ ಈಗ ನೀ ನನಗಾಗಿ ಬನ್ನಿ. പുറപ്പാട് പുസ്തകം 3-ാം അധ്യായത്തിൽ പറഞ്ഞ, ആകയാൽ ഇപ്പോൾ വരിക. ಆ ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡಿದೆ, ಆದುದರಿಂದ ಈಗ ನೀ ಬಾ. ദൈവം സമയം വിട്ടൊന്നും ചെയ്യത്തില്ല. ದೇವರು ಸಮಯವನ್ನು ಬಿಟ್ಟು ಏನು ಮಾಡ್ತಾ ಇಲ್ಲ. ദൈവത്തിന് ദിവസങ്ങൾ പ്രത്യേകമാണ്. ದೇವರಿಗೆ ದಿವಸಗಳಿಗೆ ವಿಶೇಷತೆ ಉಂಟು. വിളി കേൾക്കുന്നവന് മാറ്റിവെക്കാൻ ഒക്കത്തില്ല. വിളിച്ചാൽ പോയേ പറ്റൂ. ಆ ಕರೆವಿಗೆ ಕೇಳುವವನಿಗೆ ದೇವರು ಕರೆದ ದಿವಸಕ್ಕೆ ಹೋಗಬೇಕು. ಬದಲಾಯಿಸಲಿಕ್ಕಾಗಲ್ಲ. പിന്നെപ്പോഴെങ്കിലും ആകട്ടെ എന്ന് പറയുന്ന തള്ളപ്പെടും. ಮತ್ತೆ ಆಮೇಲೆ ನೋಡ್ತೀನಿ ಅಂತ ಹೇಳಿದ್ರೆ ಕೈ ಬಿಟ್ಟು ಹೋಗ್ಬಿಡ್ತದೆ. നിങ്ങളുടെ സീസൺ ആണെങ്കിൽ നിങ്ങൾ ദൈവസന്നിധിയിലേക്ക്, ನಿಮ್ಮ ಸಮಯ ಬರುವಾಗ ನೋಡಿ, ನಿಮ್ಮ ಸಮಯ ಬಂದಿದೆ ಎಂದು ಗೊತ್ತಿದ್ರೆ ನೀವು ದೇವರ ಕೈಗಳಲ್ಲಿ ಕೊಡಿರಿ. ഞാൻ നിന്നെ ഫറവോന്റെ അടുക്കൽ അയക്കുക. ನಾನು ನಿನ್ನನ್ನು ಫರೋಹನ ಬಳಿಯಲ್ಲಿ ಕಳಿಸು. മുമ്പേ ഞാൻ പറഞ്ഞു, മെതിവണ്ടികളെ സാധാരണഗതിയിൽ ധാന്യം മെതിക്കാൻ അല്ല അയക്കുന്നത്. ನಾವು ಆವಾಗ ತಿಳ್ಕೊಂಡಿದೆ, ಈಗ ಹಂದಿ ಕುಂಡೆಗಳು ಏನಕ್ಕಾಗಿ ಧಾನ್ಯ ಉದುರಿಸಲಿಕ್ಕೆ ಅಂತ, ಆದ್ರೆ ನಮ್ಮನ್ನು ಅದಕ್ಕಲ್ಲ ಕರೆದಿರು. പർവ്വതത്തിൽ അയക്കാനാ. ನಾ ಬರೀ ಧಾನ್ಯಗಳು ಉದುರಿಸಲಿಕ್ಕಲ್ಲ, ಬೆಟ್ಟಗಳನ್ನು ಉದುರಿಸಲಿಕ್ಕೆ. മോശെ, ഞാൻ നിന്നെ വിളിച്ചത് ഫറവോന്റെ അടുക്കൽ അയക്കാനാ. ಮೋಶೆ, ನಾನು ನಿನ್ನನ್ನು ಕರೆದಿರುವುದು ಐಗುಪ್ತನ ರಾಜನಾಗಿರುವ ಫರೋಹನನ್ನು ಬಿಡಿಸಲಿಕ್ಕೆ. ഞാൻ നിന്റെ കൂടെ ഇരിക്കും. ನಾನು ನಿನ್ನ ಜೊತೆ ಇರುತ್ತೇನೆ. എന്നെ ആരാധിപ്പാൻ എനിക്കൊരു കൂട്ടം ജനത്തെ വേണം. ನನ್ನನ್ನು ಆರಾಧಿಸಲಿಕ್ಕೆ ನನಗೆ ಒಂದು ಗುಂಪು ಜನ ಬೇಕಾಗಿದೆ. ഇതും കൂടെ പറഞ്ഞ് ഞാൻ നിർത്താൻ പോവാ. ನಾನು ಇಷ್ಟು ಹೇಳಿಕೊಂಡು ಈ ಕ್ಲಾಸ್ ಇವತ್ತು ಇಲ್ಲಿ ഞാൻ ಮುಗಿಸ್ತೇನೆ. ജനത്തെ വിടുവിക്കുന്നത് എതിലേലും പോകാനല്ല. ನಾನು ಜನರನ್ನು ಬಿಡಿಸುವುದು ಎಲ್ಲಾದರೂ ಹೋಗ್ಲಿಕ್ಕಲ್ಲ, എനിക്കവരെ വേണ്ടടുത്ത് വരാനാ. ನನಗೆ ಪ್ರಯೋಜನವುಳ್ಳ ಸ್ಥಳಕ್ಕೆ ಬರಲಿಕ್ಕಾಗಿ. നിങ്ങളുടെ അടിമ വീട് ഞാൻ തുറന്നു വിടാം, നിങ്ങൾ കിട്ടിയതിലെ ഓടിക്കോളാനല്ല. ನಿಮ್ಮ ಗುಲಾಮತನದಿಂದ ನಿಮ್ಮನ್ನು ಬಿಡಿಸಿಬಿಡ್ತೀನಿ, ಮನಸ್ಸು ಬಂದದ ಕಡೆ ಓಡಿ ಹೋಗ್ಲಿಕ್ಕಲ್ಲ. അല്ല, എനിക്കൊരു ലക്ഷ്യമുണ്ട് അവിടെ എത്താനാ. ಅಲ್ಲ, ನನಗೆ ಒಂದು ಗುರಿ ಇದೆ, ಆ ಗುರಿಯನ್ನು ನೀವು ತಲುಪಬೇಕು.
ഞാൻ നിങ്ങളോടൊരു കൊച്ചു കഥ പറയാം. ನಾನೊಂದು ಅದಕ್ಕೊಂದು ಸ್ಟೋರಿ ಹೇಳ್ತೇನೆ. 1971 ഇന്ത്യയും പാകിസ്ഥാനും തമ്മിൽ യുദ്ധം നടക്കുമ്പോൾ 1971 ഇന്ത്യ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಯುದ್ಧ ನಡೆಯುವಾಗ ഞാൻ ഓഖ എന്ന് പറയുന്ന ഗുജറാത്തിലെ ഓഖ എന്ന് പറയുന്ന സ്ഥലത്തായിരുന്നു. ನಾನು ಗುಜರಾತಿನ ಓಖ ಎಂಬ ಸ್ಥಳದಲ್ಲಿ ಆವಾಗ ಇದ್ದೆ. ആദ്യത്തെ ബോംബ് വീഴുകയും ಅಲ್ಲಿ ಮೊದಲನೇ ಬಾಂಬ್ ಬೀಳುವುದು അതൊരു രാത്രിയിലായിരുന്നു. ಅದೊಂದು ರಾತ್ರಿ ಸಮಯದಲ್ಲಿ അവിടുത്തെ നാട്ടുകാരെല്ലാം കൂടെ പേടിച്ചെഴുന്നേറ്റു. ಅಲ್ಲಿರುವಂತ ಗ್ರಾಮಸ್ಥರೆಲ್ಲ ಭಯಪಟ್ಟು ಎದ್ದಿದ್ರು. അവിടുത്തെ ഗ്രാമത്തലവൻ പറഞ്ഞു, ഭാഗ് ജാവോ ഭാഗ് ജാവോ ಭಾಗ್ ಜಾವೋ, ಓಡಿಕೋಡಾ ಓಡಿಕೋಡಾ ಓಡಿಕೋಡಾ. ಅಲ್ಲಿರುವಂತ ಗ್ರಾಮದ ನಾಯಕನು ಹೇಳಿದ್ರು, ಪಾರ್ ಜಾವೋ ಅಂದ್ರೆ ಓಡಿ ಹೋಗು ಅಂತ ಹೇಳಿದ್ರು. എല്ലാവരും ഓടി. ಎಲ್ಲರೂ ಓಡಿ ಹೋದ್ರು. കോഴിയുടെ കൂടുകൾ അടച്ചു കിടക്കുകയാണ്. കോഴി അഴിച്ചു വിട്ടിട്ടില്ല. ಈಗ ಕೋಳಿದು കൂട് ചിലുക്ക ಹಾಕಿದೆ, ಇನ್ನು ಬಿಚ್ಚಿ ಬಿಟ್ಟಿಲ್ಲ. ആടിനെയും പശുവിനെയും എരുവയും കെട്ടിയിട്ടിരിക്കുകയാണ്, കെട്ടഴിച്ചിട്ടില്ല. ಈಗ ದನ ಕುರಿಗಳು ಎಮ್ಮೆ ಅವುಗಳೆಲ್ಲ ಕೆಟ್ಟಾಕಿದೆ, ಇನ್ನು ಅವುಗಳು ಬಿಚ್ಚಿಲ್ಲ. അവർക്ക് ജീവനാണ് വലുത്. അവർ ഓടി. ಅವರಿಗೆ ಜೀವ ದೊಡ್ಡದು, ಅದಕ್ಕೆ ಜನ ಎಲ್ಲ ಬಿಟ್ಟು ಓಡಿ ಹೋದ್ರು. ഒരു ദിവസം കഴിഞ്ഞപ്പോഴത്തേക്ക് കന്നുകാലികൾക്ക് വെള്ളമില്ല. ಒಂದು ದಿವಸ ಆಯ್ತು, ಅಲ್ಲಿ ದನ ಕುರಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. നാട്ടിലെ മൃഗങ്ങളെല്ലാം കൂടെ ഉറക്ക ശബ്ദം ഉണ്ടാക്കാൻ തുടങ്ങി. ಈಗ ಊರಲ್ಲಿ ಈ ಸಾಕು ಪ್ರಾಣಿಗಳೆಲ್ಲ ಕೂಗಾಡ್ಲಿಕ್ಕೆ ಶುರುವಾಯಿತು. കോഴിയും താറാവും എല്ലാം ബഹളമായി. ಈಗ ಕೋಳಿ ಮತ್ತು ಬಾತುಕೋಳಿ ಎಲ್ಲ ಶಬ್ದ ಮಾಡಲಿಕ್ಕೆ ಶುರು. രണ്ടാമത്തെ ദിവസം ഉച്ചയായപ്പോഴത്തേക്ക് കുറെ കോഴികൾ ചത്തു. വെള്ളം കിട്ടാനില്ല. ನೀರು ಸಿಕ್ಕದೆ 2ನೇ ದಿವಸ ಆಗೋಷ್ಟಕ್ಕೆ ಎಷ್ಟೋ ಕೋಳಿಗಳೆಲ್ಲ ಸತ್ತೋಯ್ತು. അവിടുത്തെ കമാൻഡർ, അവിടുത്തെ പട്ടാളത്തിന്റെ കമാൻഡർ ഒരു കമാൻഡ് കൊടുത്തു. ಅಲ್ಲಿರುವಂತ ಮಿಲಿಟರಿ ಕಮಾಂಡರ್ ಒಂದು ಆರ್ಡರ್ ಮಾಡಿದ್ರು. മിലിറ്ററിക്കാർ മുഴുവൻ ഇറങ്ങി. ಆ ಮಿಲಿಟರಿ ಅವರೆಲ್ಲರೂ ಇಳಿದ್ರು. മൃഗങ്ങളുടെ മുഴുവനും കെട്ട് പൊട്ടിച്ചു വിട്. ಅಲ್ಲಿರುವಂತ ಸಾಕು ಪ್ರಾಣಿಗಳ ಎಲ್ಲ ಕೆಟ್ಟಾಕಿರೋದನ್ನು ಬಿಚ್ಚಿ ಬಿಡು. അവരെവിടേലും ജീവിക്കട്ടെ. ಅವು ಎಲ್ಲಾದ್ರೂ ಹೋಗಿ ನೀರು ಕುಡಿದು ಹೆಂಗೋ ಅದು ಮೇಯಲಿ. കോഴികളുടെ മുഴുവനും കൂട് പൊളിച്ചു വിട്. ಆ ಎಲ್ಲ ಕೋಳಿದು ಕೂಡೆಲ್ಲ ತೆಗೆದು ಬಿಡು. അതെവിടേലും പോയി വെള്ളം കുടിച്ച് ജീവിക്കട്ടെ. ಅದು ಎಲ್ಲಾದ್ರೂ ಹೋಗಿ ನೀರು ಕುಡಿದು ಅದು ಬದುಕಲಿ. കമാൻഡർ ഒരിക്കലും പറഞ്ഞില്ല ഇതിനെല്ലാം പിടിച്ച് ഇന്നടത്ത് കൊണ്ടിടാൻ. ಆ ಕಮಾಂಡ್ರು ಅವುಗಳನ್ನು ಬಿಚ್ಚಿಕೊಂಡು ಬಂದು ಇಂಥ ಜಾಗೆಯಲ್ಲಿ ಇಡುವುದು ಅವರೇನು ಹೇಳಿಲ್ಲ. അദ്ദേഹത്തിന്റെ ആഗ്രഹം അവർ രക്ഷപ്പെട്ടു പോക്കോട്ടെന്ന. ಆತನ ಮನಸ್ಸಿನೊಳಗೆ ಬಂದು ಇವುಗಳು ನೀರು ಕುಡಿದ ಸತ್ತೋಬೇಡ, ಹೆಂಗಾದ್ರೂ ಬದುಕಲಿ ಅಷ್ಟೇ. ദൈവം വിടുവിച്ചാൽ, ದೇವರು ಬಿಡಿಸಿದರೆ എവിടെയും അല്ല വിടുന്നത്. നീ ಎಲ್ಲಾದ್ರೂ ಹೋಗಿ ಹೆಂಗೋ ಬದುಕಲಿಕ್ಕಲ್ಲ. ഞാൻ ജനത്തെ വിടുവിച്ചത് എനിക്ക് വേണ്ടടത്ത് കൊണ്ടുവരാനാ. ಓ, ನಾನು ನಿನಗೆ ನೇಮಿಸಿರುವಂತ ಸ್ಥಳದಲ್ಲಿ ನೀ ನನಗಾಗಿ ಪ್ರಯೋಜನ ಆಗಲಿಕ್ಕಾಗಿ ഇരുട്ടിന്റെ സാമ്രാജ്യത്തിൽ നിന്നും വെളിച്ചത്തിൽ കൊണ്ടുവാ. ಓ, ಕತ್ತಲೆಯ ರಾಜ್ಯದಿಂದ ನೀ ಬೆಳಕಿನ ಸಾಮ್ರಾಜ್ಯಕ್ಕೆ ಜನರನ್ನು ನಡೆಸಲಿಕ್ಕೆ, സാത്താന്റെ അധികാരത്തിൽ നിന്നും എന്നെ ആരാധിപ്പാൻ എന്റെ ജനത്തെ വിട്ടയക്കാം. ಓ, ಈ ಕತ್ತಲೆಯಿಂದ ನನ್ನ ಜನರನ್ನು ആരാധനಗಾಗಿ ಬಿಡಿಸಲಿಕ್ಕೆ. നിങ്ങൾ പഴയടത്തുനിന്ന് പോയി എന്നുള്ളതിൻ്റെ ഒരു ചെറിയ ഭാഗമാ. എത്തേണ്ടടത്ത് എത്തണം. ಈಗ ನೀವು ಆ ಹಳೆಯವುಗಳಿಂದ ಬಿಟ್ಟಿದೆ ಎಂಬುದು ಏನು ದೊಡ್ಡದೇನೂ ಅಲ್ಲ, ಅದು ಚಿಕ್ಕದು. ಆದರೆ ಸೇರಬೇಕಾದ ಜಾಗಕ್ಕೆ ಸೇರಿದರೆ ಅದೇ ದೊಡ್ಡದು. ഇന്ന് പകൽ ലാക്കിലേക്ക് ഓടുന്നവർക്കായി സ്തോത്രം. ಈ ರಾತ್ರಿಯಲ್ಲಿ ನೀವು ಗುರಿಗಾಗಿ ಓಡುವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ഈ രാത്രി ഞാൻ പറഞ്ഞത് ഗ്രഹിച്ചവർക്കായി സ്തോത്രം. ಈ ರಾತ್ರಿಯಲ್ಲಿ ನಾನು ಹೇಳಿದ್ದು ಅರ್ಥ ಮಾಡಿಕೊಂಡವರಿಗಾಗಿದೆ, ಅವರಿಗೆ. ഒന്ന്, ദൈവത്തിന്റെ വചനത്തിൽ അന്വേഷിച്ച് വായിച്ചാൽ സകലതുമുണ്ട്. ನಾನು ಫಸ್ಟ್ ಇಂದ ನಾವು ತಿಳ್ಕೊಂಡಿದ್ದೇನೆಂದ್ರೆ, ದೇವರ ವಾಕ್ಯದಲ್ಲಿ ಹುಡುಕಿ ಪರಿಶೀಲಿಸಿದರೆ ಎಲ್ಲವೂ ಅದಕ್ಕೆ ಜೊತೆ ಸಿಕ್ಕುತ್ತದೆ. അതിലെല്ലാത്തിനും ഇണവാക്യങ്ങളുണ്ട്. ಅದೆಲ್ಲದಕ್ಕೂ ಜೊತೆ ವಾಕ್ಯ ಸಿಕ್ಕುತ್ತದೆ. ചേർത്ത് വായിച്ചാൽ അർത്ഥം പൂർണ്ണമാകും. ಆ ಜೊತೆ ವಾಕ್ಯಗಳು ಸೇರಿಸಿ ಓದುವಾಗ ಅರ್ಥ ಸಂಪೂರ್ಣವಾಗುತ್ತದೆ. അതിനോടൊന്നും കൂട്ടരുത്, അതിൽ നിന്നൊന്നും കുറയ്ക്കരുത്. ಮತ್ತು ನಾವು ತಿಳ್ಕೊಳ್ಳೋದೇನು, ದೇವರ ವಾಕ್ಯಕ್ಕೆ ಯಾವುದು ಸೇರಿಸಬಾರದು ಮತ್ತು ಅದನ್ನು ಯಾವುದು ತೆಗೆಯಲೂಬಾರದು. യോശുവയെ വിളിച്ചേച്ച് ദൈവം പറഞ്ഞു, യോഹോശുവനെ ಕರೆದು ದೇವರು ಹೇಳ್ತಾರೆ, എന്റെ ദാസനായ മോശ പറഞ്ഞ അതുപോലെ നടന്നോണം, അവിടുന്ന് മാറരുത്. ನನ್ನ ದಾಸನಾಗಿರುವ ಮೋಶೆ ಹೇಳಿದಂತೆಯೇ ನೀ ನಡೆಯಬೇಕು, ಅದು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬಾರದು. മുന്നോട്ട് പാടില്ല, പുറകോട്ട് പാടില്ല, ഇടത്തോട്ട് പാടില്ല, പരത്തോട്ട് പാടില്ല. ಮುಂದಕ್ಕೆ ಹೋಗಬಾರ್ದು, ಹಿಂದಕ್ಕೆ ಹೋಗಬಾರ್ದು, ಎಡಗಡೆಗೆ ಹೋಗಬಾರ್ದು, ಬಲಗಡೆಗೆ ಹೋಗಬಾರ್ದು. പറഞ്ഞതുപോലെ നടക്കുക. ಮೋಶೆ ಹೇಳಿದಂತೆಯೇ ಯೆಹೋಶುವನೇ ನೀ ಹೋಗಬೇಕು. ദൈവം വിടുവിക്കുന്നത് ഒരിടത്ത് എത്തിക്കാനാ. ದೇವರು ಬಿಡಿಸುವುದು ಒಂದು ಸ್ಥಳದಲ್ಲಿ ಸೇರಲಿಕ್ಕೆ. ദൈവിക വിളിയിൽ സാധാരണ നിയമനമുണ്ട്, ഉന്നതമായ നിയമനമുണ്ട്. ದೇವರ ಕರೆವಿಕೆಯಲ್ಲಿ ಸಾಮಾನ್ಯವಾದ ಕರೆವಿಕೆ ಇದೆ, ಉನ್ನತವಾದ ಕರೆವಿಕೆ. എന്നെ നിങ്ങളെ വിളിച്ചത് ഉന്നതമായ വിളി. ನನ್ನನ್ನು ನಿಮ್ಮನ್ನು ಕರೆದಿರುವುದು ಆ ಉನ್ನತವಾದ ಕರೆವಿಕೆಗಾಗಿ ಕರೆದಿದ್ದಾರೆ.
അതിനുവേണ്ടി വളർത്തണമെങ്കിൽ അതിന് യോഗ്യമായ മാതാപിതാക്കൾ വേണം, യോഗ്യമായ സഭ വേണം. ಅದಕ್ಕೆ ಉನ್ನತವಾದ ಕರವಿಕೆಗೆ ಗುರಿ ತಲುಪಬೇಕಂದ್ರೆ ಯೋಗ್ಯರಾದ ತಂದೆ ತಾಯಿಯವರು ಬೇಕು, ಯೋಗ್ಯರಾಗಿರುವ ಸಭೆ ಬೇಕು. ഇത്രയും കാര്യങ്ങളാണ് നമ്മൾ ഇന്ന് രാത്രി ನಾವು ಇಷ್ಟು ವಿಷಯಗಳು ನಾವು ತಿಳ್ಕೊಂಡಿದ್ದೇವೆ. ദൈവം നിങ്ങളെ വളർത്തട്ടെ, ദൈവം നിങ്ങളെ അനുഗ്രഹിക്കട്ടെ. ದೇವರು ನಿಮ್ಮನ್ನು ಬೆಳೆಸಲಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. എനിക്ക് വേണ്ടിയും പ്രാർത്ഥിക്കണം, ನನಗಾಗಿಯೂ ಪ್ರಾರ್ಥಿಸಿರಿ. ദൈവത്തിന് സ്തോത്രം. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ഒരു വാക്ക് ഞാൻ പ്രാർത്ഥിക്കട്ടെ. ಒಂದು ವಾಕು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ഞങ്ങളുടെ കർത്താവും ഞങ്ങളുടെ ദൈവവുമേ, ഞാൻ ഈ ജനത്തെ പിന്നെയും തിരുനാമം ചൊല്ലി അനുഗ്രഹിക്കുന്നു. ಓ ನನ್ನ ದೇವರೇ, ನನ್ನ ಕರ್ತನೇ, ನಾನು ಈ ಪ್ರಿಯ ಜನರನ್ನು ನಿನ್ನ ತೃತೀಯ ನಾಮವನ್ನು ಘೋಷಿಸಿ ಇವರನ್ನು ಆಶೀರ್ವದಿಸಿ. അങ്ങയുടെ വലിയ നാമം ഇവരിൽ ഉയരണമേ. ನಿಮ್ಮ ಉನ್ನತವಾದ ನಾಮ ಇವರನ್ನು ಆಶೀರ್ವದಿಸಲಿ. ഇവർ ദൈവത്തിൽ വേരൂന്നി വളരട്ടെ. ಇವರು ದೇವರಲ್ಲಿ ಬೇರೂರಿ ಬೆಳೆಯಲಿ. ലോക്കൽ ശക്തികളെ ഇവർ ചവിട്ടി മെതിക്കട്ടെ. ಓ ಈ ಪ್ರಾಂತ್ಯದ ಶಕ್ತಿಗಳನ್ನು ಇವರು ತುಳಿದು ನಾಶ ಮಾಡಲಿ. അങ്ങയുടെ പരമവിളിയുടെ ലാക്കിൽ ഇവരെ എത്തണമേ. ಓ ನಿಮ್ಮ ಉನ್ನತವಾದ ಕರವಿಗೆಯ ಗುರಿಯನ್ನು ಇವರು ತಲುಪಲಿ. യേശുവിന്റെ നാമത്തിൽ തന്നെ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.